ಸೆಕೆಂಡ್ ಇಯರ್ ಪಿ ಯು ಸಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸು. ಫಸ್ಟ್ ಇಯರ್ ಪಿ ಯು ಸಿ ಇದೆಲ್ಲ ಕಲ್ತಿದ್ದೀರಾ. ಸೆಕೆಂಡ್ ಇಯರ್ ಪಿ ಯು ಸಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಮೇಜರ್ ಆಗಿ ರಿಲೇಷನ್ಸ್ ಬರುತ್ತೆ. ರಿಲೇಷನ್ಸ್ ಅಲ್ಲಿ ನಿಮಗೆ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಟೈಪ್ಸ್ ಆಫ್ ರಿಲೇಷನ್ಸ್ ಬರುತ್ತೆ. ಓಕೆನಾ? ಸೊ ಟೈಪ್ಸ್ ಆಫ್ ರಿಲೇಷನ್ಸ್ ಗೊತ್ತಿದೆ ಏನೇನಂತ, ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಫಂಕ್ಷನ್ಸ್ ಬರುತ್ತೆ. ಅದರಲ್ಲಿ ಅದು ಹೇಳಿದ್ನಲ್ಲ, ಟೈಪ್ಸ್ ಆಫ್ ಎಕ್ಸ್ಟೆನ್ಷನ್ ಅಷ್ಟೇ ಇದು. ಸೊ ಟೈಪ್ಸ್ ಆಫ್ ಫಂಕ್ಷನ್ಸ್ ಬರುತ್ತೆ. ಅದಾದ್ಮೇಲೆ ಇನ್ವರ್ಸ್ ಮತ್ತೆ ಕಂಪೋಸಿಷನ್ಸ್ ಬರುತ್ತೆ. ಇನ್ವರ್ಸ್ ಅಂಡ್ ಕಂಪೋಸಿಷನ್ ಆಫ್ ಫಂಕ್ಷನ್ಸ್. ಸೊ ಈ ಮೂರು ಟಾಪಿಕ್ ಅಲ್ಲೇನೆ ಈ ಚಾಪ್ಟರ್ ಮುಗಿದೋಗುತ್ತೆ. ಬೇಸಿಕ್ಸ್ ಎಲ್ಲ ಗೊತ್ತಿದೆ, ಸೊ ನಾವು ಬೇಗ ಬೇಗ ಮಾಡ್ಕೊಂತ ಹೋಗೋಣ. ಸೊ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ನಿಮಗೆ ಮೇಜರ್ ಆಗಿ ಬ್ರಾಡ್ ಆಗಿ ನಿಮಗೆ ಎರಡು ಟೈಪ್ಸ್. ಒಂದು ವಾಯ್ಡ್ ರಿಲೇಷನ್ ಅಂತ ಕರಿತೀವಿ, ಅಥವಾ ಎಂಟಿ ಅಂತ ಕರಿತೀವಲ್ಲ, ದ ಸೇಮ್ ಥಿಂಗ್. ಎಂಟಿ ಅಂದ್ರೆ ಏನು? ನಲ್ ಸೆಟ್ ಅಂತೀವಲ್ಲ, ಅಥವಾ ನಲ್ ರಿಲೇಷನ್ ಅಂತ ಕರಿತೀವಿ. ಅಂದ್ರೆ ಎನಿ ರಿಲೇಷನ್ ನಾವು ನಲ್ ರಿಲೇಷನ್ ಅಂತ ಅನ್ಬೇಕಾದ್ರೆ ಅದ್ರಲ್ಲಿ ಯಾವ್ದು ಎಲಿಮೆಂಟ್ಸ್ ಇರಂಗಿಲ್ಲ. ಸೊ ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಆರ್ ಇಸ್ ಈಕ್ವಲ್ ಟು ಏನ್ ಬರ್ಬೇಕು ನಿಮ್ಗೆ? 5 ಬರ್ಬೇಕು. ಓಕೆನಾ? ಸೊ ನಿಮ್ಗೆ ರಿಲೇಷನ್ ಇಸ್ ಎ ಸಬ್ಸೆಟ್ ಆಫ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂತ ಗೊತ್ತಿದೆ. ನಲ್ ರಿಲೇಷನ್ ಬರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸೆಟ್ ತಗೊಂಡಿದ್ದೀನಿ. ಸೊ ಐ ಹ್ಯಾವ್ ಡಿಫೈನ್ಡ್ ಎ ರಿಲೇಷನ್ ಲೈಕ್ ದಿಸ್. ಓಕೆ, ವಾಟ್ ಇಸ್ ದ ರಿಲೇಷನ್? ಸೊ ದಿಸ್ ಇಸ್ ದ ರಿಲೇಷನ್. ಓಕೆ, ನಿಮಗೆ ಗೊತ್ತಿದೆ ಈ ಸೆಟ್ 3 ಎಲಿಮೆಂಟ್ ಇದೆ ಅಂತ ಅಂದ್ರೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಎಷ್ಟು ಎಲಿಮೆಂಟ್ ಇರ್ತವೆ? 9 ಎಲಿಮೆಂಟ್ ಇರ್ತಾವಲ್ವಾ? ಈಗ ನಿಮ್ಗೆ ಯಾವ್ದನ್ನ ಆರ್ಡರ್ಡ್ ಪೇರ್ದು ಡಿಫ್ರೆನ್ಸ್ ತಗೊಂಡಾಗ ನಿಮ್ಗೆ ಎಕ್ಸ್ ಮತ್ತೆ ವೈದು 7 ಬರ್ಬೇಕಂತೆ. 7 ಬರುತ್ತಾ ಡಿಫ್ರೆನ್ಸ್? ವಿಲ್ ಯು ಗೆಟ್ 7? ಬರುತ್ತಾ? ಬರಲ್ಲ. ಯಾಕಂತ ಅಂದ್ರೆ ಇಲ್ಲಿ ಹೈಯೆಸ್ಟ್ ಡಿಫ್ರೆನ್ಸ್ ಅಂದ್ರೆ ಎಷ್ಟು ಬರ್ಬೋದು ನಿಮ್ಗೆ? ಮಿನಿಮಮ್ ಡಿಫ್ರೆನ್ಸ್ ಅಂದ್ರೆ 0 ಬರುತ್ತೆ. 1 ಡಿಫ್ರೆನ್ಸ್ ಎಷ್ಟು? 1 - 1 ಎಷ್ಟು? 0. 2 - 2 ಎಷ್ಟು? 0. 3 - 3 0. 0 ಬರ್ಬೋದು. ಇಲ್ಲ ಹೈಯೆಸ್ಟ್ ವ್ಯಾಲ್ಯೂ ಅಂದ್ರೆ ಎಷ್ಟು ಬರ್ಬೋದು? 3 ಮತ್ತೆ 1 ಗೆ ಡಿಫ್ರೆನ್ಸ್ ತಗೊಂಡ್ರಾಗ ಹೈಯೆಸ್ಟ್ ವ್ಯಾಲ್ಯೂ 2 ಬರ್ಬೋದು. ಯು ವಿಲ್ ನೆವರ್ ಗೆಟ್ 7. ಹಂಗಾಗಿ ಕಾರ್ಟೇಶಿಯನ್ ಪ್ರಾಡಕ್ಟ್ ನಲ್ಲಿ ಇರುವಂತಹ ಯಾವುದೇ ಎಲಿಮೆಂಟ್ಗಳು ಕೂಡ ಆ ರಿಲೇಷನ್ ನ ಸ್ಯಾಟಿಸ್ಫೈ ಮಾಡಲ್ಲ. ಹಂಗಾಗಿ ಇಲ್ಲಿ ಏನ್ ಬರುತ್ತೆ? ಆರ್ ಇಸ್ ಈಕ್ವಲ್ ಟು ನಲ್ ಸೆಟ್ ಬರುತ್ತೆ. ಹಂಗಾಗಿ ದಿಸ್ ಅ ನಲ್ ಸೆಟ್. ಓಕೆ, ನಲ್ ರಿಲೇಷನ್. ಇನ್ಫ್ಯಾಕ್ಟ್ ಯೂನಿವರ್ಸಲ್ ಅಂತ ಅಂದ್ರೆ ಅದೇ ಸೇಮ್ ರಿಲೇಷನ್ ಕಂಪ್ಲೀಟ್ ಆರ್ ಬಂದ್ಬಿಡ್ಬೇಕು. ಸಾರಿ, ಎ ಕ್ರಾಸ್ ಏನೇ ಬಂದ್ಬಿಡ್ಬೇಕು. ಅಂದ್ರೆ ಎ ಕ್ರಾಸ್ ಏನಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ರಿಲೇಷನ್ ಒಳಗಡೆ ಬರಬೇಕು. ಸೊ ಅದನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಸೊ ಯು ಟೇಕ್ ಎನ್ ಎಕ್ಸಾಂಪಲ್ ಫಾರ್ ದಿ ಸೇಮ್ ಸೆಟ್ 1 2 3. ಸೊ ನೋಡಿ, ಇದಿದೆ ಒಂದು ರಿಲೇಷನ್ ಕೊಟ್ಟಿದ್ದೀನಿ. ಸೊ mod x - y ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂತ. ಈ mod x - y ಅಂತ ಅಂದ್ರೆ ಡಿಫ್ರೆನ್ಸ್ ಕಣೋ. ಸೊ ದಿಸ್ ನಥಿಂಗ್ ಬಟ್ ದಿ ಡಿಫ್ರೆನ್ಸ್. ಈಗ ಯಾವುದೇ ಆರ್ಡರ್ಡ್ ಪೇರ್ ತಗೊಳಪ್ಪ, ಅವೆರಡರದ್ದು ಡಿಫ್ರೆನ್ಸ್ ತಗೋ. ಲೆಸ್ ದನ್ ಆರ್ ಈಕ್ವಲ್ ಟು 2 ಬರುತ್ತಾ ಬರಲ್ವಾ? 9 ಎಲಿಮೆಂಟ್ ಅಲ್ಲೂ ಕೂಡ ಲೆಸ್ ದನ್ ಆರ್ ಈಕ್ವಲ್ ಟು 2ನೇ ಬರುತ್ತೆ. ಅಂದ್ರೆ ಎಲ್ಲಾನು ಸ್ಯಾಟಿಸ್ಫೈ ಆಗ್ತವೆ. ಅಂದ್ರೆ ಅವಾಗ ಏನ್ ಬಂತು ನಿಮಗೆ? ಆರ್ ಇಸ್ ಈಕ್ವಲ್ ಟು ಎ ಕ್ರಾಸ್ ಎ ಕಂಪ್ಲೀಟ್ ಆಗಿ ಬಂತು. ಹಂಗಾಗಿ ಈ ರಿಲೇಷನ್ ನ ಏನಂತ ಕರಿತೀವಿ? ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಸೊ ಒಂದ್ರಲ್ಲಿ ಏನೂ ಇಲ್ಲ, ಇನ್ನೊಂದ್ರಲ್ಲಿ ಎಲ್ಲ ಇದೆ. ಓಕೆ, ಈಗ ಇವೆರಡರುಗಳ ಮಧ್ಯ ಸ್ವಲ್ಪ ರಿಲೇಷನ್ಸ್ಗಳು ಬರ್ಬೇಕು ಅಲ್ವಾ? ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಎಲ್ಲ ಇದೆ. ಓಕೆನಾ? ಸೊ ಸ್ವಲ್ಪ ಇರೋದಿಲ್ವಾ ಸರ್? ನೆಕ್ಸ್ಟ್ ಬರುತ್ತೆ. ಈಗ ಸ್ವಲ್ಪ ಇರೋದು ಜಾಸ್ತಿ ಇರೋದು ಎಲ್ಲ. ಓಕೆ, ಸೊ ಇದು ಬ್ರಾಡ್ ಆಗಿ ಕ್ಲಾಸಿಫಿಕೇಶನ್. ಅದಾದ್ಮೇಲೆ ಇನ್ನೊಂದು ರಿಲೇಷನ್ ಬರುತ್ತೆ, ಐಡೆಂಟಿಟಿ ರಿಲೇಷನ್ ಅಂತ. ಐಡೆಂಟಿಟಿ ರಿಲೇಷನ್ ಅಂತ ಅಂದ್ರೆ ಒಂದು ರಿಲೇಷನ್ ಐಡೆಂಟಿಟಿ ರಿಲೇಷನ್ ಅಂತ ಅನ್ಬೇಕಾದ್ರೆ ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಆಗಿರ್ಬೇಕು. ಓಕೆನಾ? ಈ ತರ ರಿಲೇಷನ್ ಏನಾದ್ರೂ ಇತ್ತು ಅಂತ ಅಂದ್ರೆ ಆ ರಿಲೇಷನ್ ನ ಐಡೆಂಟಿಟಿ ರಿಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಐಡೆಂಟಿಟಿ ಫಂಕ್ಷನ್ ಅಂತೀವಲ್ವಾ, ಅದು ಓದಿರಲ್ಲ. ಅದೇ ತರ ಐಡೆಂಟಿಟಿ ರಿಲೇಷನ್ ಬೇಸಿಕಲಿ. ಓಕೆ, ಸೊ ಎ ಇಸ್ ಈಕ್ವಲ್ ಟು 1 2 3 ಇರುತ್ತೆ. ಆರ್ ಇಸ್ ಈಕ್ವಲ್ ಟು ಏನಿದೆ? ಇದು ದಿಸ್ ಇಸ್ ಅನ್ ಐಡೆಂಟಿಟಿ ರಿಲೇಷನ್. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಗೊತ್ತಾಗಿದೆ, ಕನ್ಫ್ಯೂಷನ್ ಶುರುವಾಗಿದೆ ಅಂತ ಹೇಳ್ತೀನಿ. ಅದನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಬರ್ತೀವಿ. ರಿಫ್ಲೆಕ್ಸಿವ್ ಅಂತ ಅಂದ್ರೆ ರಿಲೇಷನ್ ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಅನ್ಬೇಕಾದ್ರೆ ಏನಾಗಿರ್ಬೇಕಪ್ಪ? ಇದನ್ನ ತಾನೇ ಓದಿದ್ ನೀವು ಸೆಕೆಂಡ್ ಪಿ ಯು ಸಿ ನಲ್ಲಿ. ಇದೇ ಓದಿರೋದು ನೀವು. ಎ ಕಾಮ ಎ ಬಿಲಾಂಗ್ಸ್ ಟು ಎ, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಇರಬೇಕು. ಓಕೆನಾ? ಇದು ಫಾರ್ ಆಲ್ ಬೇಡ. ಓಕೆ, ಈಗ ಇದು ನೋಡು ರಿಫ್ಲೆಕ್ಸಿವ್ ರಿಲೇಷನ್. ಇದು ಕೂಡ ರಿಫ್ಲೆಕ್ಸಿವ್ ರಿಲೇಷನ್. ಅಂದ್ರೆ ನೋಡಿ, ಈಗ ರಿಫ್ಲೆಕ್ಸಿವ್ ಐಡೆಂಟಿಟಿಗೂ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬಿಡ್ತೀನಿ ನೋಡಿ. ಈಗ ರಿಫ್ಲೆಕ್ಸಿವ್ ಐಡೆಂಟಿಟಿಗೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ಏನ್ ಡಿಫ್ರೆನ್ಸ್ ಇರ್ಬೋದು? ಯಾರಾದ್ರೂ ಹೇಳ್ತೀರಾ?
ಎರಡು ಸೇಮ್ ಡೆಫಿನೇಷನ್ ಇದೆಯಲ್ಲ ಸರ್, ಮತ್ತೆ ಹೆಂಗೆ ಇದು ಮಾಡೋದು? ಅದಕ್ಕಂತಾನೆ ನಾನು ಎಕ್ಸಾಂಪಲ್ ಇಲ್ಲಿ 2 ತಗೊಂಡಿದ್ದೀನಿ, ಇಲ್ಲಿ 1 ತಗೊಂಡಿದ್ದೀನಿ. ಇದೇನಿದೆ ಇದು ಐಡೆಂಟಿಟಿ ರಿಲೇಷನ್. ಓಕೆ, ಅದೇ ರಿಲೇಷನ್ ರಿಫ್ಲೆಕ್ಸಿವ್ ಆಗುತ್ತೆ, ತಿಳಿಯದಲ್ವಾ? ಇನ್ನೊಂದು ರಿಲೇಷನ್ ಇದೆ, ಇದು ಕೂಡ ರಿಫ್ಲೆಕ್ಸಿವ್ ಆಗುತ್ತೆ. ನೋಡು, ರಿಫ್ಲೆಕ್ಸಿವ್ ಅನ್ಬೇಕಾದ್ರೆ ನೋಡಿ, ಇದು ಡೆಫಿನೇಷನ್. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಎ ಕಾಮ ಎ ಇರ್ಬೇಕಷ್ಟೆ. ಎ ಕಾಮ ಎ ಇರಬೇಕು ಅಂದ್ರೆ 1 1 2 2 3 3 1 1 2 2 3 3. ಸ್ವಲ್ಪ ಎಕ್ಸ್ಟ್ರಾ ಎಲಿಮೆಂಟ್ ಇದ್ರೂ ನಡೆಯುತ್ತೆ. 1 1 2 2 3 3 ಮಸ್ಟ್ ಇರ್ಲೇಬೇಕು. ಅದ್ರ ಜೊತೆಗೆ ಇನ್ನ ಯಾವನ್ ಇದ್ರು ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಓಕೆನಾ? ನನಗೆ 1 1 2 2 3 3 ಇದೆಯಾ? ಓಕೆನಾ? ನನಗೆ ಬೇಕಿರೋ 3 ಜನ ಬಂದ್ರ ಸಾಕು. ಇನ್ ಎಷ್ಟು ಜನ ಬಂದ್ರು ಅವ್ರ ಜೊತೆಗೆ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಬಂದ್ರು ಬರ್ಲಿ, ಬಲ್ದರೆ ಇರ್ಲಿ ಅನ್ನೋ. ಬಟ್ ಇದ್ರಲ್ಲಿ ನನಗೆ 3 ಜನ ಬರ್ಬೇಕು, ಮಿಕ್ಕಿದಾರ ಯಾರು ಬರಂಗಿಲ್ಲ. ಅರ್ಥ ಆಯ್ತು ಅನ್ಕೊಂತೀನಿ, ಅದಲ್ವಾ? ಐಡೆಂಟಿಟಿ ರಿಲೇಷನ್ ಅಲ್ಲಿ 3 ಎಲಿಮೆಂಟ್ ಇರಬೇಕು. ಓಕೆ, ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲಿ ಎಷ್ಟು ಬೇಕಾದ್ರೆ ಎಲಿಮೆಂಟ್ ಇರ್ಬೋದು, 3 ಇದ್ರೂ ಕೂಡ ಆಗುತ್ತೆ. ಒಟ್ಟಿಗೆ ಆ 3 ಬೇಕು, 3 ಜೊತೆಗೆ ಎಷ್ಟನ್ನು ಇರ್ಲಿ ಇಲ್ಲದೆ ಇರ್ಲಿ ತಲೆ ಕೆಡಿಸ್ಕೊಳ್ಳೋಲ್ಲ. ಕ್ಲಿಯರ್ ತಲ್ಲ ಡಿಫ್ರೆನ್ಸ್ ಐಡೆಂಟಿಟಿಗೆ ಮತ್ತೆ ರಿಫ್ಲೆಕ್ಸಿವ್ಗೆ? ಓಕೆ, ಈಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಈ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? 3 ಎಲಿಮೆಂಟ್ ಇದಾವೆ. ಈ ರಿಲೇಷನ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? 3 ಎಲಿಮೆಂಟ್ ಇರ್ಬೇಕು ಅಲ್ವಾ? ಅಂದ್ರೆ ಈಗ ಸೆಟ್ ಅಲ್ಲಿ 5 ಎಲಿಮೆಂಟ್ ಕೊಟ್ರೆ ಐಡೆಂಟಿಟಿ ರಿಲೇಷನ್ ಅಲ್ಲಿ ಎಷ್ಟು ಎಲಿಮೆಂಟ್ ಇರಬೇಕು? 5 ಇರಬೇಕು. 5ಕ್ಕಿಂತ ಜಾಸ್ತಿ ಇರಂಗಿಲ್ಲ. ಬಟ್ ಅದು ಸಿಮಿಟ್ರಿಕಲ್ 5 ಇರ್ಬೇಕಂತ ಹೇಳಕ್, ಸಿಮಿಟ್ರಿಕ್ ಅಂತ ಹೇಳೋದು ರಿಫ್ಲೆಕ್ಸಿವ್ ನಲ್ಲಿ 5 ಇರ್ಬೇಕಂತ ಹೇಳಕ್ ಆಗತ್ತಾ? ಏನಿಲ್ಲ. ಆ 5 ಅಂತೂ ಕಂಪಲ್ಸರಿ ಇರಬೇಕು. 5 ಮೇಲೆ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಓಕೆನಾ? ಸೊ ಇದು ಡಿಫ್ರೆನ್ಸ್. ಓಕೆ, ಸಿಮಿಟ್ರಿಕ್ ಅಂತ ಬರುತ್ತೆ. ಸಿಮಿಟ್ರಿಕ್ ಗೊತ್ತಿದೆ ನಿಮ್ಗೆ. ಎ ಬಿ ಇದ್ರೆ ಏನಿರ್ಬೇಕು? ಎ ಬಿ ಇದ್ರೆ ಬಿ ಏನು ಇರ್ಬೇಕು. ಅಂದ್ರೆ ಎ ಬಿ ಇದ್ರೆ ಬಿ ಎ ಇರ್ಬೇಕು. ಸರ್ ಎ ಬಿನೇ ಇಲ್ಲ ಸರ್, ಬಿ ಎ ಹುಡ್ಕಕ್ ಹೋಗ್ಬೇಡ. ಯಾವ್ದಾರ ಒಂದು ಆರ್ಡರ್ಡ್ ಪೇರು ಪ್ರೆಸೆಂಟ್ ಇದೆ ಅಂತ ಅಂದ್ರೆ ರಿಲೇಷನ್ ಅಲ್ಲಿ ಅದ್ರದ್ದು ರಿವರ್ಸ್ ಏನಿದೆ ಬಿ ಎ, ಅದು ಕೂಡ ಇರ್ಬೇಕು. ಓಕೆನಾ? ಸೊ ಅದ್ರದ್ದು ನೋಡು, ಎಲ್ಲಾ ಎಲಿಮೆಂಟ್ಗೂ ಚೆಕ್ ಮಾಡ್ಬೇಕು. ಸೊ ಇಟ್ ಈಸ್ ಎಲ್ಲದಕ್ಕೂ ಇರ್ಬೇಕು. ಎಕ್ಸಾಂಪಲ್ ನೋಡಿ, 1 2 3 ಇದೆ ನೋಡಿ, ಇದು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮಿಟ್ರಿಕ್ ಆಗುತ್ತೆ. ಚೆಕ್ ಮಾಡಿ. 1 3 ಇದೆ, 3 1 ಇದೆ, 1 5 ಇದೆ, 5 1 ಇದೆ. ಸೊ 3 3 ಇದೇನು ಸಮಸ್ಯೆ ಇಲ್ಲ. ಓಕೆನಾ? 3 3 ಉಲ್ಟಾ 3 3ನೇ ಬರುತ್ತೆ, ಅಲ್ಲೇ ಇರುತ್ತೆ, ಸಮಸ್ಯೆ ಏನಿಲ್ಲ. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಅಂದ್ರೆ ಇದೇನಾಗುತ್ತೆ ಅಂದ್ರೆ ಎ ಬಿ ಬಿ ಸಿ ಎರಡಿದ್ದು ಎ ಸಿ ಇದ್ರೆ ಅವಾಗ ಅದು ಸಿಮಿಟ್ರಿಕ್, ಟ್ರಾನ್ಸಿಟಿವ್. ಇಲ್ಲ ಅಂದ್ರೆ ಟ್ರಾನ್ಸಿಟಿವ್ ಅಲ್ಲ. ಇಲ್ಲೂ ಅಷ್ಟೇ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಎ ಬಿ ಇದ್ದು ಬಿ ಸಿ ಇದ್ರೆ, ನಾನು ಹೇಳ್ತಾ ಇರೋದು ಎ ಬಿ ಇದೆ ಸರ್, ಬಿ ಸಿ ಇದೆ ಸರ್, ಅದು ಸಿಮಿಟ್ರಿಕ್ ಆಗ್ಬೇಕಂದ್ರೆ ಎ ಸಿ ಇರಲೇಬೇಕು. ಸರ್ ಎ ಬಿ ಇದೆ, ಆ ಬಿ ಸಿ ಕಾಣ್ತಾ ಇಲ್ಲ ಸರ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಓಕೆನಾ? ಓಕೆನಾ? ಅದನ್ನು ಟ್ರಾನ್ಸಿಟಿವ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಈ ತರದ ಎಕ್ಸಾಂಪಲ್ಸ್ ನೀವು ಓದಿದಿರ ಎಷ್ಟೊಂದು ಅಲ್ವಾ? ಎ ಬಿ ಇದ್ದು ಬಿ ಸಿ ಏನಾದ್ರೂ ಇದ್ರೆ ಎ ಸಿ ಇರ್ಲೇಬೇಕು ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ. ಎ ಸಿ ಇಲ್ಲ ಅಂದ್ರೆ ಟ್ರಾನ್ಸಿಟಿವ್ ಅಲ್ಲ ಅಂತ ಹೇಳ್ತೀವಿ. ಓಕೆನಾ? ಸೊ ಈಗ ನಾ ಸ್ವಲ್ಪ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೇಳಿದ್ದ. ಈಗ ಹಿಂಗ್ ಕೇಳಿದ್ದ, ಸಪೋಸ್ 1 2 ಒಂದೇ ಒಂದು ಫಾರ್ ದ ಸೆಟ್ ಎ ಇಸ್ ಈಕ್ವಲ್ ಟು 1 2 3 ಅಂತ ತಗೊಳಪ್ಪ. ಈ 1 2 ಟ್ರಾನ್ಸಿಟಿವ್ ಆಗುತ್ತಾ ಆಗಲ್ವಾ? ಟ್ರಾನ್ಸಿಟಿವ್ ಆಗುತ್ತಾ ಆಗಲ್ವಾ? ಆಗುತ್ತೆ ಅಂತಾನೆ ಹೇಳ್ಬೇಕು ನೀವು. ಓಕೆನಾ? ಅಂದ್ರೆ ಎ ಬಿ ಇದೆ ಸರ್, ಬಿ ಸಿ ಕಾಣ್ತಾ ಇಲ್ಲ ಅಂದ್ರೆ ಟ್ರಾನ್ಸಿಟಿವ್ ಅಂತ ಲೆಕ್ಕ. ಯಾವಾಗ ಟ್ರಾನ್ಸಿಟಿವ್ ಅಲ್ಲ ಅಂತ ಹೇಳ್ಬೇಕು ಹೇಳು? ಬಿ ಸಿನೂ ಇದ್ದು ಎ ಸಿ ಕಾಣ್ಲಿಲ್ಲ ಅಂದ್ರೆ ಅವಾಗ ನೀವೇನ್ ಹೇಳ್ಬೇಕು? ಟ್ರಾನ್ಸಿಟಿವ್ ಅಲ್ಲ ಸರ್ ಅಂತ ಹೇಳ್ಬೇಕು. ಒಂದೇ ಒಂದು ಎಲಿಮೆಂಟ್, ಇನ್ನೊಂದು ಸಿಂಗಲ್ ಎಲಿಮೆಂಟ್ ಇರುವಂತಹ ಯಾವುದೇ ರಿಲೇಷನ್ ಟ್ರಾನ್ಸಿಟಿವ್ ಆದೇ ಆಗುತ್ತೆ, ಬರ್ದಿಟ್ಕೊಂಡ್ಬಿಡಿ. ಓಕೆ? ಸೊ ಇದು ಟ್ರಾನ್ಸಿಟಿವ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ಅರ್ಥದಲ್ವ? ಇವೆಲ್ಲ ಬೋರ್ಡ್ಸ್ ಅಲ್ಲಿ ಮಾಡಿರ್ತೀರಾ. ಸೊ ಇದೊಂದು. ಮತ್ತೆ ಈಕ್ವಲೆನ್ಸ್ ರಿಲೇಷನ್ ಅಂದ್ರೆ ಗೊತ್ತಿದೆ. ಈಕ್ವಲೆನ್ಸ್ ರಿಲೇಷನ್ ಅಂದ್ರೆ ಏನು? ಅದು ಏನೇನಾಗಿರ್ಬೇಕು? ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್ 3 ಆಗಿದ್ರೆ ಅದನ್ನ ಈಕ್ವಿವೆಲೆನ್ಸ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಸೊ ಟಿ ಐ ಇಸ್ ಈಕ್ವಲ್ ಟು 1 2 3 R1 R2 R3 ಅಂತ ಇದೆ. ಇದ್ರ ಬಗ್ಗೆ ನೋಡಿ, ಇವೆಲ್ಲ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಅದೇನ್ ಬರುತ್ತೆ ಎಲ್ಲಾನು ಸ್ಯಾಟಿಸ್ಫೈ ಆಗ್ತವೆ. ನೀವು ಮನೇಲಿ ಮಾಡ್ಕೊಳ್ಳಿ, ಗೊತ್ತಾಗುತ್ತವೆಲ್ಲ. ಓಕೆ? ಎಸ್. ಒಂದೆರಡು ರಿಸಲ್ಟ್ಗಳು ಹೇಳ್ತೀನಿ. ಆ ರಿಸಲ್ಟ್ಗಳು ತುಂಬಾ ಇಂಪಾರ್ಟೆಂಟ್. ಏನ್ ರಿಸಲ್ಟ್ ಅಪ್ಪ ಅಂತಂದ್ರೆ, ಐಡೆಂಟಿಟಿ ರಿಲೇಷನ್ ಅಂತ ಮಾತಾಡಿದ್ರಲ್ವಾ ನೀವು, ಅದೇನಪ್ಪ ಅಂದ್ರೆ ಇಟ್ ಈಸ್ ದ ಸ್ಮಾಲೆಸ್ಟ್ ಈಕ್ವಿವೆಲೆನ್ಸ್ ರಿಲೇಷನ್ ಡಿಫೈನ್ಡ್ ಇನ್ ಎ ಸೆಟ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ. ಯಾವ್ದಾದ್ರು ಒಂದು ಈಕ್ವಿವೆಲೆನ್ಸ್ ರಿಲೇಷನ್ ಆಗ್ಬೇಕು, ತುಂಬಾ ಕಡಿಮೆ ಅದು ಸ್ಮಾಲೆಸ್ಟ್ ಈಕ್ವಿವೆಲೆನ್ಸ್ ರಿಲೇಷನ್ ಯಾವ್ದಪ್ಪ ಅಂತ ಅಂದ್ರೆ ಐಡೆಂಟಿಟಿ ರಿಲೇಷನ್. ಯಾಕೆ ಅಂತ ಅಂದ್ರೆ
ಈಗ ಸೆಟ್ ಅಲ್ಲಿ 5 ಎಲಿಮೆಂಟ್ ಇದ್ರೆ ಈ ಐಡೆಂಟಿಟಿ ರಿಲೇಷನ್ ಅಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ? 5 ಇರ್ತವೆ ಅಂತ ಹೇಳಿದೀನಿ, ಹೌದಲ್ವಾ? 5 ಇರ್ಲೇಬೇಕು. ಯಾಕಂತ ಅಂದ್ರೆ ಫಸ್ಟ್ ಆಫ್ ಆಲ್ ದಟ್ ಮಸ್ಟ್ ಬಿ ರಿಫ್ಲೆಕ್ಸಿವ್ ಅಲ್ವಾ? ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ 1 2 3 4 5 ಇದ್ರೆ 1 1 2 2 3 3 4 4 5 5 ಇರ್ಲೇಬೇಕಲ್ವಾ? ಕಂಪಲ್ಸರಿ ಅದು. ಓಕೆನಾ? ಅದಕ್ಕಿಂತ ಕಡಿಮೆ ಇರಕ್ ಚಾನ್ಸ್ ಇದೆಯಾ? ಸೆಟ್ ಅಲ್ಲಿ 5 ಇದಾವೆ, ಅದಕ್ಕಿಂತ ಕಡಿಮೆ ಇದ್ರೆ ರಿಫ್ಲೆಕ್ಸಿವಿಟಿನೇ ಹೊರಟೋಗ್ಬಿಡುತ್ತೆ. ಹಂಗಾಗಿ ಐಡೆಂಟಿಟಿ ರಿಲೇಷನ್ ಅಂತ ಏನ್ ಮಾತಾಡ್ತೀವಿ ಅದು ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಅಂಡ್ ದಟ್ ಈಸ್ ದಿ ಸ್ಮಾಲೆಸ್ಟ್. ಅದಕ್ಕಿಂತ ಸ್ಮಾಲೆಸ್ಟ್ ಇಲ್ಲ, ನೆನ್ಪಿಟ್ಕೊಳ್ಳಿ. ಕ್ವಶನ್ ಹೆಂಗ್ ಫ್ರೇಮ್ ಮಾಡ್ತಾನೆ ಗೊತ್ತಾ ನಿಮ್ಗೆ? ವಿಚ್ ಇಸ್ ದ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೇಳಲ್ಲ ಅವನು ಹೆಂಗ್ ಕೇಳ್ತಾನೆ ಅಂತ ಅಂದ್ರೆ, ಸೊ ಒಂದು ಸೆಟ್ ಅಲ್ಲಿ 5 ಎಲಿಮೆಂಟ್ ಇದಾವೆ. ಸೊ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್ ಅಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ ಅಂತ ಕೇಳ್ತಾನೆ. ಎಷ್ಟಿರ್ತವೆ? 5 ಇರ್ತವೆ ಅಷ್ಟೇ. ಯಾಕಂದ್ರೆ ದಟ್ ಈಸ್ ಐಡೆಂಟಿಟಿ ಅಲ್ವಾ? ಸ್ಮಾಲೆಸ್ಟ್ 5 ಎಲಿಮೆಂಟ್ ಇರೋದಾದ್ರೆ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್ ಅಲ್ಲೂ 5 ಎಲಿಮೆಂಟ್ ಇರ್ತವೆ, ಅದು ಗೊತ್ತಿರಬೇಕು. ಸೆಕೆಂಡ್ ಒನ್ ಯೂನಿವರ್ಸಲ್ ರಿಲೇಷನ್ ಅಂತ ಏನ್ ಮಾತಾಡಿದ್ವಿ? ದಟ್ ಈಸ್ ದ ಲಾರ್ಜೆಸ್ಟ್ ಈಕ್ವಲೆನ್ಸ್ ರಿಲೇಷನ್. ಲಾರ್ಜೆಸ್ಟ್ ಈಕ್ವಲೆನ್ಸ್ ರಿಲೇಷನ್, ದೊಡ್ಡದೇ ಯಾವ್ದಾದ್ರು ರಿಲೇಷನ್. ಯೂನಿವರ್ಸಲ್ ಅಂದ್ರೆ ಏನು? ಫುಲ್ ಎಲ್ಲ ಕವರ್ ಆಗೋಯ್ತಲ್ಲ, ಫುಲ್ ಏಕ್ರಾಸ್ ಏನೇ ಬಂದ್ಬಿಡುತ್ತಲ್ಲಿ. ಸೊ ದಟ್ ಈಸ್ ದಿ ಲಾರ್ಜೆಸ್ಟ್ ಈಕ್ವಲೆನ್ಸ್ ರಿಲೇಷನ್. ಈಗ ಯೋಚನೆ ಮಾಡಿ, ಸೆಟ್ ಅಲ್ಲಿ 5 ಎಲಿಮೆಂಟ್ ಇದಾವೆ ಅಂತ ಅಂದ್ರೆ ಯೂನಿವರ್ಸಲ್ ರಿಲೇಷನ್ ಅಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ? ಟೋಟಲ್ ಎ ಕ್ರಾಸ್ ಏನೇ ಬರೋದ್ರಿಂದ ನಿಮ್ಗೆ 25 5 ಸ್ಕ್ವೇರ್ ಎಲಿಮೆಂಟ್ಸ್ ಬರ್ತವೆ, 25 ಬರ್ತವೆ. ಸೊ ಇದು ನೆನಪಿರ್ಬೇಕು, ಅದಲ್ವಾ? ಸೊ ಈ ತರ ಕ್ವಶನ್ ಕೇಳ್ತಾನೆ, ಏನು ಒಂದು ಸೆಟ್ ಅಲ್ಲಿ 4 ಎಲಿಮೆಂಟ್ ಇದಾವಪ್ಪ, ಲಾರ್ಜೆಸ್ಟ್ ಈಕ್ವಲೆನ್ಸ್ ರಿಲೇಷನ್ ಅಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ ಅಂತ ಕೇಳ್ತಾನೆ. ಏನು ಸ್ಕ್ವೇರ್ ಮಾಡೋದಷ್ಟೇ, 16. ಯಾಕಂದ್ರೆ ಎ ಕ್ರಾಸ್ ಎ ಬರುತ್ತಲ್ವಾ, 16. ನೋಡು, ಸ್ಮಾಲೆಸ್ಟ್ ಅಂದ್ರೆ ಸೇಮ್ ಬರುತ್ತೆ, ಲಾರ್ಜೆಸ್ಟ್ ಅಂದ್ರೆ ಸ್ಕ್ವೇರ್ ಮಾಡಾಕದಷ್ಟೇ. ಓಕೆನಾ? ಸೊ ಸ್ಮಾಲೆಸ್ಟ್ ಅಂದ್ರೆ ಐಡೆಂಟಿಟಿ, ಲಾರ್ಜೆಸ್ಟ್ ಅಂದ್ರೆ ಯೂನಿವರ್ಸಲ್, ಇದು ಗೊತ್ತಿದೆ. ಸೊ ಆರ್ ಅನ್ನೋದು ಈಕ್ವಲೆನ್ಸ್ ಅಂತ ಅಂದ್ರೆ ಆರ್ ಇನ್ವರ್ಸ್. ಇನ್ವರ್ಸ್ ಅಂದ್ರೆ ಉಲ್ಟಾ ಮಾಡೋದು ಹೇಳಿದ್ನಲ್ಲ ನೆನ್ನೆ. ಓಕೆನಾ? ಸೊ ಆರ್ ಇನ್ವರ್ಸ್ ಕೂಡ ಈಕ್ವಲೆನ್ಸ್ ಆಗತ್ತಂತೆ. ಇಫ್ ಆರ್ ಅಂಡ್ ಇವೆಲ್ಲ ಏನ್ ಅಂತ ಹಿಂಗ್ ಕೇಳಿದಿಲ್ಲ, ಬಟ್ ಗೊತ್ತಿಲ್ಲ. ಆರ್ ಅಂಡ್ ಎಸ್ ಆರ್ 2 ಈಕ್ವಲೆನ್ಸ್ ರಿಲೇಷನ್ ಆಗಿದ್ರೆ ಇಂಟರ್ಸೆಕ್ಷನ್ ಈಕ್ವಲೆನ್ಸ್ ಆಗುತ್ತೆ, ಯೂನಿಯನ್ ನೀಡ್ ನಾಟ್ ಬಿ ಅಂತ ಹೇಳ್ತಾನೆ. ಇವೆರಡು ರಿಸಲ್ಟ್ ನೋಡ್ಕೊಳ್ಳಿ ಅಷ್ಟೇ. ಇಂಟರ್ಸೆಕ್ಷನ್ ಕಂಪಲ್ಸರಿ ಆಗುತ್ತೆ, ಯೂನಿಯನ್ ಆದ್ರೂ ಆಗ್ಬೋದು, ಆಗದೇನೋ ಇರ್ಬೋದು ಅಂತ ಹೇಳ್ತಿದ್ದಾರೆ. ಕ್ಲಿಯರ್ದಾ? ಇಷ್ಟು ಗೊತ್ತಿರಲಿ. ಮತ್ತೆ ಕೌಂಟಿಂಗ್ ಬಗ್ಗೆ 100ಕ್ಕೆ 100 ಒಂದು ಕ್ವಶನ್ ಕೇಳ್ತಾನೆ ರಿಲೇಷನ್ ಫಂಕ್ಷನ್ ಇಂದ. ಈಗ ಹೇಳ್ತೀನಿ, ಕರೆಕ್ಟ್ ನೆನ್ಬಿಟ್ಕೊಂಡ್ಬಿಡಿ. ಈಗ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಗೊತ್ತಲ್ವಾ? ಆನ್ ದಿ ಸೆಟ್ ಎ ಅಂತ ಅಂದ್ರೆ ಏನಾಗುತ್ತೆ? 2 to the power of m into n ಅಂತ ಓದಿರ್ತೀರಾ. ಸೊ ಆನ್ ದಿ ಸೆಟ್ ಎ ಅಂದ್ರೆ ಎ ಇಸ್ ಏನಲ್ಲಿ m ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂತ ಅಂದ್ರೆ ರಿಲೇಷನ್ ಫ್ರಮ್ ಎ ಟು ಎ ಇತ್ತು ಅಂತ ಏನಾಗುತ್ತೆ? 2 power m square. ನೆನ್ಪಿಟ್ಕೊಳ್ಳಿ, 2 power m square ಟೋಟಲ್ ನಂಬರ್ ಆಫ್ ರಿಲೇಷನ್ಸ್. ಟೋಟಲ್ ರಿಲೇಷನ್ಸ್ ನೀವು ಅಲ್ಲೇ ಓದಿರ್ತೀರಾ. ಓಕೆ, 2 power m square. 2 power m into n ಅಂತ ಮಾಡಿದಿರಾ. ನಾವ್ ಇನ್ ಮುಂದೆ ಎಲ್ಲಾ ಮಾತಾಡೋದು ಆನ್ ಎ ರಿಲೇಷನ್. ಓಕೆನಾ? ದ ರಿಲೇಷನ್ ಆನ್ ಎನೇ ಮಾತಾಡೋದು. ಎ ಟು ಬಿ ಎಲ್ಲೂ ನಾವು ಓದಿದೀವ ಸೆಕೆಂಡ್ PUC ನಲ್ಲಿ. ರಿಲೇಷನ್ ಆನ್ ಎ ಅಂತಂದ್ರೆ ಎ ಇಂದ ಎಗೆನೆ. ಸೊ ಎಂ ಅಂದ್ರೆ m ಸ್ಕ್ವೇರ್ ಆಗುತ್ತೆ ಅಷ್ಟೇ. ಇದು ನೆನ್ಪಿಟ್ಕೋ. ಟೋಟಲ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಏನಪ್ಪಾ ಅಂತ ಅಂದ್ರೆ 2 power m into m minus 1. ಇದು ನೆನ್ಪಿಟ್ಕೊಳ್ಳಿ. ಏನಲ್ಲಿ m ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತ ಅಂದ್ರೆ ಟೋಟಲ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಎಷ್ಟು ಡಿಫೈನ್ ಆಗುತ್ತೆ ಅಂದ್ರೆ 2 power m into m minus 1. ನಿಮಗೆ ನೆನ್ಪಿಟ್ಕೊಳ್ಳಿ. ಸಿಮೆಟ್ರಿಕ್ ರಿಲೇಷನ್ಸ್ ಎಷ್ಟಾಗುತ್ತೆ? ಈ ಫಾರ್ಮುಲಾ ಎಲ್ಲ ಬಯಟ್ ಪಡ್ಕೊಂಡ್ಬಿಡಿ, ಎಲ್ಲ ನಾವು ಬರ್ಕೊಂಡ್ಬಿಡಿ, ನೆನ್ಪಿಟ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲ ಕೇಳ್ಬಿಟ್ರೆ ಬರ್ದ್ ಬಿಡೋದು. ಸಿಮೆಟ್ರಿಕ್ ಏನಾಗುತ್ತೆ ಅಂದ್ರೆ 2 power m into m plus 1 upon 2 ಆಗುತ್ತೆ. ಒಂದು ರಿಲೇಷನ್ ಸಿಮೆಟ್ರಿಕ್ ಆಗಿರ್ಬೇಕು ಮತ್ತೆ ರಿಫ್ಲೆಕ್ಸಿವ್ ಆಗಿರ್ಬೇಕಂತ ಅಂದ್ರೆ ಇದಕ್ಕೆ 2 power m into m minus 1 by 2 ಆಗುತ್ತೆ. ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ. ಇದು ಬೋತ್ ಸಿಮೆಟ್ರಿಕ್ ಅಂಡ್ ಬೋತ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಗೆ. ಕೌಂಟಿಂಗ್ ನಾನು ಯಾಕೆ ಸೀರಿಯಸ್ ಆಗಿ ತಗೊಂತೀನಿ ಅಂತಂದ್ರೆ ಕೇಳ್ತಾನೆ, ಎಲ್ಲೆಲ್ಲಿ ಬೇಕಾದ್ರೂ ಕೇಳ್ಬೋದು. 3 ಕ್ವಶನ್ ಅಂತೂ ಇರ್ತವೆ, ನಂಬರ್ ಅನ್ನೋವು CET ನಲ್ಲಿ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ಮತ್ತೆ ಟ್ರಾನ್ಸಿಟಿವ್ ಹೇಳಿಲ್ವಲ್ಲ ಸರ್? ಟ್ರಾನ್ಸಿಟಿವ್ಗೆ ಯಾವುದೇ ಆದಂತಹ ಫಾರ್ಮುಲಾ ಇಲ್ಲ, ಹಂಗಾಗಿ ನಾನು ಕೊಟ್ಟಿಲ್ಲ ಅಷ್ಟೇ. ಓಕೆ, ಅದು ಹಾರ್ಡ್ ರೂಲ್ ಮಾಡೋಕ್ಕಾಗಲ್ಲ, ಅದು ರಿಲೇಷನ್ ನೋಡೇ ಹೇಳಬೇಕು. ಸೊ ದಟ್ ಈಸ್ ದ ಥಿಂಗ್. ಇಷ್ಟು ಗೊತ್ತಾಯ್ತು. ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಕೇಳ್ತಾನೆ. ಒಂದು ಸೆಟ್ ಕೊಟ್ಬಿಟ್ಟು ಎಷ್ಟು ಪಾಸಿಬಲ್ ಈಕ್ವಲೆನ್ಸ್ ರಿಲೇಷನ್ ಫ್ರೇಮ್ ಮಾಡ್ಬೋದು ನಾವು ಈ ರಿಲೇಷನ್ಗೆ ಅಂತ, ಈ ಸೆಟ್ಗೆ ಅಂತ ಕೇಳ್ತಾನೆ. ಇದಕ್ಕೆ ಒಂದು ಫಾರ್ಮುಲಾ ಇಲ್ಲ. ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ಗೆ ಯಾವುದೇ ರೀತಿ ಅಂತ ಫಾರ್ಮುಲಾ ಇಲ್ಲ. ಬಟ್ ನೀವು ಒಂದು ಬೆಲ್ಸ್ ಫಾರ್ಮುಲಾ ಅಂತ ಮಾಡಿದರೆ ಇದೆಲ್ಲ ಇಲ್ಲ. ಬಯಾಟ್ ಹೊಡಿಂಗಿದ್ರೆ ಬಯಾಟ್ ಹೊಡಿ, 5ರವರೆಗೂ ಬಯಾಟ್ ಹೊಡಿಂಗಿದ್ರೆ ಬಯಾಟ್ ಹೊಡಿ. ಇದು ಹೆಂಗ್ ಬಂತು ಅಂತಾನು ಹೇಳ್ಬಿಡ್ತೀನಿ ನಾನು. ನೋಡಿ, ಫಸ್ಟ್ ಇಲ್ಲಿ 1 ಬರ್ಕೋಬೇಕು. ಇದೇ ಆನ್ಸರ್. ಇಲ್ಲಿ 1 ಬರ್ಕೊಳ್ಳಿ, ಕೆಳಗಡೆನೂ 1 ಬರ್ಕೊಳ್ಳಿ, ಪಕ್ಕದಲ್ಲಿ 2 ಬರ್ಕೊಳ್ಳಿ.
ಓಕೆ, ಇದು ಫಿಕ್ಸ್ ಆಯ್ತು. ನೆಕ್ಸ್ಟ್ ಇಲ್ಲಿ ಈ ನಂಬರ್ನೇ ಬರ್ಕ 2 ಅಂತ, ಈ ಟೂ ಅಂತ ಏನಿದೆ ಇಲ್ಲಿ ಬರ್ಕ, ಈ 1 ಮತ್ತೆ 2 ಆಡ್ ಮಾಡು, ಏನ್ ಬರುತ್ತೆ? 1 ಮತ್ತೆ 2 3, ಇಲ್ಲಿ ಬರಿ. 2 ಮತ್ತೆ 3 ಆಡ್ ಮಾಡು 5, ಇಲ್ಲಿ ಬರಿ. ಮತ್ತೆ ಅದೇ 5 ನ ಇಲ್ಲಿ ಬರ್ಕ, 2 ಮತ್ತೆ 5 ಆಡ್ ಮಾಡು 7 ಬರುತ್ತೆ, 3 7 ಆಡ್ ಮಾಡು 10 ಬರುತ್ತೆ, 5 10 ಆಡ್ ಮಾಡು 15 ಬರುತ್ತೆ. ಅರ್ಥ ಆಗ್ತಿದೆ? ಪ್ಯಾಟರ್ನ್ ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಈ 15 ನ ಇಲ್ಲಿ ಬರ್ಕ, 5 15 ಆಡ್ ಮಾಡು 20 ಬರುತ್ತೆ, 7 20 ಆಡ್ ಮಾಡು 27 ಬರುತ್ತೆ, ಹಿಂಗ್ ಬರುತ್ತೆ. ಆಯ್ತು, ಬಂತು ಸರ್, ಏನ್ ಮಾಡ್ತೀರಾ ಇದರಿಂದ ಏನ್ ಮಾಡ್ತೀವಿ ಅಂತಂದ್ರೆ, ಈ 1 ಇದೆಯಲ್ಲ, ಈ 1 2 5 15 52 ಇದೆಯಲ್ಲ, ಅವೇ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್. ಏನಂದ್ರೆ ಬಹ್ಯಾಟ್ ಹೊಡೆಂಗಿದ್ರೆ ಬಹ್ಯಾಟ್ ಹೊಡಿ. ಸರ್ ಒಂದೇ ಒಂದು ಎಲಿಮೆಂಟ್ ಇದೆ ಸರ್ ಒಂದು ಸೆಟ್ ಅಲ್ಲಿ, ಇವು ಸೆಟ್ ನಂಬರ್ ಆಫ್ ಎಲಿಮೆಂಟ್ಸ್, ಇವು ನಂಬರ್ ಆಫ್ ಎಲಿಮೆಂಟ್ಸ್. ಓಕೆನಾ? ನಂಬರ್ ಆಫ್ ಎಲಿಮೆಂಟ್ಸ್. ಸರ್ ಒಂದೇ ಒಂದು ಎಲಿಮೆಂಟ್ ಇದೆ, ಎಷ್ಟು ಈಕ್ವಿವೆಲೆನ್ಸ್ ಬರುತ್ತೆ ಸರ್? ಒಂದೇ. ಸರ್ 2 ಎಲಿಮೆಂಟ್ ಇದೆ ಸರ್, 2. 3 ಎಲಿಮೆಂಟ್ ಇದೆ ಸರ್, 5. 4 ಎಲಿಮೆಂಟ್ ಇದೆ ಸರ್, 15. 5 ಎಲಿಮೆಂಟ್ ಇದೆ ಸರ್, 52. ನೆನ್ಪಿಟ್ಕ. ಬಯಟ್ ಮಾಡಂಗಿದ್ರೆ ಬಯಟ್ ಮಾಡು, ಇಲ್ಲಾಂದ್ರೆ ಈ ಟೇಬಲ್ ಹಾಕಂಗಿದ್ರೆ ಟೇಬಲ್ ಹಾಕು. ಇದಕ್ಕೆ ಯಾವ್ದು ಫಾರ್ಮುಲಾನು ಇಲ್ಲ. ಓಕೆನಾ? ಫಾರ್ಮುಲಾ ಬರೋದಿಲ್ಲ. ನೋಡಪ್ಪ, 1ಗೆ 1, 2ಗೆ 2, 1ಗೆ 1, 2ಗೆ 2, 3ಗೆ ಎಷ್ಟಪ್ಪ? 5, 4ಗೆ 15, 5ಗೆ 52. ಸೊ 6ಗೆ 7ಗೆ ಎಲ್ಲ ದೊಡ್ಡ ದೊಡ್ಡ ನಂಬರ್ ಬರ್ತವೆ. ಅವೆಲ್ಲ ಬೇಡ, ಬಿಟ್ಬಿಡಿ, ಸುಮ್ಮನೆ ರಿಸ್ಕ್ ಬೇಡ. ಓಕೆ, 5ರವರೆಗೂ ನೆನ್ಪಿಟ್ಕೊಳ್ಳಿ. ಇಲ್ಲಿ ಟೇಬಲ್ ಗೊತ್ತಾಯ್ತಲ್ಲ ಇದು ಹಾಕೋದಂಗೆ ಅಂತ. ಎಕ್ಸಾಮ್ ಅಲ್ಲಿ ಟೇಬಲ್ ಹಾಕಕ್ ಹೋಗ್ಬೇಡಿ, ಅವ್ರು ರಂಗೋಲಿ ಬಿಡ್ಸ್ಕೊಂಡು ಕುತ್ಕೊಂಡ್ರೆ ಹುಡುಗಿರಲ್ಲ. ಇಷ್ಟು ಇದು ರಿಲೇಷನ್ಸ್ ಬಗ್ಗೆ ಅಷ್ಟೇ, ಇನ್ನೇನು ಬೇಕಾಗಲ್ಲ. ನಾವು ಟೈಪ್ಸ್ ಆಫ್ ಫಂಕ್ಷನ್ಸ್ ನೋಡೋಣ. 1 ಫಂಕ್ಷನ್ ಜಾಸ್ತಿ ಇದು ಮಾಡಕ್ ಹೋಗಲ್ಲ. 1 ಫಂಕ್ಷನ್ ಆಗ್ಬೇಕಂತ ಅಂದ್ರೆ ಇಷ್ಟೇ, ಇದೊಂದು ಡೆಫಿನಿಷನ್ ನೆನ್ಪಿಟ್ಕೊಳ್ಳಿ. x to y ಏನಾದ್ರು ಫಂಕ್ಷನ್ 1 ಫಂಕ್ಷನ್ ಆಗ್ಬೇಕಂದ್ರೆ, f from x to y 1 ಆಗ್ಬೇಕಂತ ಅಂದ್ರೆ, ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ x ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್. ಇದೊಂದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಂಡ್ರೆ ಸಾಕು, ಇನ್ನೇನು ಬೇರೆದ್ ಬೇಡ. ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಡಿಫ್ರೆಂಟ್ ಇಮೇಜ್ ಇರಬೇಕು. ಸಪೋಸ್ ಇಫ್ ಯು ಹ್ಯಾವ್ 2 ಎಲಿಮೆಂಟ್ಸ್ ಇನ್ ಸೆಟ್ x which have same image, ಏನಂತ ಹೇಳ್ಬೋದು ನಾವು? 1 ಅಲ್ಲ ಅಂತ ಹೇಳ್ಬೋದು. ಸೊ ಮ್ಯಾಥಮೆಟಿಕಲ್ ಪ್ರೂಫ್ ಹೆಂಗ್ ಮಾಡ್ತೀವಿ ಅಂದ್ರೆ, f of x1 is equal to f of x2 implies x1 is equal to x2 ಅಂತ ಮಾಡ್ತೀವಿ. You all know that. Suppose if f is not 1 ಏನಂತ ಕರಿತೀವಿ? ಅದನ್ನ f ನ many 1 ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡ್ಬೋದು. ಸೊ ಎಕ್ಸಾಂಪಲ್ 1 ತಗೊಳ್ಳಿ, n2z by f of x is equal to x square. ನೋಡಿ, ಈಗ ಇಲ್ಲಿ ಡೊಮೈನ್ ಯಾವುದು? ದಿಸ್ ಇಸ್ ಯುವರ್ ಡೊಮೈನ್ ಅಂಡ್ ದಿಸ್ ಇಸ್ ಯುವರ್ ಕೋಡೊಮೈನ್. n z ಕೊಟ್ಟಿದ್ದಾನೆ ಅಲ್ವಾ? ಸೊ ನೋಡಿ, ಡಿಫ್ರೆಂಟ್ ಎಲಿಮೆಂಟ್ಸ್ ನೀವು ಹಾಕಂತ ಹೋಗಿ ಡಿಫ್ರೆಂಟ್ ಆನ್ಸರ್ ಬಂದೇ ಬರುತ್ತಲ್ವಾ? ಡಿಫ್ರೆಂಟ್ ಆನ್ಸರ್ ಬರುತ್ತೆ. 1ಗೆ ವಾಟ್ ಇಸ್ ದ ಇಮೇಜ್ ಆಫ್ 1? ಇಮೇಜ್ ಆಫ್ 2 ಇಸ್ ವಾಟ್? ಇಮೇಜ್ ಆಫ್ 2 ಇಸ್ 4. ಎಲ್ಲ ಬರ್ತಾ ಹೋಗ್ತವೆ. ಓಕೆ, ಸೊ ಹಂಗಾಗಿ ಇದು 1 ಫಂಕ್ಷನ್ ಆಗುತ್ತೆ. ಸೊ ಅದೇ ನೀನು n ಬದಲಾಗಿ ನೀನ್ z ಗೆ ಚೇಂಜ್ ಮಾಡಿದೆ ಅಂತ ಇಟ್ಕೊಳಪ್ಪ, ಫಾರ್ ದಿ ಸೇಮ್ ಫಂಕ್ಷನ್ ಏನಾಗುತ್ತೆ? 1 ಆಗುತ್ತಾ? 1 ಆಗುತ್ತಾ? ಆಗಲ್ಲ. ಯಾಕಾಗಲ್ಲ ಹೇಳು? ನೆಗೆಟಿವ್ ವ್ಯಾಲ್ಯೂನು ಬರುತ್ತೆ ಇಲ್ಲಿ. 1ಗೆ ಇಮೇಜ್ 1, -1 ಹಾಕಿದ್ರು ಕೂಡ ಆನ್ಸರ್ 1 ಬರ್ತಾ ಇದೆ. ಅಂದ್ರೆ 1ಗೆ ಮತ್ತೆ -1ಗೆ ಸೇಮ್ ಆನ್ಸರ್ ಬರ್ತಾ ಇದೆ. ಅಥವಾ 1 ತಗೋಬೇಕಂತ ರೂಲ್ಸ್ ಇಲ್ಲ, 2 ತಗೋಬೇಕಾರೆ 2ಗೆ ಏನು ಬರುತ್ತೆ ಇಮೇಜು? 2ಗೆ 4 ಬರುತ್ತೆ, -2ಗೆ 4 ಬರುತ್ತೆ. ಹಂಗಾಗಿ ಇಮೇಜ್ ಸೇಮ್ ಬರುತ್ತೆ. ಹಂಗಾಗಿ ಇದು 1 ಆಗಲ್ಲ. ಓಕೆನಾ? ಸೊ ಇದು 1 ಆಗುತ್ತೆ. ಅಂದ್ರೆ ನೀವು 1 ಅಂತ ನೋಡ್ಬೇಕಂದ್ರೆ ನೀವು ಫೋಕಸ್ ಮಾಡ್ಬೇಕಾಗಿರೋ ವಿಷಯ ಡೊಮೈನ್ ನ ಫೋಕಸ್ ಮಾಡ್ಬೇಕು. ಡೊಮೈನ್ ಹೆಂಗಿದೆಯಪ್ಪ ಅಂತ, ಡೊಮೈನ್ ಹೆಂಗಿದೆ ಅಂತ ಫೋಕಸ್ ಮಾಡ್ಬೇಕು. ಮತ್ತೆ ಇಲ್ಲಿ ಫಂಕ್ಷನ್ ಹೆಂಗ್ ಡಿಫೈನ್ ಆಗಿದೆ ಅಂತ ನೋಡ್ಕೋಬೇಕು. ಆ ಎರಡನ್ನು ನೋಡ್ಕೊಂತ ಹೋಗ್ಬೇಕು. ಸೊ 1 ಅಂತಂದ್ರೆ ಯು ಫೋಕಸ್ ಆನ್ ಡೊಮೈನ್. ಓಕೆನಾ? ಡೊಮೈನ್ ಏನಿದೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ, ಯಾಕಂದ್ರೆ ಎಲಿಮೆಂಟ್ಸ್ ಆರ್ ಇಂಪಾರ್ಟೆಂಟ್. ದಿಸ್ ಇಸ್ ಅಬೌಟ್ 1. ಮೆಥಡ್ಸ್ ಟು ಚೆಕ್ ವೆದರ್ ಇಟ್ ಈಸ್ ಎ ಫಂಕ್ಷನ್ ಆರ್ 1 ಆರ್ ನಾಟ್ ಅಂತ ಅಂದ್ರೆ ಯಾವೆಲ್ಲ ಮೆಥಡ್ಗಳಿದಾವೆ ನಮಗೆ ಚೆಕ್ ಮಾಡೋದಿಕ್ಕೆ 1 ಹೌದಾ ಅಲ್ವಾ ಅಂತ ಅಂದ್ರೆ, ಒಂದು ನಾರ್ಮಲ್ ಥಿಯರಿಟಿಕಲ್ ಮೆಥಡ್, ಯು ಹ್ಯಾವ್ ಲರ್ನ್ಡ್ ದಿಸ್ ಇನ್ ಯುವರ್ PU ಕ್ಲಾಸಸ್. ಹೌದಲ್ವಾ? ಹಿಂಗೆ ತಾನೆ 1 ಅಂತ ಪ್ರೂವ್ ಮಾಡಿ ಅಂತಂದ್ರೆ f of x1 is equal to f of x2 ಅಂತ ತಗೊಂತಿದ್ರಿ, which implies x1 is equal to x2 ಅಂತ ಫೈನಲ್ ಆಗಿ ಪ್ರೂವ್ ಮಾಡ್ತಿದ್ರಿ. therefore ಏನಂತ ಬರೀತೀರಿ? f is 1 ಅಂತ ಬರೆದು ಬಿಡ್ತಿದ್ದೆ. ಅದೊಂದು. ಗ್ರಾಫಿಕಲ್ ಮೆಥಡ್ ಏನಾದ್ರು ಇದೆಯಾ ಸರ್? ಒಂದು ಫಂಕ್ಷನ್ ಕೊಟ್ಬಿಟ್ಟಿದ್ದಾನೆ, ಅದ್ರದ್ದು ಗ್ರಾಫ್ ನನಗೆ ಗೊತ್ತು ಸರ್. ಆ ಗ್ರಾಫ್ ಏನಾದ್ರು ಗೊತ್ತಿದ್ರೆ ಅದನ್ನ ಹೇಳ್ಬೋದಾ 1 ಹೌದಾ ಅಲ್ವಾ ಅಂತ ಅಂದ್ರೆ, ಹೌದು ಹೇಳ್ಬೋದು. ಸೊ ಇದನ್ನ ನಾವು horizontal line test ಅಂತ ಕರಿತೀವಿ. ಏನ್ ಹೇಳುತ್ತೆ ಅಂದ್ರೆ, ಎನಿ ಲೈನ್ ಡ್ರಾನ್ ಪ್ಯಾರಲಲ್ ಟು x axis meets the graph at most 1 point, then f is 1. ಅಂದ್ರೆ
ಯಾವ್ದಾದ್ರು ಒಂದು ಗ್ರಾಫ್ ನ ತಗೊಂಡು ಒಂದು ಹಾರಿಜಾಂಟಲ್ ಲೈನ್ ನ ಡ್ರಾ ಮಾಡಿ ಆ ಲೈನು ನಮ್ಮ ಗ್ರಾಫ್ ನ ಒಂದೇ ಕಡೆ ಟಚ್ ಮಾಡಬೇಕು. ಒಂದೇ ಕಡೆ ಟಚ್ ಮಾಡಬೇಕು. ಅದೇನಾದ್ರೂ 2-3 ಕಡೆ ಟಚ್ ಮಾಡ್ತು ಅಂದ್ರೆ ಅದು 1-1 ಆಗಲ್ಲ. ಸೊ ಇಫ್ ಯು ಟೇಕ್ f of x is equal to x square, f of x is equal to x square ಫಂಕ್ಷನ್ ತಗೊಳಪ್ಪ. ಓಕೆ, ಸೊ ನೋಡಿ, ಈಗ f of x is equal to x square ತಗೊಳಪ್ಪ. f of x is equal to x square ಫಂಕ್ಷನ್ ಹೆಂಗಿರುತ್ತೆ ನೋಡು. ನಾನು ಇಲ್ಲಿ ಜಸ್ಟ್ ಬರೀ ಫಂಕ್ಷನ್ ಬರ್ದೀನಿ. ನಾನೇನು ಎಲ್ಲಿಂದ ಎಲ್ಲಿಗೆ ಡಿಫೈನ್ ಆಗಿದೆ ಅಂತ ಬರ್ದಿಲ್ಲ. ನಾನೇನು ಬರ್ದಿಲ್ಲ ಅಂತಂದ್ರೆ ಅಂಡರ್ಸ್ಟುಡ್ ಅದು ಎಲ್ಲಿಂದ ಎಲ್ಲಿ ಡಿಫೈನ್ ಆಗಿರುತ್ತೆ, ಆರ್ ಟು ಆರ್ ಡಿಫೈನ್ ಆಗಿರುತ್ತೆ ಅಂತ. ಓಕೆ, ಅಂಡರ್ಸ್ಟುಡ್ ಅದು. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಗ್ರಾಫ್ ಹಿಂಗಿರುತ್ತಲ್ವೇನಪ್ಪ, ತಿರುಪತಿ ತಿಮ್ಮಪ್ಪ ಅಲ್ವೇನಪ್ಪ, ಇದು ಹಿಂಗಿರುತ್ತೆ ನೋಡಿ. ಹಾರಿಜಾಂಟಲ್ ಲೈನ್ ಟೆಸ್ಟ್ ಏನ್ ಹೇಳುತ್ತೆ ಅಂತ ಅಂದ್ರೆ, ನೀನ್ ಎಲ್ಲಾದ್ರೂ ಡ್ರಾ ಮಾಡು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ನಾನು ಸಪೋಸ್ ಇಲ್ಲಿ ಡ್ರಾ ಮಾಡ್ತೀನಿ ಅಂತ, ಎಷ್ಟು ಟಚ್ ಆಯ್ತು, 2 ಕಡೆ ಟಚ್ ಆಯ್ತು. 2 ಕಡೆ ಟಚ್ ಆದ್ರೆ 1-1 ಆಗಲ್ಲ. ಯಾಕೆ ಸರ್ 1-1 ಆಗಲ್ಲ ನೋಡಿ. ಈಗ ಇದು ಕರೆಸ್ಪಾಂಡಿಂಗ್ ಯಾವ್ದೋ ಒಂದು ಸಮ್ x1 ವ್ಯಾಲ್ಯೂ ಇದೆ, ಇದು x2 ವ್ಯಾಲ್ಯೂ ಇದೆ. ಸೊ ದಿಸ್ ಇಸ್ ವಾಟ್ y ವ್ಯಾಲ್ಯೂ. ಸೇಮ್ ಡಿಫ್ರೆಂಟ್ ಎಕ್ಸ್ ವ್ಯಾಲ್ಯೂಗಳಿಗೆ ಸೇಮ್ y ವ್ಯಾಲ್ಯೂ ಬಂತಲ್ಲ ಈ ಪಾಯಿಂಟ್, ಹಂಗಾಗಿ 1-1 ಆಗಲ್ಲ. ಇದು ಹಾರಿಜಾಂಟಲ್ ಟೆಸ್ಟ್. ಎಷ್ಟು ಕಡೆ ಟಚ್ ಆಗಬೇಕು, 1-1 ಆಗ್ಬೇಕಂದ್ರೆ ಅಟ್ ಮೋಸ್ಟ್ 1 ಕಡೆ ಟಚ್ ಆಗ್ಬೇಕು. ಒಂದೇ ಕಡೆ ಟಚ್ ಆಗಬೇಕು, ಜಾಸ್ತಿ ಟಚ್ ಆಗಂಗಿಲ್ಲ. 2-3 ಕಡೆ ಟಚ್ ಆಯ್ತು ಅಂತಂದ್ರೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ sin x ಫಂಕ್ಷನ್ 1-1 ಆಗುತ್ತಾ ಯೋಚನೆ ಮಾಡಿ. sin x ಫಂಕ್ಷನ್ ಹೆಂಗಿರುತ್ತೆ, ಗ್ರಾಫ್ಸ್ ಎಲ್ಲ ನೋಡ್ತಾ ಇರ್ಬೇಕು. sin x ಫಂಕ್ಷನ್ ಹೆಂಗಿರುತ್ತೋ ಹಿಂಗ ಹೋಗುತ್ತಲ್ವೇನ್ರೋ, ಇದು 1-1 ಆಗುತ್ತೇನ್ರೋ. ಹಿಂಗ್ ಹೇಳಿರೋ ಲೈನ್ ಎಷ್ಟು ಕಡೆ ಟಚ್ ಆಗುತ್ತೋ, ಇಲ್ಲಿ 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 ಟಚ್ ಮೇಲೆ ಟಚ್, ಟಚ್ ಮೇಲೆ ಟಚ್ ಆಗ್ತಾನೆ ಇದೆ ಅಲ್ವಾ. ಹಂಗಾಗಿ ಇದೇನಲ್ಲ 1-1 ಅಲ್ಲ. ಓಕೆ, ಇನ್ನೊಂದು ನೆನ್ಪಿಟ್ಕೊಳ್ಳಿ, ಬೇಕಾದ್ರೆ ಬರ್ಕೊಳಗಿದ್ರೆ ಬರ್ಕೊಳ್ಳಿ, ಯಾವ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳು 1-1 ಅಲ್ಲ. ಯಾವ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗಳು 1-1 ಅಲ್ಲ. ಆಲ್ ದ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಮೆನಿ ಒನ್ ಫಂಕ್ಷನ್ಸ್. ಯು ಟೇಕ್ ಸೈನ್, ಗ್ರಾಫ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಯು ಟೇಕ್ ಸೈನ್, ಕಾಸ್, ಟ್ಯಾನ್, ಎಷ್ಟೊಂದು ಟಚ್ ಆಗುತ್ತಲ್ವ ಹಾರಿಜಾಂಟಲ್ ಲೈನ್ ಹಾಕ್ಬಿಟ್ರೆ. ಆಲ್ ದಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಮೆನಿ ಒನ್ ಫಂಕ್ಷನ್ಸ್, ನೆನ್ಪಿಟ್ಕೊಳ್ಳಿ. ಈಗ ಗೊತ್ತಾಯ್ತು. ಈಗ ನಾನು ಫಂಕ್ಷನ್ ಹೇಳ್ತೀನಿ, ಅದು 1-1 ಹೌದಲ್ಲ ಅಂತ ಹೇಳ್ಬಿಡ್ಬೇಕು. ಎಕ್ಸ್ಪೋನೆನ್ಷಿಯಲ್ 1-1 ಆಗುತ್ತಾ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇ ಪಾರ್ ಎಕ್ಸ್, ಗ್ರಾಫ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಗ್ರಾಫ್ ಆಗುತ್ತೆ 1-1 ಆಗುತ್ತೆ. ಲಾಗರಿಥಮಿಕ್ ಫಂಕ್ಷನ್ ಗ್ರಾಫ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನನ್ನ ಹೇಳ್ಕೊಡಿದ್ದೀನಿ ಗ್ರಾಫ್ ಹೆಂಗಿರುತ್ತೆ ಅಂತ, ಹಿಂಗಿರುತ್ತೆ ಇನ್ಕ್ರೀಸಿಂಗ್ ಫಂಕ್ಷನ್, ಅದು ಕೂಡ 1-1 ಆಗುತ್ತೆ. ಅರ್ಥ ಆಯ್ತಲ್ವಾ. ಸೊ ಈ ಲಾಜಿಕ್ಸ್ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಗ್ರಾಫ್ ನ ನೋಡಿ ಹಾರಿಜಾಂಟಲ್ ಲೈನ್ ಟೆಸ್ಟ್ ಮುಖಾಂತರ ನಾವು 1-1 ಹೌದಾ ಅಲ್ವಾ ಅಂತ ಹೇಳ್ತೀವಿ. ಮಾಡ್ಲೆಸ್ ಫಂಕ್ಷನ್ 1-1 ಆಗುತ್ತಾ, ಆಗಲ್ಲ. ಓಕೆನಾ, ಮಾಡ್ಲೆಸ್ ಫಂಕ್ಷನ್ 1-1 ಆಗಲ್ಲ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ 1-1 ಆಗುತ್ತಾ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ 1-1 ಆಗಲ್ಲ. ಯಾಕೆ 1-1 ಆಗಲ್ಲ, ಹಂಗೆ ಹೇಳ್ಬಿಡಿ ಕಾಮನ್ ಜನರಲ್ ಆಗಿ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.3 ಏನಪ್ಪಾ 1, ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.5 ಏನು, ಅದು 1. ಡಿಫರೆಂಟ್ ಎಲಿಮೆಂಟ್ಸ್ ಸೇಮ್ ಇಮೇಜ್ ಬಂತಲ್ಲ. ಸೊ ಹಾಗಾಗಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕೂಡ 1-1 ಆಗಲ್ಲ. ಮಾಡ್ಲೆಸ್ 1-1 ಆಗಲ್ಲ. ಸಿಗ್ನಮ್ ಫಂಕ್ಷನ್ 1-1 ಆಗುತ್ತಾ, ಸಿಗ್ನಮ್ಮು ಆಗಲ್ಲ. ಯಾಕಂದ್ರೆ ರೇಂಜ್ ಏನಿದೆ, ಅದಕ್ಕೆ ರೇಂಜ್ ಏನಿದೆ 1, -1, 0, 3 ಎಲಿಮೆಂಟ್ ಇರೋದು ರೇಂಜ್ ಅಲ್ಲಿ. ಹಂಗಾಗಿ ಅದು ಕೂಡ ಆಗೋದಿಲ್ಲ, ಎಷ್ಟೊಂದು ಎಲಿಮೆಂಟ್ಸ್ಗೆ ಆಗೋದಿಲ್ಲ. ಸೊ ಇದು ಒಂದು ಲಾಜಿಕ್ ಗೊತ್ತಾಯ್ತಲ್ವಾ. ಇದು ಗ್ರಾಫಿಕಲ್ ಹೇಳೋದು. ಸೊ ಥಿಯರಿಟಿಕಲ್ ಗೊತ್ತಿರ್ಲಿ, ಗ್ರಾಫಿಕಲ್ ಗೊತ್ತಿರ್ಲಿ. ಸೊ ಇದು 1-1 ಕತೆ. ನಾವು ಕಮಿಂಗ್ ಟು ಆಂಟು ಕತೆ. ಎಲ್ಲೋಯ್ತು ಇದು, ಆಂಟಿ ಅಲ್ಲ, ಅದು ಆಂಟು ಅಂತ ಅಂದ್ರೆ ನೋಡ್ರಿ, ವೆರಿ ಸಿಂಪಲ್. x-y ಫಂಕ್ಷನ್ ಡಿಫೈನ್ ಆಗಿದೆ ಅಂತ ಅಂತಿದೀವಿ. ಸೊ ಇದರಲ್ಲಿ x ನ ಏನಂತ ಕರೆದಪ್ಪ ನೀನು, ಡೊಮೈನ್ ಅಂತ ಕರಿಬೇಕು. y ನ ಏನಂತ ಕರಿಬೇಕು, ಕೋಡೊಮೈನ್ ಅಂತ ಕರಿಬೇಕು. ಓಕೆನಾ, x ಕಂಪ್ಲೀಟ್ ಡೊಮೈನ್, y ಕಂಪ್ಲೀಟ್ ಕೋಡೊಮೈನ್. ಇಷ್ಟೇ. ಫಂಕ್ಷನ್ ಎಲ್ಲಿಂದ ಎಲ್ಲಿ ಕೊಟ್ಟಿದ್ದಾನೆ ಅಂತ ಅಂದ್ರೆ ಫಸ್ಟ್ ಸೆಟ್ ಏನಿದೆ ಅದು ಡೊಮೈನ್ ಅಷ್ಟೇ, ಮುಗಿದೋಯ್ತು ಕೆಲಸ, ಮುಂದಕ್ಕೆ ಮಾತಾಡಂಗಿಲ್ಲ. ಓಕೆನಾ, ಈಗ ಫಂಕ್ಷನ್ ಎಲ್ಲಿಂದ ಎಲ್ಲಿಗೆ ಅಂತ ಡಿಫೈನ್ ಆಗಿದೆ ಅಂತ ಕೊಟ್ಬಿಟ್ಟು ಫೈಂಡ್ ದ ಡೊಮೈನ್ ಅಂತ ಕೊಡಕ್ ಚಾನ್ಸೇ ಇಲ್ಲ. ಓಕೆನಾ, ನೀವೆಲ್ಲ ಎಷ್ಟೊಂದು ಕ್ವಶನ್ ನೋಡಿದೀರಾ, ಫೈಂಡ್ ದ ಡೊಮೈನ್ ಅಂತ ಕೊಡ್ಬೇಕಾದ್ರೆ ಅವ್ನು ಎಲ್ಲಿಂದ ಎಲ್ಲಿಗೆ ಅಂತ ಕೊಟ್ಟಿರಲ್ಲ. ಓಕೆನಾ, ನೀನ್ ಕಂಡಿಡಿ ಅಂತ ಹೇಳ್ತಿರ್ತಾನೆ. ಅವ್ನು ಎಲ್ಲಿಂದ ಎಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಫಸ್ಟ್ ಅಲ್ಲಿ ಇರೋದು ಸೆಟ್ಟೆ ಡೊಮೈನು, ಸೆಕೆಂಡ್ ಸೆಟ್ಟೆ ಕೋಡೊಮೈನು. ಇವಾಗ ಮಾತಾಡೋಣ. ಆಂಟು ಅಂದ್ರೆ ಏನಂತ ಅಂದ್ರೆ, ಇದ್ರಲ್ಲಿರೋ ಎಲ್ಲಾ ಎಲಿಮೆಂಟ್ಗೂ, ಪ್ರತಿಯೊಂದು ಎಲಿಮೆಂಟ್ಗೂ ಇದ್ರಲ್ಲಿರೋಕೆ ಒಂದೊಂದು ಪ್ರೀ ಇಮೇಜ್ ಇರಬೇಕು. ಎಕ್ಸ್ ನಲ್ಲಿ ಯಾವ ಖಾಲಿ ಉಳಿಯಂಗಿಲ್ಲ ಅಂತ ಹೇಳುತ್ತೆ. ಓಕೆನಾ, ಎವ್ರಿ ಎಲಿಮೆಂಟ್ ಇನ್ ದಿ ಸೆಟ್ ವೈ ಶುಡ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಪ್ರೀ ಇಮೇಜಸ್. ಒಂದಕ್ಕಿಂತ ಜಾಸ್ತಿ ಇದ್ರ ಸಮಸ್ಯೆ ಏನಿಲ್ಲ, ಆಗಿರ್ತವೆ.
ಬಟ್ ಒಂದೊಂದಂತೂ ಇರಬೇಕು. ಅರ್ಥದಲ್ವಾ? ನೋಡಿ ಈಗ ಆರೋ ಡಯಾಗ್ರಾಮ್ ಅಲ್ಲಿ ನೀವು ಆರೋ ಡಯಾಗ್ರಾಮ್ ವೈಸ್ ನೀವು ನೋಡಕ್ ಹೋದ್ರೆ ನೋಡಿ ಈಗ 1 2 3 4 ಅದೇ ಅಂತ ಅನ್ಕೋ, ಇಲ್ಲಿ ಎ ಬಿ ಸಿ ಡಿ ಇದೆ ಅಂತ ಅನ್ಕೋ, ಹಿಂಗಿದೆ 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 ಅಂತ ಅನ್ಕೋ. ಫಸ್ಟ್ ಆಫ್ ಆಲ್ ಮೈ ಕ್ವಶನ್ ಈಸ್ ದಿಸ್ 1 1? ಯಾಕೆ 1 1 ಅಲ್ಲ ಸರ್? 1 ಮತ್ತೆ 2 ಗೆ ಸೇಮ್ ಡಿಫರೆಂಟ್ ಎಲಿಮೆಂಟ್ಸ್ ಸರ್, ಸೇಮ್ ಇಮೇಜ್ ಸರ್, 1 1 ಅಲ್ಲ. ಈಸ್ ದಟ್ ಆನ್ ಟು? ಆನ್ ಟು ಕೂಡ ಅಲ್ಲ. ಆನ್ ಟು ನೋಡ್ಬೇಕಂದ್ರೆ ಕೋಡಮೈನ್ ನ ಫೋಕಸ್ ಮಾಡ್ಬೇಕು. ಕೋಡಮೈನ್ ಫೋಕಸ್ ಮಾಡ್ಬೇಕು ಅಂದ್ರೆ ಇದ್ರಲ್ಲಿ ಯಾವನ ಖಾಲಿ ಉಳಿದಿದಾವ ಅಂತ ನೋಡ್ಬೇಕು. ಖಾಲಿ ಉಳಿದಿದಾವ? ಹೌದು. ಡಿ ಗೆ ಪ್ರೀ ಇಮೇಜ್ ಇಲ್ಲ. ಓ ಸರ್, ಡಿ ಗೆ ಪ್ರೀ ಇಮೇಜ್ ಇಲ್ಲ, ಇರ್ಬೇಕಿತ್ತು, ಅಟ್ಲೀಸ್ಟ್ ಒಂದು ಪ್ರೀ ಇಮೇಜ್ ಇರ್ಬೇಕಿತ್ತು, ಹಂಗಾಗಿ ಇಲ್ಲ. ಸೊ ಹೇಗೆ ಪ್ರೀ ಇಮೇಜ್ ಎಷ್ಟಿದಾವೆ? 2 ಇದಾವೆ. ಒಂದ್ ಎಲಿಮೆಂಟ್ ಎಷ್ಟು ಬೇಕಾದ್ರೂ ಪ್ರೀ ಇಮೇಜ್ ಇರ್ಬೋದು, ಸಮಸ್ಯೆ ಏನಿಲ್ಲ. ಓಕೆನಾ? ಆನ್ ಟು ಆಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಪ್ರೀ ಇಮೇಜ್ ಇರಲೇಬೇಕು. ಓಕೆನಾ? ಸೊ ಅವಾಗ ನಾವು ಅದನ್ನ ಏನಂತ ಕರಿತೀವಿ? ಆನ್ ಟು ಫಂಕ್ಷನ್ ಅಂತ ಕರಿತೀವಿ. ಈಗ ಯೋಚನೆ ಮಾಡಿ, ಈ ನಾನು ಇಲ್ಲೇನ್ ಡಯಾಗ್ರಾಮ್ ಬರ್ದಿದ್ದೀನಿ, ನನಗೆ ಆನ್ಸರ್ ಮಾಡಿ ಇದ್ರದ್ದು ಕೋಡಮೈನ್ ಏನು? ವಾಟ್ ಇಸ್ ದ ಕೋಡಮೈನ್ ಆಫ್ ದಿಸ್ ಫಂಕ್ಷನ್? ಎ ಬಿ ಸಿ ಡಿ. ವಾಟ್ ಇಸ್ ದ ರೇಂಜ್ ಆಫ್ ದಿ ಫಂಕ್ಷನ್? ರೇಂಜ್ ಎ ಬಿ ಸಿ. ನಿಮಗೆ ಗೊತ್ತಿದೆ ರೇಂಜ್ ಇಸ್ ಎ ಸಬ್ಸೆಟ್ ಆಫ್ ಕೋಡಮೈನ್ ಅಂತ. ಈಗ ಇದು ಆನ್ ಟು ಯಾಕಾಗಿಲ್ಲ ಹೇಳು? ಡಿ ಪ್ರೀಮೇಜ್ ಇಲ್ಲ ಅಂದ್ರೆ ಡಿ ಅನ್ನೋದು ರೇಂಜ್ ಒಳಗಡೆ ಸೇರ್ಕೊಂಡಿಲ್ಲ. ಅಂದ್ರೆ ಇದನ್ನ ಆನ್ ಟು ಮಾಡ್ಬೇಕಂದ್ರೆ ಇದಕ್ಕೆ ಯಾವ್ದಾದ್ರು ಒಂದು ಇಮೇಜ್ ಸೆಟ್ ಮಾಡ್ಲೇಬೇಕು. ನೀನೀಗ ಸೆಟ್ ಮಾಡಕ್ ಆಗಲ್ಲ. ಇನ್ಫ್ಯಾಕ್ಟ್ ಸಪೋಸ್ ಇಲ್ಲಿ 5 ಇದೆ ಅಂತ ಅಂದ್ರೆ ನೀನ್ ಹಿಂಗ್ ಸೆಟ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ? ಅದು ಆನ್ ಟು ಆಗ್ಬಿಡುತ್ತೆ. ಈಗ ಅದಕ್ಕೆ ಆನ್ ಟು ಇನ್ನೊಂದು ಡೆಫಿನೇಷನ್ ಕೊಡ್ತಾನೆ ಅಂತಂದ್ರೆ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಕೋಡಮೈನ್ ಆರ್ ಇಮೇಜಸ್. ಅದು ಗೊತ್ತಿದೆ. ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಕೋಡಮೈನ್ ಆರ್ ಇಮೇಜಸ್ ಆಗಿರ್ಬೇಕು. ಎಲ್ಲವೂ ಇಮೇಜ್ಗಳಾಗಿರ್ಬೇಕು. ಅಂದ್ರೆ ರೇಂಜು ಮತ್ತೆ ಕೋಡಮೈನ್ ಎರಡು ಈಕ್ವಲ್ ಆದ್ರೆ ಅವಾಗ ನಾವೇನಂತ ಹೇಳ್ತೀವಿ? ಅದನ್ನ ಆನ್ ಟು ಅಂತ ಕರಿತೀವಿ. ದಟ್ ಈಸ್ ಆಲ್ಸೋ ದ ಸೆಕೆಂಡ್ ಡೆಫಿನಿಷನ್ ಆಫ್ ಆನ್ ಟು ಫಂಕ್ಷನ್. ಸೆಕೆಂಡ್ ಡೆಫಿನಿಷನ್. ಸೊ ಅಂದ್ರೆ ನಿಮ್ಗೆ ಡೊಮೈನ್ ಕೊಟ್ಟಿರ್ತಾನೆ ಅವನೇನೆ, ನೀನ್ ಫಸ್ಟ್ ಕೆಲಸ ಮಾಡ್ಬೇಕಾದ್ರೆ ರೇಂಜ್ ಕಂಡಿಡಿ. ರೇಂಜು ಮತ್ತೆ ಕೊಟ್ಟಿರೋ ಕೋಡಮೈನು ಸೇಮ್ ಬಂತಾ? ಆನ್ ಟು ಅಂತ ಹೇಳು. ಸೇಮ್ ಬರ್ಲಿಲ್ವಾ? ಆನ್ ಟು ಅಂತ ಹೇಳ್ಬೇಡ ಅಷ್ಟೇ. ಆನ್ ಟು ಅಂತ ಹೇಳಕ್ಕೆ ಆಗಲ್ಲ. ಅರ್ಥ ಆಯ್ತಲ್ವಾ? ಸೊ ಇದು ಕತೆ. ಈಗ ಸಪೋಸ್ ಸಿಂಪ್ಲಿ ಅಬ್ಸರ್ವ್ ಮಾಡಪ್ಪ, ಎಫ್ ಫ್ರಮ್ ಆರ್ ಟು ಆರ್ ಕೊಟ್ಟಿದ್ದಾರೆ. ಎಫ್ ಫ್ರಮ್ ಆರ್ ಟು ಆರ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇಸ್ ದಟ್ ಆನ್ ಟು ಫಂಕ್ಷನ್? ಎಫ್ ಫ್ರಮ್ ಆರ್ ಟು ಆರ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಇಸ್ ದಟ್ ಆನ್ ಟು ಫಂಕ್ಷನ್? ರೇಂಜ್ ಕಂಡಿಡಿಯಪ್ಪ. ಸಿಂಪ್ಲಿ ರೇಂಜ್ ಅಣ್ಣ ಎಕ್ಸ್ ಸ್ಕ್ವೇರ್ ಇದೆ. ಫಾರ್ ಎನಿ ಎಕ್ಸ್ ಯು ಪುಟ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ಆರ್ ಈಕ್ವಲ್ ಟು 0 ಅಂದ್ರೆ ದ ರೇಂಜ್ ಇಸ್ ವಾಟ್? 0, ಇನ್ಫಿನಿಟಿ. ಅಣ್ಣ ಡೊಮೈನ್ ಕೋಡಮೈನ್ ಹೇಗೆ ಕೊಟ್ಟಿದ್ದಾನೆ? ರಿಯಲ್ಸ್ ಕೊಟ್ಟಿದ್ದಾನೆ. ಇಲ್ಲಿ ರಿಯಲ್ಸ್ ಬಂತು, ನನ್ನ ರೇಂಜ್ ಇದು ಬಂತು, ಆನ್ ಟು ಆಗುತ್ತಾ? ಆಗಲ್ಲ. ಅಷ್ಟು ಡಿಫರೆಂಟ್ ಇದೆಯಲ್ಲ. ಇಲ್ಲಿ ಆರ್ ಇದೆ, ಇಲ್ಲಿದೆ. ಟು ಮೇಕ್ ದಿಸ್ ಆನ್ ಟು ವಾಟ್ ಶುಡ್ ಡು? ಇದನ್ನ ಆನ್ ಟು ಮಾಡ್ಬೇಕಂದ್ರೆ ಕೋಡಮೈನ್ ನ ರೇಂಜ್ ಇಂದ ರೀಪ್ಲೇಸ್ ಮಾಡ್ಬೇಕಷ್ಟೇ. ಫಾರ್ ಎನಿ ಫಂಕ್ಷನ್ ವಿ ಕ್ಯಾನ್ ಮೇಕ್ ಇಟ್ ಆಸ್ 1 1, ವಿ ಕ್ಯಾನ್ ಮೇಕ್ ಇಟ್ ಆಸ್ ಆನ್ ಟು. ಓಕೆನಾ? ಬೈ ರೀಪ್ಲೇಸಿಂಗ್ ಡೊಮೈನ್ ಅಂಡ್ ಕೋಡಮೈನ್. ಓಕೆನಾ? ಅಂದ್ರೆ ಒಂದು ಫಂಕ್ಷನ್ ನ ನೀವು 1 1 ಮಾಡ್ಬೇಕಂದ್ರೆ ಡೊಮೈನ್ ನ ಚೇಂಜ್ ಮಾಡ್ಕೋಬೇಕು. ಒಂದು ಫಂಕ್ಷನ್ ನ ನೀವು ಆನ್ ಟು ಮಾಡ್ಬೇಕಂದ್ರೆ ಕೋಡಮೈನ್ ನ ಚೇಂಜ್ ಮಾಡ್ಬೇಕು. ನೋಡಿ ಈಗ ಈ ಕೋಡಮೈನ್ ಜಾಗದಲ್ಲಿ ನಿನ್ಗೆ ಏನಾದ್ರು ಈ ಆನ್ಸರ್ ಇದ್ದಿದ್ರೆ 0, ಇನ್ಫಿನಿಟಿ ಅಂತ ಇದ್ದಿದ್ರೆ ಏನಂತ ಹೇಳ್ತಿದ್ದೆ ಅವಾಗ ನೀನು? ಆನ್ ಟು ಆಗಿರೋದು. ಓಕೆನಾ? ಸೊ ಈಗ ಒಂದು ಫಂಕ್ಷನ್ ನ ಆನ್ ಟುನು ಮಾಡ್ಬೋದು. ಹೆಂಗ್ ಮಾಡ್ಬೋದು ಅಂದ್ರೆ ಆ ಕೋಡಮೈನ್ ನ ಕಿತ್ತು ಬಿಸಾಕಿ ಆ ಜಾಗದಲ್ಲಿ ರೇಂಜ್ ನ ತಂದು ಇಡ್ಬೇಕು. ರೇಂಜ್ ಕಂಡಿಡ್ಕೋಬೇಕು. ರೇಂಜ್ ಕಂಡಿಡ್ಕೊಂಡು ತಗೊಬಂದು ರೇಂಜ್ ನ ಇಡ್ಬೇಕಲ್ಲಿ. ಅವಾಗ ಆನ್ ಟು ಮಾಡ್ಕೋಬಹುದು. ಓಕೆನಾ? ಸೊ ಇದು ಕತೆ. ದಿಸ್ ಆಲ್ಸೋ ದ ಸೆಕೆಂಡ್ ಡೆಫಿನಿಷನ್ ಅಂತ ಹೇಳ್ತೀವಿ. ಅಲ್ವಾ? ಸೊ ಈಗ ಇದು ನೋಡ್ಕೊಳ್ಳಿ, ಇದು ಗೊತ್ತಾಗುತ್ತೆ. n to z by f of x equal to x is not on to function because -1 has no pre image. ನಿಮಗೆ ಗೊತ್ತಾಗಿದೆ, ಐಡೆಂಟಿಟಿ ಫಂಕ್ಷನ್ ಬರುತ್ತೆ. ಎಲ್ಲ ಎಷ್ಟೊಂದಕ್ಕೆ ಖಾಲಿ ಉಳಿತಾವ ತಾನೆ ಇಮೇಜಸ್ ಅಲ್ಲಿ. ಓಕೆ, ಯಾಕಂದ್ರೆ ಇಲ್ಲೆಲ್ಲ ಪಾಸಿಟಿವ್ ಇರ್ತವೆ. ಪಾಸಿಟಿವ್ ಸೇಮ್ ಪಾಸಿಟಿವ್ ನಂಬರ್ಗೆ ಮ್ಯಾಪ್ ಆಗ್ತವೆ, ನೆಗೆಟಿವ್ ನಂಬರ್ ಖಾಲಿ ಉಳಿತವೆ ಈ ಎಕ್ಸಾಂಪಲ್ ಅಲ್ಲಿ. ಹಂಗಾಗಿ ಇದು ಆನ್ ಟು ಫಂಕ್ಷನ್ ಅಲ್ಲ. ಸೊ ಎಫ್ ಫ್ರಮ್ n to n ಆನ್ ಟು ಆಗುತ್ತಾ? ಇದು ಆಗುತ್ತೆ. ಎಫ್ ಫ್ರಮ್ n to n ಆನ್ ಟು ಆಗ್ಬಿಡುತ್ತೆ. ಓಕೆ, ಸೊ ಯಾವ್ದಾದ್ರು ಒಂದು ಫಂಕ್ಷನ್ ಆನ್ ಟು ಅಲ್ಲ ಅಂತ ಅಂದ್ರೆ ಅದನ್ನ ಏನಂತ ಕರಿತೀವಿ ನಾವು? ಇಂಟು ಫಂಕ್ಷನ್ ಅಂತ ಕರಿತೀವಿ. ಸೊ ಯು ಶುಡ್ ನೋ ದಿಸ್. ಕ್ಲಿಯರ್ ಅಲ್ವಾ? ಎಕ್ಸಾಂಪಲ್ಸ್ ಮಾಡುವ. ಮೆಥಡ್ಸ್ ಟು ಚೆಕ್ ವೆದರ್ ದ ಗಿವನ್ ಫಂಕ್ಷನ್ ಇಸ್ ಆನ್ ಟು ಆರ್ ನಾಟ್. ಥಿಯರಿಟಿಕಲ್ ಎರಡು ತರ. ಫಸ್ಟ್ ಥಿಯರಿಟಿಕಲಿ ಹೇಳ್ತೀನಿ, ಥಿಯರಿಟಿಕಲಿ ಹೆಂಗೆ ಪ್ರೂವ್ ಮಾಡಬೇಕು ಆನ್ ಟು ಹೌದೋ ಅಲ್ಲೋ ಅಂತ. ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ, ಒಂದು ಈಕ್ವೇಶನ್ ಒಂದು ಫಂಕ್ಷನ್ ಕೊಟ್ಟಿರ್ತಾನೆ, ಎಫ್ ಆಫ್ ಎಕ್ಸ್ ಜಾಗದಲ್ಲಿ ವೈ ಹಾಕೋಬೇಕು. ಆ ಈಕ್ವೇಶನ್ ನ ಎಕ್ಸ್ ಗೆ ಸಾಲ್ವ್ ಮಾಡ್ಕೋಬೇಕು. ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಸಾಲ್ವ್ ಮಾಡ್ಕೋಬೇಕು. ಫಸ್ಟ್ ಕೆಲಸ ಕ್ಲಿಯರ್ ಅಲ್ವಾ? ಏನ್ ಫಂಕ್ಷನ್ ಕೊಟ್ಟಿರ್ತಾನೋ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ವೈ ಹಾಕೋಬೇಕು.
ಆ ಟೋಟಲ್ ಈಕ್ವೇಶನ್ ಎಕ್ಸ್ ಗೆ ಸಾಲ್ವ್ ಮಾಡ್ಕೋಬೇಕು ಇನ್ ಟರ್ಮ್ಸ್ ಆಫ್ ವೈ. ಓಕೆನಾ? ಆಲ್ರೆಡಿ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ವೈ ತರ ಬರ್ಕೋಬೇಕು. ಬರ್ಕೊಂಡೆ ಸರ್. ಅದಾದ್ಮೇಲೆ ಇಫ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ವೈ ಇನ್ ದ ಕೋಡಮೈನ್, ಕೋಡಮೈನ್ ಅಲ್ಲಿ ಎಷ್ಟೊಂದು ಎಲಿಮೆಂಟ್ಗಳು ಇರ್ತಾವಲ್ಲ, ಕೋಡಮೈನ್ ಅಲ್ಲಿ ವ್ಯಾಲ್ಯೂಸ್ ನ ವೆರಿಫೈ ಮಾಡ್ಕೊಂತ ಬರಬೇಕು. ಸೊ ಎಲ್ಲ ವೆರಿಫೈ ಮಾಡ್ಕೊ. ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ವೈ ಇನ್ ದ ಕೋಡಮೈನ್ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಎಕ್ಸ್ ಇನ್ ದ ಡೊಮೈನ್. ದೆನ್ ಏನಂತ ಹೇಳ್ತೀವಿ ನಾವು? ಎಫ್ ಈಸ್ ಆನ್ ಟು ಅಂತ ಹೇಳ್ತೀವಿ. ಕೋಡಮಲ್ಲಿ ಇರುವ ವೈಗಳು ಹಾಕೊಂಡು ಬರ್ತೀವಿ. ಎಕ್ಸ್ ನಿನ್ಗೆ ಆನ್ಸರ್ ಬರ್ತಾ ಇರುತ್ತಲ್ಲ, ಅದು ಡೊಮೈನ್ ಅಲ್ಲಿ ಇರ್ಲೇಬೇಕು. ಯಾವ್ದೋ ಒಂದು ವೈ ವ್ಯಾಲ್ಯೂ ಹಾಕ್ಬಿಟ್ಟೆ ಎಕ್ಸ್ ಆನ್ಸರ್ ಬಂತು, ಅದು ಡೊಮೈನ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಅವಾಗ ಏನಂತ ಹೇಳ್ತೀವಿ? ಅದನ್ನ ಏನಂತ ಹೇಳ್ತೀವಿ? ಆನ್ ಟು ಅಲ್ಲ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರೋ, ಹಿಂಗ್ ಹೇಳ್ತೀವಿ. ಈಗ ಸಪೋಸ್ ಎಫ್ ಫ್ರಮ್ ಆರ್ ಟು ಆರ್ ಬೈ ಆರ್ ಎಲ್ಸ್ ಎಫ್ ಫ್ರಮ್ ಆರ್ ಟು ಆರ್ ಬೇಡ, ಏನ್ ಗುರು ಇದು? ಎಫ್ ಫ್ರಮ್ ಎನ್ ಟು ಎನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 3 ಅಂತ ಇದೆ. ಇದು ಆನ್ ಟು ಆಗುತ್ತಾ? ನೋಡೋಣ. ಫಸ್ಟ್ ಏನ್ ಮಾಡ್ಬೇಕು? ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನ್ ಹಾಕ್ಬೇಕು? ವೈ ಹಾಕ್ಬೇಕು. ವೈ ಇಸ್ ಈಕ್ವಲ್ ಟು ಏನಪ್ಪ? 2x ಪ್ಲಸ್ 3. ಈ ಟೋಟಲ್ ಈಕ್ವೇಶನ್ ಎಕ್ಸ್ ಸಾಲ್ವ್ ಮಾಡ್ಕೋ. ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? y ಮೈನಸ್ 3 ಅಪಾನ್ 2 ಆಗುತ್ತೆ ಅಲ್ವಾ? ಈಗ ನೀನ್ ಏನ್ ಮಾಡ್ಬೇಕು? ಇಲ್ಲಿ ಕೋಡಮೈನ್ ಏನ್ ಹೇಳು? ಎನ್. ಈಗ ಇಲ್ಲಿಂದ ವ್ಯಾಲ್ಯೂಸ್ ನ ವೈ ಗೆ ಹಾಕೊಂಡ್ಬರ್ತಾ ಇರ್ಬೇಕು. ನೋಡಪ್ಪ, ಇಲ್ಲಿರವೆಲ್ಲ ಎಕ್ಸ್ಗಳು, ಇಲ್ಲಿರವೆಲ್ಲ ವೈಗಳು. ಫಾರ್ ಎವರಿ ವೈಗಳು ದೇರ್ ಮಸ್ಟ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಎಕ್ಸ್ಗಳು. ಓಕೆನಾ? ದೆನ್ ವಿ ಸೇ ಇಟ್ ಈಸ್ ಆನ್ ಟು. ಇಲ್ಲಿರೋ ವ್ಯಾಲ್ಯೂ ಎಲ್ಲ ಹಾಕೊಂಬ. ಈಗ 1 ಹಾಕೊಂಬರಪ್ಪ. ಇಲ್ಲಿಗೆ ಎಕ್ಸ್ ವೈ ಜಾಗದಲ್ಲಿ 1 ಹಾಕಪ್ಪ. ಇಲ್ಲಿ 1 ಇದೆ ತಾನೆ? 1 ಹಾಕ್ಬಿಟ್ರೆ ಏನಾಗುತ್ತೆ? ಮೈನಸ್ 3/2 ಬಂತು. ಇಲ್ಲಿದ್ಯಾ ಅದು? ಸಾರಿ, ಮೈನಸ್ 2/2. ಏನ್ ಆನ್ಸರ್ ಬಂತು? -1 ಬಂತು. -1 ಇದೆಯಾ ಇದರಲ್ಲಿ? ಇಲ್ಲ. ಆನ್ ಟು ಅಲ್ಲ. ಆನ್ ಟು ಆಗ್ಬೇಕಂದ್ರೆ ಇದರಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಇಮೇಜ್ ಪ್ರೀ ಇಮೇಜ್ ಇರಲೇಬೇಕು. ಸರ್ ಇದನ್ನ 1 ಹಾಕಿದಾಗ ಪ್ರೀ ಇಮೇಜ್ ಬರಲಿಲ್ಲ, ಹಂಗಾಗಿ ಇದು ಆನ್ ಟು ಅಲ್ಲ. ಒಂದ್ ಎಲಿಮೆಂಟ್ ಸಿಕ್ಬಿಟ್ರು ಸಾಕು, ಇನ್ನು ಮಿಕ್ಕಿದವಲ್ಲ ಇದ್ರೂ ಸಮಸ್ಯೆ ಇಲ್ಲ. ನಾಟ್ ಆನ್ ಟು ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಈಸ್ ನಾಟ್ ಆನ್ ಟು. ನಾನು ಇವಾಗ ಏನೇನ್ ಮಾಡಿದೆ ಅದನ್ನೇ ಬರ್ದಿದ್ದೀನಿ. ಓಕೆ, ಥಿಯರಿಟಿಕಲಿ ಹೆಂಗ್ ಪ್ರೂವ್ ಮಾಡಬೇಕು ಅಂತ. ಸೊ ದಟ್ ಈಸ್ ವಾಟ್ ದ ರೇಂಜ್ ಬಂದ ಕೋಡಮೈನು ಈಕ್ವಲ್ ಆಗಬೇಕು ಅಂತ ಹೇಳ್ತೀವಿ. ಸೊ ರೇಂಜ್ ಮತ್ತೆ ಕೋಡಮೈನು ಈಕ್ವಲ್ ಆಗ್ಲಿಲ್ಲ ಅಂದ್ರೆ ಅಂತ ಹೇಳ್ತೀವಿ, ದಿಸ್ ಅನದರ್ ಮೆಥಡ್. ರೇಂಜ್ ಕಂಡಿಡಿ, ಕೋಡಮೈನ್ ಈಕ್ವಲ್ ಆಗಿಲ್ಲ ಅಂತಂದ್ರೆ ವಿ ಸೇ ಇಟ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಸೊ ಇದು ಥಿಯರಿಟಿಕಲ್ ಪ್ರೂಫ್. ಓಕೆನಾ? ಸೊ ಒಂದು ಆನ್ ಟು ನ ಚೆಕ್ ಮಾಡೋದು ಹೆಂಗೆ, ಏನ್ ಮಾಡೋದು ಅಂತ. ಓಕೆನಾ? ಇದನ್ನೆಲ್ಲ ಬೋರ್ಡ್ಸ್ ಅಲ್ಲಿ ನೀವು ಮಾಡಿರ್ತೀರಿ ಈ ತರ. ಓಕೆ, ದಟ್ ಈಸ್ ಒನ್ ಥಿಂಗ್. ಸರ್ ಗ್ರಾಫಿಕಲಿ ಮಾಡ್ಬೋದಾ ಸರ್? ಗ್ರಾಫಿಕಲ್ ಇನ್ನು ಹೇಳ್ಬೋದು ಆನ್ ಟು ಹೌದು ಅಲ್ಲೋ ಅಂತ. ಎನಿ ಲೈನ್ ಡ್ರಾನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಸೇಮ್ ಹಾರಿಜಾಂಟಲ್ ಲೈನ್ ಟೆಸ್ಟ್ ಮಾಡ್ತೀವಿ. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇನ್ ದ ಕೋಡಮೈನ್ ಮೀಟ್ಸ್ ದ ಗ್ರಾಫ್ ಅಟ್ ಲೀಸ್ಟ್ 1 ಪಾಯಿಂಟ್, ದೆನ್ ಎಫ್ ಈಸ್ ಆನ್ ಟು. ಅಂದ್ರೆ ನೋಡು, 1 ಅಂತ ಹೇಳಿದ್ದೇಳು, ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಬೇಕು. ಅದು ಹೆಚ್ಚಂದ್ರೆ ಒಂದೇ ಪಾಯಿಂಟ್ ಟಚ್ ಮಾಡಬೇಕು. ಒಂದೇ ಪಾಯಿಂಟ್ ನ ಟಚ್ ಮಾಡಬೇಕು. 1 ಆಗ್ಬೇಕಂದ್ರೆ 2 ಪಾಯಿಂಟ್ ಟಚ್ ಆಯ್ತು ಅಂದ್ರೆ ಮುಗೀತು. 1 ಅಲ್ಲ. ಇದೇನ್ ಹೇಳುತ್ತೆ ಅಂದ್ರೆ ಅಟ್ಲೀಸ್ಟ್ 1 ಪಾಯಿಂಟ್ ಆದ್ರೂ ಟಚ್ ಮಾಡಪ್ಪ. ಒಟ್ಟಿಗೆ ಟಚ್ ಮಾಡ್ಲೇಬೇಕಿದು. ಅಟ್ಲೀಸ್ಟ್ 1 ಪಾಯಿಂಟ್ ನ ಟಚ್ ಮಾಡ್ಲೇಬೇಕು. ಓಕೆನಾ? ಇಲ್ಲ ಅಂದ್ರೆ ಆಗಲ್ಲ. 1 ಪಾಯಿಂಟ್ ನ ಟಚ್. ಸರ್ 2-3 ಪಾಯಿಂಟ್ ಟಚ್ ಮಾಡ್ತಿದ್ಯಾ ಸರ್? ಎಷ್ಟು ಕನ ಟಚ್? ಮಿನಿಮಮ್ 1 ಪಾಯಿಂಟ್ ಟಚ್ ಮಾಡ್ತಿದ್ಯಾ? ಅದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಓಕೆನಾ, ಅಂದ್ರೆ ಕೋಡಮೈನ್ ಅಲ್ಲಿ ಅಂದ್ರೆ ಹಾರಿಜಾಂಟಲ್ ಲೈನ್ ಎಲ್ಲಿ ಬೇಕಾದ್ರೆ ಡ್ರಾ ಮಾಡ್ಬೋದು ಕಂಡ್ರು ಅಷ್ಟೇ. ಈಗ ಸೈನ್ ಎಕ್ಸ್ ಫಂಕ್ಷನ್ ಏನಿದೆ ಅದು ಆನ್ ಟು ಆಗುತ್ತಾ? ನೋಡು, ಸೈನ್ ಅನ್ನೋದು ನೋಡಿಗ ಎರಡು ಇನ್ಸ್ಟೆನ್ಸಸ್ ತೋರಿಸ್ಬಿಡ್ತೀನಿ ನಿಮ್ಗೆ. ಎಫ್ ಫ್ರಮ್ ಆರ್ ಟು ಆರ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ನಾನು ನಿಮಗೆ ಕೊಟ್ರೆ, ಸೊ ಇದು ಗ್ರಾಫ್ ಹೆಂಗಿರುತ್ತಪ್ಪ ನಿಮ್ಗೆ? ಸೊ ಹಿಂಗಿರುತ್ತಲ್ವಾ? ಹಿಂಗ್ ಬರುತ್ತಲ್ಲೇನೋ? ಇದು ಸೈನ್ ಫಂಕ್ಷನ್. ಇದು ಆನ್ ಟುನಾ? ಆನ್ ಟು ಆಗಲ್ಲ. ಯಾಕಾಗಲ್ಲ ಗೊತ್ತಾ? 2 ತರ ಡೆಫಿನಿಷನ್. ರೇಂಜ್ ಇಸ್ ಕೋಡಮೈನ್. ವಾಟ್ ಇಸ್ ದ ರೇಂಜ್ ಆಫ್ ದಿ ಫಂಕ್ಷನ್? ಸೈನ್ ಫಂಕ್ಷನ್ -1 to 1. ನಾನು ಇಲ್ಲಿ ಏನ್ ಕೊಟ್ಟಿದ್ದೀನಿ? ಆರ್ ಕೊಟ್ಟಿದ್ದೀನಿ. ಇದಾರಲ್ವಾ? ನಾನು ಏನ್ ಮಾತಾಡ್ತಿದ್ದೀನಿ? ಹೌದು, ಆನ್ ಟು ತಾನೇ ಮಾತಾಡ್ತಿರೋದು. ಸಾರಿ, ನನಗೆ ಮರ್ತೋದಂಗ ಆಯ್ತು. 1 ಆನ್ ಟು ಅಂತ. ಓಕೆ, ಇಲ್ಲೇನಿದೆ? ಆರ್ ಇದೆ. ನಮ್ ರೇಂಜ್ ಏನಿದೆ? -1 to 1 ಇದೆ. ಇದು ಆನ್ ಟು ಆಯ್ತದ? ಆಗಲ್ಲ. ಈಸಿಲಿ ಹೇಳ್ಬೋದು. ಮತ್ತಿನ್ನೊಂದು ಲೈನ್ ಟೆಸ್ಟ್ ಮುಖಾಂತರ ಹೆಂಗ್ ಹೇಳ್ಬೋದು ಅಂತ ಅಂದ್ರೆ, ನಾನೇನಂತ ಹೇಳಿದೀನಿ, ಇದೇನಿದೆ? ಕೋಡಮೈನ್ ತಾನೆ. ಕೋಡಮೈನ್ ಅಂತ ಅಂದ್ರೆ ವೈ ಆಕ್ಸಿಸ್ ಕೊಂಡ್ರೋ
ಡೊಮೈನ್ ಅಂತ ಅಂದ್ರೆ ಎಕ್ಸ್ ಆಕ್ಸಿಸ್. ನೀನ್ ಎಲ್ಲಾದ್ರೂ ಲೈನ್ ಡ್ರಾ ಮಾಡು, ಹಾರಿಜಾಂಟಲ್ ಲೈನು ಮಿನಿಮಮ್ ಒಂದ್ ಕಡೆ ಟಚ್ ಮಾಡ್ಲೇಬೇಕು. ಅಣ್ಣ ನಾನು ಇಲ್ಲಿ ಲೈನ್ ಡ್ರಾ ಮಾಡಿದೆ, ಎಲ್ಲ ಟಚ್ ಆಯ್ತು, ಗ್ರಾಫ್ಗೆ ಟಚ್ ಆಯ್ತಾ? ಒಂದ್ ಕಡೆ ಟಚ್ ಮಾಡ್ಲೇಬೇಕು ತಾನೆ, ಅದು ಟಚ್ ಮಾಡ್ಲಿಲ್ಲ. ಓಕೆ, ಈಗ ಇದನ್ನ ನಾನು ರಿಸ್ಟ್ರಿಕ್ಟ್ ಮಾಡಿದ್ರೆ, ಈಗ ಆರ್ ಟು ಆರ್ ನಾನು ಹಿಂಗ್ ಬರೆದ್ರೆ ಏನಾದ್ರು ಎಫ್ ಫ್ರಮ್ ಆರ್ ಟು -1 to 1 ಅಂತ ಬರೆದ್ರೆ ಇವಾಗ ಆಂಟು ಆಯ್ತದ? ಇವಾಗ ಆಂಟು ಆಯ್ತದ. ಅಂದ್ರೆ ಅವಾಗ ನೀನು ಲೈನ್ ನ ಎಲ್ಲೆಲ್ಲೋ ಡ್ರಾ ಮಾಡಂಗಿಲ್ಲ, ಈ ರೀಜನ್ ಅಲ್ಲಿ ಮಾತ್ರ ಡ್ರಾ ಮಾಡ್ಬೇಕು. ಈ ರೀಜನ್ ಅಂತ ಅಂದ್ರೆ ಇದು ಮತ್ತೆ ಇದು, ಈ ಗ್ಯಾಪ್ ಅಲ್ಲಿ ಎಲ್ಲಾನ ಡ್ರಾ ಮಾಡು, ಒಂದ್ ಕಡೆ ಟಚ್ ಮಾಡೇ ಮಾಡುತ್ತಲ್ಲ ಮಿನಿಮಮ್. ಓಕೆನಾ? ಇದು ಕತೆ. ಇದನ್ನ ನಾವೇಂತ ಕರಿತೀವಿ ಅಂತ ಅಂದ್ರೆ ಗ್ರಾಫಿಕಲ್ ಟೆಸ್ಟ್ ಅಂತ ಕರಿತೀವಿ, ಹಾರಿಜಾಂಟಲ್ ಲೈನ್ ಟೆಸ್ಟ್. ನೋಡು ಮತ್ತೆ ಹೇಳ್ತಿದೀನಿ, 1 ಗೆ ಆನ್ ಟು ಗೆ ಡಿಫರೆನ್ಸ್. 1 ಅಂತ ಅಂದ್ರೆ ಅಟ್ ಮೋಸ್ಟ್ 1 ಪಾಯಿಂಟ್ ಹತ್ರ ಟಚ್ ಆಗ್ಬೇಕು, ಹೆಚ್ಚಂದ್ರೆ 1 ಪಾಯಿಂಟ್. 2 ಪಾಯಿಂಟ್ ಹತ್ರ ಟಚ್ ಆಯ್ತೋ 1 ಆಗಲ್ಲ. ಆನ್ ಟು ಅಂದ್ರೆ ಮಿನಿಮಮ್ 1 ಪಾಯಿಂಟ್ ಟಚ್ ಮಾಡ್ಬೇಕು. ಓಕೆನಾ? ಒಂದಕ್ಕಿಂತ ಜಾಸ್ತಿ ಟಚ್ ಮಾಡಿದ್ರು ನಡೆಯುತ್ತೆ. ಈಗ ಲಾಗರಿಥಮಿಕ್ ಫಂಕ್ಷನ್ 1 ಆಗುತ್ತಾ? ಆನ್ ಟು ಆಗುತ್ತಾ? ಆನ್ ಟು ಬಗ್ಗೆ ಲಾಗ್ ಫಂಕ್ಷನ್ 1 ಆನ್ ಟು ಆಗುತ್ತಾ? ಇನ್ ದೇರ್ ಡೊಮೈನ್. ಓಕೆನಾ? ಸೊ ಡೊಮೈನ್ ನಲ್ಲಿ ಆ ಫಂಕ್ಷನ್ ಡೊಮೈನ್ ನಲ್ಲಿ ಆನ್ ಟು ಆಗುತ್ತೆ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗಲ್ಲ, ಯಾಕೆಂತಂದ್ರೆ ದ ಗ್ರಾಫ್ ಈಸ್ ಅಬೋವ್ ಎಕ್ಸ್ ಆಕ್ಸಿಸ್ ಅಲ್ವಾ? ಸೊ ಟು ಮೇಕ್ ದಟ್ ಆನ್ ಟು ಯು ಹ್ಯಾವ್ ಟು ಏನದು ರಿಸ್ಟ್ರಿಕ್ಟ್ ದಿ ಕೋಡೊಮೈನ್ 0 to infinity ಗೆ ರಿಸ್ಟ್ರಿಕ್ಟ್ ಮಾಡಿದ್ರೆ, ಸೊ ದಟ್ ಬಿಕಮ್ಸ್ ಅನ್ ಆನ್ ಟು ಫಂಕ್ಷನ್. ಸೊ ಲಾಜಿಕಲ್ ಅರ್ಥ ಆಗ್ತಿದ್ಯಲ್ವಾ? ಸೊ ಇಷ್ಟ, ಇನ್ನೇನಿಲ್ಲ, ಇದು ಕತೆ. ಬೈಜೆಕ್ಟಿವ್ ಫಂಕ್ಷನ್ ಅಂತ ಅಂದ್ರೆ ಒಂದು ಫಂಕ್ಷನ್ f from x to y is said to be bijective if it is both 1 and onto. 1 ಮತ್ತೆ onto ಎರಡು ಆಗಿತ್ತು ಅಂತ ಅಂದ್ರೆ ಅದನ್ನ ಬೈಜೆಕ್ಟಿವ್ ಅಂತ ಕರಿತೀವಿ ಅಷ್ಟೇ, ಇನ್ನೇನು ಇಲ್ಲ. ಕ್ಲಿಯರ್ ಅಲ್ವಾ? ಇದು ಇಂಪಾರ್ಟೆಂಟ್. ಕೌಂಟಿಂಗ್ ಆಫ್ ಫಂಕ್ಷನ್ಸ್ ಭಯಂಕರ ಇಂಪಾರ್ಟೆಂಟು. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ನೀವು PYQ ಸಾಲ್ವ್ ಮಾಡ್ಬೇಕಾದ್ರೆ ನೀವು ಕಮ್ ಟು ನೋ ಎಷ್ಟು ಕ್ವಶನ್ ಕೇಳಿದಾನೆ ಅಂತ. ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ, ಈ ಫೋನ್ ಎಲ್ಲ ಬ್ಯಾಟ್ ಮಾಡ್ಕೊಂಡ್ಬಿಡು ಅಷ್ಟೇ. ಯಾಕೆ ಏನು ಅಂತ ಕೇಳ್ದಂಗೆ ಸುಮ್ಮನೆ ಬ್ಯಾಟ್ ಮಾಡ್ಕೊಂಡ್ಬಿಡು. ಒಂದ್ಸರಿ ಬರ್ದು ಬಿಡಿ ಈಗ. ಸೊ ಒಂದ್ಸರಿ ಬರ್ದು ಬಿಡಿ. ಓಕೆ, ಒಂದು ಫಂಕ್ಷನ್ ಇದೆ ಫ್ರಮ್ x to y. ಎಕ್ಸ್ ಅಲ್ಲಿ m ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ಳೋಣ, y ನಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ಳೋಣ. ರಿಮೆಂಬರ್, ಇದರಲ್ಲಿ m ಇದಾವೆ, ಇದರಲ್ಲಿ n ಇದಾವೆ, m to n ಅಂತ ಅನ್ಕೊಳ್ಳೋಣ. ಹಿಂಗ್ ಬರ್ಕೊಂಡ್ಬಿಡಿ ಬೇಕಾದ್ರೆ, f ಫ್ರಮ್ m ನಂಬರ್ ಆಫ್ ಎಲಿಮೆಂಟ್ಸ್ ಟು n ನಂಬರ್ ಆಫ್ ಎಲಿಮೆಂಟ್ಸ್. ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಕೇಳಿದ್ರೆ n to the power m ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಟೋಟಲ್ ಫಂಕ್ಷನ್ಸ್ ಎಷ್ಟಪ್ಪ? n ಕೋಡೊಮೈನ್ ಟು ದಿ ಪವರ್ ಡೊಮೈನ್. n ಅಂದ್ರೆ ಕೋಡೊಮೈನ್, ನೆನ್ಪಿಟ್ಕೊಳ್ಳಿ. ಈ ಫಂಕ್ಷನ್ಗೆ ಅದು n m ತಗೋಬೇಕಂತ ಏನ್ ರೂಲ್ಸ್ ಇಲ್ಲ. ನಾನ್ ತಗೊಂಡಿರೋದ್ರಲ್ಲಿ n ಅಂದ್ರೆ ಕೋಡೊಮೈನು, m ಅಂದ್ರೆ ಡೊಮೈನ್. n ಟು ದಿ ಪವರ್ m ಮಾಡ್ಬೇಕು ಟೋಟಲ್ ಫಂಕ್ಷನ್ಸ್ಗೆ. ಬರ್ಕೊಂಬಿಡಿ, ಒಂದು ಕ್ವಶನ್ ಬಂದೇ ಬರುತ್ತೆ 100ಕ್ಕೆ 100. ಯಾರಿಗುಂಟು ಯಾರಿಗಿಲ್ಲ, ನೀನೇ ಟಾಟಾ ನಾನೇ ಬುರ್ಲಾ. ಓಕೆ, ನೀನೇ ಅಂಬಾನಿ ನಾನೇ ಅದಾನಿ. ಓಕೆನಾ? ಆನ್ ಟು ಫಂಕ್ಷನ್ ಒಂದೇ ದೊಡ್ಡದು ಕಾಣ್ತಾ ಇರೋದು ನಿಮ್ಗೆ. ಆನ್ ಟು ಫಂಕ್ಷನ್ ಇದನ್ನ KCET ನಲ್ಲಿ ಎಲ್ಲೂ ಕೇಳಿಲ್ಲ, ಮೈನ್ಸ್ ಅಲ್ಲಿ ಕೇಳಿದಾನೆ. ಬಟ್ ಸಮೇಶನ್ ರನ್ ಮಾಡ್ಬೇಕಷ್ಟೇ, ಅದೇನ್ ದೊಡ್ಡ ಇದಲ್ಲ. ಹೇಳ್ತಾ ಹೋಗ್ತೀನಿ. ಟೋಟಲ್ ಫಂಕ್ಷನ್ಸ್ n to the power of m ಇರಬೇಕು. ಫಸ್ಟ್ ಕ್ಲಾರಿಟಿ ಸಿಕ್ತು. ಟೋಟಲ್ 1 ಫಂಕ್ಷನ್ಸ್ಗೆ ನಿಮ್ಗೆ 2 ತರ ಬರ್ತವೆ. ನೋಡು, 1 ಫಂಕ್ಷನ್ ಆಗ್ಬೇಕಂದ್ರೆ ನೋಡು ಏನಾಗಿರ್ಬೇಕು, ಇಲ್ಲಿ m ಲೆಸ್ ದೆನ್ ಆರ್ ಈಕ್ವಲ್ ಟು n ಆಗಿದ್ರೆ NPM ಪರ್ಮುಟೇಷನ್ ಫಾರ್ಮುಲಾ ಗೊತ್ತಲ್ಲ. NPR ಗೆ ಫಾರ್ಮುಲಾ ಏನು? n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಆ ಫಾರ್ಮುಲಾ ಹಾಕ್ಬೇಕಂತೆ. NPM ಬರುತ್ತೆ. ಸಪೋಸ್ m ಈಸ್ ಗ್ರೇಟರ್ ದೇನ್ n ಇದ್ರೆ, m n ಕಿಂತ ದೊಡ್ಡದಿದ್ರೆ ಅದು ಆನ್ಸರ್ 0 ಅಂತೆ. ಓಕೆ, ಅದಕ್ಕೇನು ಜಸ್ಟಿಫಿಕೇಶನ್ ಬೇಕಾದ್ರೆ ಆಮೇಲೆ ಕೊಡ್ತೀನಿ. ಈಗ ಅರ್ಥ ಮಾಡ್ಕೊಳ್ಳಿ. ನೋಡಿ, m ಅನ್ನೋದೇನು, n ಅನ್ನೋದೇನು? m ಅನ್ನೋದು ಫಸ್ಟ್ ಸೆಟ್ ಅಲ್ಲಿರೋ ಎಲಿಮೆಂಟ್. ಇದು m, ಇದು n. ಅಂದ್ರೆ 1 ಆಗ್ಬೇಕಂದ್ರೆ ಏನ್ ಕಂಡೀಷನ್ ಅಂತಂದ್ರೆ ಇದೇ ಕಂಡೀಷನ್. ದಿಸ್ ಇಸ್ ದ ಕಂಡೀಷನ್ ಫಾರ್ ಎ ಫಂಕ್ಷನ್ ಟು ಬಿ 1. ದಿಸ್ ಇಸ್ ದ ಕಂಡೀಷನ್. ಸಿಂಪಲ್ ಆಗಿ ನಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂತ ಅಂದ್ರೆ, ಒಂದು ಫಂಕ್ಷನ್ 1 ಆಗ್ಬೇಕಂದ್ರೆ ಫಸ್ಟ್ ಸೆಟ್ ಏನಿದೆ ಅದು ಚಿಕ್ಕದಿರ್ಬೇಕು ಅಥವಾ ಈಕ್ವಲ್ ಇರಬೇಕು. ಫಸ್ಟ್ ಸೆಟ್ ಚಿಕ್ಕದಿರ್ಬೇಕು. m ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು n. m ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು n ಅಂದ್ರೆ ಫಸ್ಟ್ ಸೆಟ್ ಚಿಕ್ಕದಿರ್ಬೇಕು ಅಥವಾ ಈಕ್ವಲ್ ಇರಬೇಕು. ಫಸ್ಟ್ ಸೆಟ್ ಚಿಕ್ಕದಿದ್ರೆ 1 ಆಗುತ್ತೆ. ಅದೇ ಫಸ್ಟ್ ಸೆಟ್ ದೊಡ್ಡದಿದ್ರೆ
1 ಫಂಕ್ಷನ್ಸ್ ಎಷ್ಟು ಅಂತ ಕೇಳ್ತಾನೆ, ಏನಂತ ಹೇಳ್ಬೇಕು ನೀನು? 0 ಅಂತ ಹೇಳ್ಬೇಕು. ಅವ್ನ ಕ್ವಶನ್ ಇಷ್ಟೇ ಕೊಡೋದವನು, ಸರ್ ಎಫ್ ಫ್ರಮ್ ಎ ಟು ಬಿ ಫಂಕ್ಷನ್ ಡಿಫೈನ್ ಆಗಿದೆ ಸರ್, ಇದರಲ್ಲಿ 4 ಎಲಿಮೆಂಟ್ ಇದೆ, ಇದರಲ್ಲಿ 5 ಎಲಿಮೆಂಟ್ ಇದೆ, 1 ಫಂಕ್ಷನ್ಸ್ ಆಗುತ್ತಾ ಅಂತ ಕೇಳ್ತಾನೆ. ಆಗುತ್ತಾ ಆಗಲ್ವಾ? ಆಗುತ್ತೆ. ಫಸ್ಟ್ ಸೆಟ್ ಚಿಕ್ಕದಿರ್ಬೇಕಲ್ವಾ? ಚಿಕ್ಕದೇ ಇದೆ ಅಲ್ವಾ? 5p4 ಮಾಡು, 5p4 ಮಾಡು, ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡು, ನಿನ್ಗೆ ಆನ್ಸರ್ ಸಿಗುತ್ತೆ. ಅದೇ ಸರ್ ಫಸ್ಟ್ ಸೆಟ್ ಅಲ್ಲಿ 7 ಎಲಿಮೆಂಟ್ಸ್ ಇದ್ದು ಸರ್, ಇದರಲ್ಲಿ 5 ಎಲಿಮೆಂಟ್ ಇದೆ ಸರ್, 1 ಫಂಕ್ಷನ್ ಎಷ್ಟು ಸರ್ ಅಂತ ಕೇಳ್ತಾನೆ. ಏನಂತ ಹೇಳ್ಬೇಕು? 0 ಅಂತ ಹೇಳ್ಬೇಕು. ಫಸ್ಟ್ ಸೆಟ್ ದೊಡ್ಡದಿತ್ತು ಅಂತಂದ್ರೆ 0, 1 ಆಗದೇ ಇಲ್ಲ, ಚಾನ್ಸೇ ಇಲ್ಲ. ಓಕೆನಾ? ಸೊ ಇದು ನಿಮ್ಗೆ ಗೊತ್ತಿರ್ಲಿ. ಇದು 1 ಕತೆ. ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಗೆ ಇದು ಸಮ್ಮೇಷನ್ ರನ್ ಮಾಡ್ತಾನೆ. ಹೆಂಗೆ ಅಂದ್ರೆ ಇದು ಅಷ್ಟೇ ನೋಡಿ, ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಗೆ ಎಕ್ಸಾಕ್ಟ್ ರಿವರ್ಸ್, 1 ಗೆ ಎಕ್ಸಾಕ್ಟ್ ರಿವರ್ಸ್ ಇದು. ಅಂದ್ರೆ ಇದರಲ್ಲಿ ಎಂ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ಇರಬೇಕು. ಅಂದ್ರೆ ಫಸ್ಟ್ ಸೆಟ್, ಇದು ಫಸ್ಟ್ ಸೆಟ್ ದೊಡ್ಡದಿರ್ಬೇಕು. ಆನ್ ಟು ಆಗ್ಬೇಕಂದ್ರೆ ಫಸ್ಟ್ ಸೆಟ್ ದೊಡ್ಡದಿರ್ಬೇಕು. ಓಕೆನಾ? ಸಪೋಸ್ ಫಸ್ಟ್ ಸೆಟ್ ಏನಾದ್ರು ಚಿಕ್ಕದಿತ್ತು ಅಂತ ಅಂದ್ರೆ ಆನ್ ಟುನೇ ಡಿಫೈನ್ ಆಗಲ್ಲ. ಓಕೆನಾ? ಸೊ ಇದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕಾ ಏನಾದ್ರು? ನಾನು ಕೊಡ್ತೀನಿ, ಇಲ್ಲಿ ಸ್ಲೈಡ್ ಜಾಗ ಇಲ್ಲ, ಇದ್ ನೆನ್ಪಿಟ್ಕೊಳ್ಳಿ. ಓಕೆ? ಸೊ ಯಾವಾಗ ಆನ್ ಟು 0 ಬರುತ್ತೆ, ಈ ಕಂಡೀಷನ್ ನೆನ್ಪಿಟ್ಕೊಂಡ್ಬಿಡಿ, ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ. 1 ಆಗ್ಬೇಕಂದ್ರೆ ಫಸ್ಟ್ ಸೆಟ್ ಚಿಕ್ಕದ ದೊಡ್ಡದ? ಚಿಕ್ಕದು. ಆನ್ ಟು ಆಗ್ಬೇಕಂದ್ರೆ ಫಸ್ಟ್ ಸೆಟ್ ಚಿಕ್ಕದ ದೊಡ್ಡದ? ದೊಡ್ಡದು. ಆನ್ ಟು ಆಗ್ಬೇಕಂದ್ರೆ ಫಸ್ಟ್ ದೊಡ್ಡದಿರ್ಬೇಕು, ಇದು ಗೊತ್ತಿರ್ಬೇಕು. ಈಗ ಸಪೋಸ್ ಹಿಂಗ್ ಕೊಡ್ತಾನೆ ಕ್ವಶನ್, ಎಫ್ ಫ್ರಮ್ 3 ಎಲಿಮೆಂಟ್ ಇಂದ 4 ಎಲಿಮೆಂಟ್ ಗೆ ಫಂಕ್ಷನ್ ಡಿಫೈನ್ ಆಗಿದೆ, ಆನ್ ಟು ಫಂಕ್ಷನ್ಸ್ ಎಷ್ಟು ಅಂತ ಕೇಳ್ತಾನೆ. ಎಷ್ಟು? 0 ಅಂತ ಹೇಳ್ಬೇಕು. ಯಾಕಂದ್ರೆ ಆನ್ ಟು ಆಗ್ಬೇಕಂದ್ರೆ ಫಸ್ಟ್ ಈ ನಂಬರ್ ದೊಡ್ಡದಿರ್ಬೇಕು, ಫಸ್ಟ್ ಸೆಟ್ ಅಲ್ಲಿರೋಂತ ನಂಬರ್ ದೊಡ್ಡದಿರ್ಬೇಕು, ಫಸ್ಟ್ ಸೆಟ್ ಅಲ್ಲಿರೋ ನಂಬರ್ ಚಿಕ್ಕದಿದೆ, ಹಂಗಾಗಿ ಆನ್ ಟು ಆಗಲ್ಲ. 1 ಆಗುತ್ತಾ? ಹೌದು, 1 ಆಗುತ್ತೆ. ಫಾರ್ಮುಲಾ ಏನು? 4p3. ಫಾರ್ಮುಲಾ ಏನು? 4p3. ಓಕೆನಾ? ಇದು ಮತ್ತೆ ಈ ಸಮ್ಮೇಷನ್ ರನ್ ಮಾಡೋದೇನ್ ಬೇಡ, ತುಂಬಾ ದೊಡ್ಡದಾಗುತ್ತೆ. ಅಂದ್ರೆ r = 1 to n, n ವ್ಯಾಲ್ಯೂ ಗೊತ್ತಿರುತ್ತೆ, ಇದೇ n ವ್ಯಾಲ್ಯೂ. 1 to 4, r ಗೆ 1 2 3 ಕೊಟ್ಕೊಂಡು ಹೋಗಿ ಆಡ್ ಮಾಡಿದ್ರೆ ಸಮ್ಮೇಷನ್ ರನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಸ್ವಲ್ಪ ಲೆಂತಿ ಆಗಿ ಕ್ಯಾಲ್ಕುಲೇಷನ್ ತಗೊಳುತ್ತೆ ಅಷ್ಟೇ, ಏನ್ ಕೊಟ್ಟರು ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ. ಮತ್ತೆ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾನೆ, ಈ ಕಂಡೀಷನ್ ಜಾಸ್ತಿ ಯೂಸ್ ಮಾಡಿದ್ದಾನೆ KCET ಅಂತ ಎಕ್ಸಾಮ್ಸ್ ಗಳಲ್ಲಿ, ಇದನ್ನ ಯೂಸ್ ಮಾಡಿದ್ದಾನೆ. ಇದೊಂದು ನೆನ್ಪಿಟ್ಕೊಂಡ್ಬಿಡಿ, ಆನ್ ಟು ಇದೊಂದು ನೆನ್ಪಿಟ್ಕೊಂಡ್ಬಿಡಿ. ಸರ್ n ಏನಾದ್ರೂ 2 ಇತ್ತು ಅಂತ ಅಂದ್ರೆ, n ಅಂದ್ರೆ ಏನು? 2 ಇತ್ತು ಅಂದ್ರೆ ನೋಡಿ, ಈಗ ಎಫ್ ಫ್ರಮ್ 3 to 2 ಇತ್ತು ಅಂದ್ರೆ, 3 to 2 ಇತ್ತು ಅಂದ್ರೆ, ಫಸ್ಟ್ ಆಫ್ ಆಲ್ ಮೈ ಕ್ವಶನ್ ಆನ್ ಟು ಆಗುತ್ತಾ? ಫಸ್ಟ್ ಸೆಟ್ ದೊಡ್ಡದಿದ್ಯಾ? ಇದೆ, ಆನ್ ಟು ಆಗುತ್ತೆ. ಮತ್ತೆ ಎಷ್ಟು ಸರ್ ಆನ್ ಟು ಫಂಕ್ಷನ್ಸ್? ಎಷ್ಟು ಅಂತ ಅಂದ್ರೆ, ಇದೇ ನಮ್ಮ ಎಂ ಅಲ್ವಾ, ಇದೇ ನಮ್ಮ ಎಂ. 2 ಪವರ್ m - 2 ಮಾಡ್ಬೇಕು. 2 ಪವರ್ m. ಓಕೆನಾ? ಈ ಫಾರ್ಮುಲಾ ಕೂಡ ಇದರಿಂದಾನೇ ಬಂದಿದ್ದು, ಆ ಡಿರೈವೇಷನ್ ಎಲ್ಲ ಬೇಡ. 2 ಪವರ್ m ಅಂದ್ರೆ 2 ಕ್ಯೂಬ್ - 2 ಎಷ್ಟು? 6 ಬರ್ತವೆ. ಅದೇ ಎಫ್ ಫ್ರಮ್ 5 to 2 ಆನ್ಸರ್ ಹೇಳು. ಆಗುತ್ತಾ ಆನ್ ಟು? ಆಗುತ್ತೆ. ನೋಡು, ಎಲ್ಲ ಇದರಲ್ಲಿ 2 2ನೇ ತಗೊಂತಾ ಇದೀನಿ. ಈ ಫಾರ್ಮುಲಾ ಅಪ್ಲಿಕಬಲ್ ಆಗೋದು n ಜಾಗದಲ್ಲಿ ಏನಿರ್ಬೇಕು? 2ನೇ ಇರ್ಬೇಕು, ಬೇರೆ ಇದ್ರಾಗಲ್ಲ. ಓಕೆನಾ? ಹೇಳೀಗ ಆನ್ ಟು ಎಷ್ಟಾಗುತ್ತೆ? 2 ಪವರ್ 5 ಎಷ್ಟು? 32 - 2 ಎಷ್ಟು? 30. ಸೊ ಇದಕ್ಕೆ ಏನಾಗುತ್ತೆ? 30 ಆನ್ ಟು ಫಂಕ್ಷನ್ಸ್ ಆಗ್ತವೆ. ಇವನ್ನೆಲ್ಲ ಕೇಳಿದಾನೆ, ಗೊತ್ತಿರ್ಲಿ. ಓಕೆ? ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕಂತಂದ್ರೆ ಕೋಡೊಮೈನ್ ಅಲ್ಲಿ 2 ಎಲಿಮೆಂಟ್ ಮಾತ್ರ ಇರಬೇಕು. ಓಕೆ? ಸೊ ಅಷ್ಟಿದ್ದಾಗ ಮಾತ್ರ ಈ ಫಾರ್ಮುಲಾ ಆಗುತ್ತೆ. 2ಕ್ಕಿಂತ ಜಾಸ್ತಿ ಎಲಿಮೆಂಟ್ ಇತ್ತು ಅಂತಂದ್ರೆ ಯು ಮೇಕ್ ಯೂಸ್ ಆಫ್ ದಿಸ್ ಅಂಡ್ ರನ್ ದ ಸಮ್ಮೇಷನ್, ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ? ಸೊ ದಟ್ ಈಸ್ ದ ಒನ್. ಸೊ ಫೋಕಸ್ಡ್ ಆಗಿರಿ. ಓಕೆ? ಯಾವ್ದು ಚಿಕ್ಕದಿದ್ರೆ ಯಾವ್ದು ದೊಡ್ಡದಿದ್ರೆ ಏನೇನಾಗುತ್ತೆ ಅಂತ. ಓಕೆ? ಮತ್ತೆ ಬೈಜೆಕ್ಟಿವ್ ಆಗ್ಬೇಕಂತ ಅಂದ್ರೆ ಈಕ್ವಾಲಿಟಿ ಹೋಲ್ಡ್ಸ್ ಆಗ್ಬೇಕು. ನೋಡು, 1 ಆಗ್ಬೇಕಂದ್ರೆ ಇದು ಮತ್ತೆ ಇದನ್ನ ಅಬ್ಸರ್ವ್ ಮಾಡಿ, ಇವೆರಡರಲ್ಲಿ ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ? ಅವೆರಡು ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ಏನು ಈಕ್ವಾಲಿಟಿ ಹೋಲ್ಡ್ಸ್ ಆಗ್ಬೇಕಲ್ವಾ? ಅಂದ್ರೆ ಎಂ ಎನ್ ಈಕ್ವಲ್ ಆಗ್ಬೇಕು, 1 ಆಗ್ಬೇಕು, ಆನ್ ಟು ಆಗ್ಬೇಕಂತ ಅಂದ್ರೆ, ಯಾಕಂದ್ರೆ 1 ಗೆ ಎಂ ಲೆಸ್ ದೆನ್ ಇರ್ಬೇಕು, ಆನ್ ಟು ಗೆ ಗ್ರೇಟರ್ ದೆನ್ ಇರ್ಬೇಕು. ಎರಡು ಆಗ್ಬೇಕು ಅಂದ್ರೆ ಏನಾಗಬೇಕು? ಎರಡರಲ್ಲೂ ಸೇಮ್ ಇರುವಂತದ್ದು ಒಂದೇ ಈಕ್ವಲ್. ಅಂದ್ರೆ ಈಕ್ವಾಲಿಟಿ ಹೋಲ್ಡ್ಸ್ ಆದ್ರೆ n ಫ್ಯಾಕ್ಟೋರಿಯಲ್ ಬರುತ್ತೆ ಅಥವಾ m ಫ್ಯಾಕ್ಟೋರಿಯಲ್. ಓಕೆ? ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ ಟೋಟಲ್ ಬೈಜೆಕ್ಟಿವ್ ಫಂಕ್ಷನ್ಸ್, ಬೈಜೆಕ್ಷನ್ ಡಿಫೈನ್ ಆಗ್ಬೇಕಂದ್ರೆ ಎಂ ಎನ್ ಏನಿರ್ಬೇಕು? ದಿಸ್ ದ ಕಂಡೀಷನ್. ದಿಸ್ ಇಸ್ ದ ಕಂಡೀಷನ್. ಕಂಡೀಷನ್ಗಳನ್ನು ನೆನ್ಪಿಟ್ಕೋಬೇಕು ನೀವು. ಇದರಲ್ಲಿ ಇದು ಕಂಡೀಷನ್. ಓಕೆ? ಸೊ ಬೈಜೆಕ್ಷನ್ ಗೆ ಏನಪ್ಪಾ ಕಂಡೀಷನ್? ಎಂ ಎನ್ ಏನಿರ್ಬೇಕು? ಸೇಮ್. ಇದ್ರಲ್ಲಿ 10 ಎಲಿಮೆಂಟ್ ಇದೆ, ಇದರಲ್ಲೂ 10 ಎಲಿಮೆಂಟ್ ಇರಬೇಕು ಬೈಜೆಕ್ಷನ್ ಆಗ್ಬೇಕಂದ್ರೆ.
ಡಿಫ್ರೆಂಟ್ ಇತ್ತು ಅಂದ್ರೆ ಆಗೋದಿಲ್ಲ. ಹಿಂಗ್ ಕೊಡ್ತಾನೆ ಕ್ವಶನ್ ನಿಮ್ಗೆ, ಹೆಂಗ್ ಕೊಡ್ತಾನೆ, ಎಫ್ ಫ್ರಮ್ 4 ಇಂದ 5 ಎಲಿಮೆಂಟ್ ಟೋಟಲ್ ಬೈಜೆಕ್ಷನ್ಸ್ ಎಷ್ಟು ಅಂತ ಕೇಳ್ತಾನೆ. ಎಷ್ಟು? 0. ಯಾಕಂದ್ರೆ 4 ಇದೆ 5 ಇದೆ, ಈಕ್ವಲ್ ಇಲ್ಲ. ಈಕ್ವಲ್ ಇಲ್ಲ ಅಂದ್ರೆ 0. m is not equal to n ಅಂತ ಇದ್ರೆ ಆನ್ಸರ್ ಏನು? 0. ಈಗ 4 ಇಂದ 4 ಇದ್ರೆ 4 ಇಂದ 4 ಇದ್ರೆ 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಎಷ್ಟಾಗುತ್ತೆ ಹೇಳು? 4 3 2 1 4 12 12 24 ಆಗುತ್ತೆ ಅಷ್ಟೇ. ಅರ್ಧಲ್ವಾ? ಸೊ ಇದ್ರ ಮೇಲೆ ಖಂಡಿತವಾಗ್ಲೂ ಒಂದು ಕ್ವಶನ್ ಬರ್ದಿಟ್ಕೋಬೇಕಾರೆ ಇವತ್ತು. ಓಕೆ, ಸೊ ಕೌಂಟಿಂಗ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ, ಅದು ನೆನಪಿರ್ಬೇಕು. ಮತ್ತೆ ಇದೊಂದೇ ಅಂತ ಅಲ್ಲ, ಈ ಟಾಪಿಕ್ ನ ಯೂಸ್ ಮಾಡ್ಕೊಂಡು ಎಷ್ಟೊಂದು ಕ್ವಶನ್ಸ್ ಗಳನ್ನ ಬೇರೆ ಬೇರೆ ಚಾಪ್ಟರ್ ಜೊತೆ ಲಿಂಕ್ ಮಾಡಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಅದು ನಿಮ್ಗೆ ಗೊತ್ತಿರ್ಲಿ. ಅರ್ಥ ಆಯ್ತಾ? ಸೊ ಅದಾದ್ಮೇಲೆ ಕಂಪೋಸಿಷನ್ ಆಫ್ ಫಂಕ್ಷನ್ಸ್ ಅಂತ ಒಂದು ಬರುತ್ತೆ. ಕಂಪೋಸಿಟ್ ಫಂಕ್ಷನ್ ಗೊತ್ತಲ್ವಾ? ಕಂಪೋಸಿಟ್ ಅಂದ್ರೆ ಹೆಂಗೆ? ಜಿ ಕಂಪೋಸಿಷನ್ ಅಂದ್ರೆ ಎಫ್ ಅನ್ನೋದು ಎ ಇಂದ ಬಿ ಇರುತ್ತೆ, ಜಿ ಅನ್ನೋದು ಬಿ ಇಂದ ಸಿ ಇರುತ್ತೆ. ಕಂಪೋಸಿಷನ್ ಗಾಫ್ ಅಂತ ಏನಿದೆ ಅದು ಎಲ್ಲಿಂದ ಡಿಫೈನ್ ಆಗುತ್ತೆ? ಎ ಟು ಸಿ ಡಿಫೈನ್ ಆಗುತ್ತೆ. ಅದು ಹೆಂಗೆ ಡೆಫಿನೇಷನ್ ಆಗುತ್ತೆ? ಗಾಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ಈಗ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹೆಂಗ್ ಬರಿತೀವಿ? ಜಿ ಬರ್ದ್ ಬಿಟ್ಟು ಒಳಗಡೆ ಏನ್ ಬರಿತೀವಿ? ಎಫ್ ಆಫ್ ಎಕ್ಸ್ ಬರಿತೀವಿ. ಅದೇ ಎಫ್ ಆಫ್ ಜಿ ಆಫ್ ಎಕ್ಸ್, ಎಫ್ ಕಂಪೋಸಿಷನ್ ಜಿ ಹೆಂಗ್ ಬರಿತೀವಿ? ಎಫ್ ಆಚೆ ಬರ್ಕೊಳ್ತೀವಿ, ಒಳಗಡೆ ಏನ್ ಬರಿತೀವಿ? ಜಿ ಆಫ್ ಎಕ್ಸ್ ಬರಿತೀವಿ. ಸೊ ಅದಾದ್ಮೇಲೆ ನೀವು ಇದು ಮಾಡ್ಕೊಂತ ಮ್ಯಾಪಿಂಗ್ ಕೇಳಿದಾನೆ ಮ್ಯಾಪಿಂಗ್ ಕೇಳ್ತಾನೆ. ಹೆಂಗ್ ಕೇಳ್ತಾನೆ ಗೊತ್ತಾ ಅವನು? ಹಿಂಗ್ ಕೇಳ್ತಾನೆ ಕಂಡ್ರೋ, ಸುಮ್ನೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ. ಸೊ ಎಫ್ ಫ್ರಮ್ ಆರ್ ಟು ಆರ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾನೆ. ಎಫ್ ಫ್ರಮ್ ದ ಸೇಮ್ ಆರ್ ಟು ಆರ್ ಬೈ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x minus 3 ಅಂತ ಕೊಟ್ಟಿದ್ದಾನೆ. ಅವನ ಹೆಂಗ್ ಕೇಳ್ತಾನೆ ಗೊತ್ತಾ? ಗಾಫ್ ಆಫ್ -3 ಆನ್ಸರ್ ಏನು ಅಂತ ಕೇಳ್ತಾನೆ. ವಾಟ್ ಇಸ್ ಗಾಫ್ ಆಫ್ -3? ಟಕ್ ಅಂತ ಹೇಳ್ಬೇಕು. ನೀವು ಮಾಡ್ಬೇಕಾದ್ರೆ ಕೆಲಸ ಇಷ್ಟೇ ನೋಡಪ್ಪ, ಈ -3 ನ ಫಸ್ಟ್ ಎಫ್ ಒಳಗಡೆ ಹಾಕ್ಬೇಕು. ಎಲ್ಲ ಫಾರ್ಮುಲಾ ಬರ್ಕೊಂಡೋಗಿಲ್ಲ, ಯಾವ್ದನ್ನ ಕಂಪೋಸಿಷನ್ ಕೊಡ್ಲಿ ಈ ವ್ಯಾಲ್ಯೂ ಏನಿದೆ ನೋಡ್ಕೋಬೇಕು. ಅದನ್ನ ತಗೊಂಡೋಗಿ ಫಸ್ಟ್ ಎಫ್ ಒಳಗಡೆ ಹಾಕ್ಬೇಕು. ಎಫ್ ಎಲ್ಲಿದೆ? ಇಲ್ಲಿದೆ. -3 + 2 + 1 ಎಷ್ಟು? -2 ಬರುತ್ತಲ್ಲ ಆನ್ಸರ್. ಆ ಆನ್ಸರ್ ನ ತಗೊಂಡೋಗಿ ಜಿ ಒಳಗಡೆ ಹಾಕ್ಬೇಕು. ಜಿ ಒಳಗಡೆ ಹಾಕ್ಬಿಟ್ಟು ಏನಾಗುತ್ತೆ ಅವಾಗ? ಏನ್ ಬಂದಿತ್ತಿಲ್ಲ ಆನ್ಸರು? -2 ಅಂದ್ರೆ ಎಷ್ಟು ಬರುತ್ತೆ? -7 ಬರುತ್ತೆ. ಅರ್ಥದಲ್ವಾ? ಈ ತರ ಅಲ್ಲ, ನೀವು ಫಾರ್ಮುಲಾ ಹಾಕಿದ್ರು ಮತ್ತೆ ಅದೇನೆ ಬರ್ತದೆ. ನಾನು ಹೇಳಿದ್ದು ಕ್ಲಿಯರ್ ಅಲ್ಲ? ಬೇಗ ಬೇಗ ಮಾಡೋದು ಹೆಂಗೆ ಅಂತ. ಫಸ್ಟ್ ಲೆಟರ್ ಯಾವ್ದು ಸಿಗುತ್ತೆ ಆಫ್ ಇಲ್ಲಿರೋ ವ್ಯಾಲ್ಯೂನ ತಗೊಬಂದು ಫಸ್ಟ್ ಲೆಟರ್ ಯಾವ್ದು ಸಿಗುತ್ತೆ ಅದಕ್ಕೆ ಹಾಕ್ಬೇಕು. ಬಂದಿರೋ ಆನ್ಸರ್ನ ಮತ್ತೆ ತಗೊಂಡೋಗಿ ಜಿ ಒಳಗಡೆ ಹಾಕ್ಬೇಕು. ಓಕೆನಾ? ಸೊ ಈ ತರ ಶಾರ್ಟ್ ಕಟ್ ಆಗಿ ಮಾಡ್ತೀವಿ. ದಟ್ ಈಸ್ ಒನ್ ಥಿಂಗ್. ಅಂಡ್ ಇನ್ವರ್ಸ್ ಆಫ್ ಎ ಫಂಕ್ಷನ್ ಬರುತ್ತೆ. ಇನ್ವರ್ಸ್ ಆಗ್ಬೇಕಂದ್ರೆ ಬೈಜೆಕ್ಷನ್ ಆಗಬೇಕು. 1 1 ಆನ್ 2 ಆಗಿದ್ರೆ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇದು ಗೊತ್ತಿರಬೇಕು. ಇನ್ವರ್ಸ್ ನ ನಾರ್ಮಲ್ ಆಗಿ ನೀವು ಕಂಡುಹಿಡಿಯೋದು ನಿಮಗೆ ಗೊತ್ತಿದೆ. ಓಕೆನಾ? ಗೊತ್ತಿದೆ ಇನ್ವರ್ಸ್ ಕಂಡುಹಿಡಿಯೋದು ಹೆಂಗೆ ಅಂತ? ನೋಡಿ ಹೇಳ್ಬಿಡ್ಲಾ ಇನ್ವರ್ಸ್ ಕಂಡುಹಿಡಿಯೋದು ಹೆಂಗೆ ಅಂತ? ಯಾವ್ದೋ ಒಂದು ಫಂಕ್ಷನ್ ಕೊಡ್ತೀನಿ ನೋಡಿ. ಎಫ್ ಫ್ರಮ್ ಆರ್ ಟು ಆರ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 1. ನಾನು ನಿಮಗೆ ಕ್ವಶನ್ ಕೇಳೋದು ಬೈಜೆಕ್ಷನ್ ಫಸ್ಟ್ ಆಫ್ ಆಲ್. ಇನ್ವರ್ಸ್ ಅಂತ ಮಾತಾಡ್ಬೇಕಂದ್ರೆ ನಿನಗೆ ಕನ್ಕ್ಲೂಷನ್ ಇರಬೇಕು ಅದು ಬೈಜೆಕ್ಷನ್ ಆಗಿದೆ ಅಂತ. ಬೈಜೆಕ್ಷನ್ ಆಗಿಲ್ಲ ಅಂತಂದ್ರೆ ಇನ್ವರ್ಸ್ ಹೇಳಕ್ಕೆ ಆಗೋದಿಲ್ಲ. ಓಕೆ, ಹೇಳು. ಯಾಕಂದ್ರೆ ಇದು ಆರ್ ಟು ಆರ್ ಆಗಿರೋದ್ರಿಂದ ಆಬ್ವಿಯಸ್ ಆಗಿ. ಮತ್ತೆ ಇನ್ನೊಂದು ಏನ್ ಗೊತ್ತಾ? ವೆರಿ ಸಿಂಪಲ್. ಫಂಕ್ಷನ್ ಆರ್ ಟು ಆರ್ ಅಂತ ಕೊಟ್ಬಿಟ್ಟು ನಿಮ್ಗೆ ಇಟ್ಸ್ ಅ ಲೀನಿಯರ್ ಫಂಕ್ಷನ್. ಬೇಸಿಕಲಿ ಲೀನಿಯರ್ ಫಂಕ್ಷನ್ ಇಟ್ ರೆಪ್ರೆಸೆಂಟ್ಸ್ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಆಮೇಲೆ ಇನ್ಫಿನಿಟ್ ಲೆಂತ್ ಇರುತ್ತಲ್ವ, ಹೋಗ್ತಾನೆ ಇರುತ್ತಲ್ವಾ, ಫುಲ್ ಆರ್ ಟು ಆರೇ ಬಂದ್ಬಿಡುತ್ತೆ. ಓಕೆನಾ? ಸೊ ಸ್ಟ್ರೈಟ್ ಲೈನ್ ಏನಾದ್ರು ಡೊಂಕಿ ಪಿಂಕಿ ಇರುತ್ತಾ? ಹಿಂಗೆ. ಓಕೆ, ಹಾರಿಜಾಂಟಲ್ ಲೈನ್ ಟೆಸ್ಟ್ ನೋಡಿ. ನೀ ಎಲ್ಲೇ ಲೈನ್ ಡ್ರಾ ಮಾಡಿದ್ರು ಒಂದ್ ಕಡೆ ಟಚ್ ಆಗುತ್ತೆ, ಒಂದೇ ಕಡೆ ಟಚ್ ಆಗುತ್ತೆ. ಎಲ್ಲೇ ಲೈನ್ ಡ್ರಾ ಮಾಡು ಒಂದ್ ಕಡೆ ಟಚ್ ಆಗುತ್ತೆ, ಮತ್ತೆ ಒಂದೇ ಕಡೆ ಟಚ್ ಆಗುತ್ತೆ. ಹಂಗಾಗಿ ಇದು ಬೈಜೆಕ್ಷನ್. ಓಕೆನಾ? ಸೊ ಹಂಗಾಗಿ ಇದು ಬೈಜೆಕ್ಷನ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇದಕ್ಕೆ ಇನ್ವರ್ಸ್ ಹೇಳ್ಬೇಕು. ಈಗ ಇದಕ್ಕೆ ಇನ್ವರ್ಸ್ ಬೈಜೆಕ್ಷನ್ ಅಂತ ಗೊತ್ತಾಯ್ತು ನಿಮ್ಗೆ. ಈಗ ಮಾತಾಡ್ಬೇಕು ಇನ್ವರ್ಸ್ ಬಗ್ಗೆ. ಇನ್ವರ್ಸ್ ಹೇಳೋದು ಹೆಂಗೆ ಅಂತಂದ್ರೆ ವೆರಿ ಸಿಂಪಲ್. ಆನ್ ಟು ಚೆಕ್ ಮಾಡ್ತೀವಲ್ಲ ಹಂಗೆ ಕಂಡ್ರು. y = ಏನ್ ತಗೋಬೇಕು? 2x + 1. ಇದನ್ನ x ಸಾಲ್ವ್ ಮಾಡ್ಬೇಕು. x = ಏನ್ ಬಂತು? x = y - 1/2. ಈಗ x ವ್ಯಾಲ್ಯೂ ಏನ್ ಬಂದಿರುತ್ತೆ, RHS ಅಲ್ಲಿ ಏನ್ ಬಂದಿರುತ್ತೆ ಇಟ್ಕೋಬೇಕು. ಆ y ಜಾಗದಲ್ಲಿ x ಹಾಕೋಬೇಕು. x - 1/2 ಇದೆ ಇನ್ವರ್ಸ್. ಎಫ್ ಇನ್ವರ್ಸ್ ಏನಪ್ಪಾ ಅಂದ್ರೆ x ಗೆ ಸಾಲ್ವ್ ಮಾಡ್ಕೋಬೇಕ್ರೋ, ಅವಾಗ ಆ ಕಡೆ ಏನ್ ಬರುತ್ತೆ ನೋಡ್ಬೇಕು. ಇಲ್ಲಿ y ಇರುತ್ತಲ್ವಾ, y ಜಾಗದಲ್ಲಿ x ಹಾಕೊಂಡ್ಬಿಟ್ಟು ಸೈಡ್ಗೆ ಈ ತರ ಬರ್ಕೊಂಡ್ರೆ ಇದೆ ಅದ್ರ ಇನ್ವರ್ಸ್. ಕ್ಲಿಯರ್ ಅಲ್ಲ? ಇಷ್ಟೇ ಮಾಡ್ಬೇಕಾಗಿರೋದು. ಕೆಲಸ ಮುಗೀತು. ವಿಲ್ ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಪ್ರೀವಿಯಸ್ ಇಯರ್ ನ ಬೇಗ ಬೇಗ ಶಾರ್ಟ್ ಕಟ್ ಅಲ್ಲಿ ಮಾಡ್ಕೊಂತ ಹೋಗೋಣ. ಕನ್ಸೆಪ್ಟ್ ಕ್ಲಾರಿಟಿ ಇರಬೇಕು ಒಂದು ಈ ಸಾಲ್ವ್ ಮಾಡ್ಬೇಕಂದ್ರೆ. ಅದಕ್ಕೆ ನೀವು ಹೆಂಗ್ ಅಪ್ರೋಚ್ ಮಾಡ್ತೀರಾ, ಲೆಂತಿ ಪ್ರಾಸೆಸ್ ಬೇಡ, ಬೇಗ ಬೇಗ ಮಾಡೋದು ಹೆಂಗೆ ಅದನ್ನ ನೋಡ್ಕೊಂತ ಹೋಗೋಣ. ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡೋಣ. ಮಾಡಪ್ಪ.
ಕ್ವಶನ್ ನೋಡಿ, ಬೇಗ ಆನ್ಸರ್ ಮಾಡೋಣ ಟ್ರೈ ಮಾಡಿ. ನೋಡಿ, ಅಪ್ರೋಚ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಕೊಟ್ಟಿದ್ದಾನೆ? ಸೆಟ್ ಆಫ್ ರಿಯಲ್ಸ್ ಕೊಟ್ಟಿದ್ದಾನೆ. ರಿಲೇಷನ್ ಆರ್ ಡಿಫೈನ್ಡ್ ಬೈ ದಿಸ್ ದ ರಿಲೇಷನ್. ದಿಸ್ ಇಸ್ ದ ರಿಲೇಷನ್. ಯು ಫೋಕಸ್ ಆನ್ ದಿಸ್. ನೋಡಿ, ಮತ್ತೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಗೆ ಒಂದು ಹಿಂಟ್ ಕೊಟ್ಟು ನೋಡು, ತುಂಬಾ ಈಸಿಯಾಗಿ ಚೆಕ್ ಮಾಡೋದು ಹೆಂಗೆ ಅಂತ ನೋಡಿ. ಯಾವತ್ತೇ ಆಗ್ಲಿ ರಿಫ್ಲೆಕ್ಸಿವ್ ಗೆ ಒಂದು ಈಸಿ ಮೆಥಡ್ ಏನಪ್ಪಾ ಅಂತ ಅಂದ್ರೆ, ನಿಮ್ಗೆ ಹಂಗೆ ಇದು ಈಸಿ ಮೆಥಡ್ ಅಂತ ಇಲ್ಲ, ಅದು ಹಂಗೆ ಚೆಕ್ ಮಾಡಬೇಕಾಗಿರೋದು. ಬಿ ಜಾಗದಲ್ಲೂ ಏನೇ ರೀಪ್ಲೇಸ್ ಮಾಡಿ ನೋಡ್ಬೇಕು. ಫಸ್ಟ್ ರಿಫ್ಲೆಕ್ಸಿವ್ ಮಾತ್ರ ಹೇಳ್ತಾ ಇರೋದು. ಬಿ ಜಾಗದಲ್ಲಿ ಏನ ಯಾಕಂದ್ರೆ ಏಕಾಮ ಏತಾನೆ, ಬಿ ಇರಂಗಿಲ್ಲ, ಅಲ್ಲಿ ಸೇಮ್ ಎಲಿಮೆಂಟ್ ಇರಬೇಕು. ಬಿ ಜಾಗದಲ್ಲೂ ಏನೇ ಹಾಕಿ ನೋಡ್ಬೇಕು, ಟ್ರೂನ ಆಗುತ್ತಾ ಅಂತ ಚೆಕ್ ಮಾಡ್ಬೇಕು. ಬಿ ಜಾಗದಲ್ಲಿ ಎ ಹಾಕು ನೋಡೋಣ. ಬಿ ಜಾಗದಲ್ಲಿ ಎ ಹಾಕು, ಏನಾಗುತ್ತೆ? ಎ ಮೈನಸ್ ಎ ಏನಪ್ಪಾ? 0 ≤ 1. ಹೌದೇನಪ್ಪ? ಟ್ರೂನಾ ಫಾಲ್ಸಾ? ಟ್ರೂ. ಓಕೆನಾ? ಟ್ರೂ ಬಂತು ಅಂದ್ರೆ ರಿಫ್ಲೆಕ್ಸಿವ್ ಅಂತ ಹೇಳ್ಬೇಕು. ಯಾವ್ದನ ಕ್ವಶನ್ ಕೊಡ್ಲಿ ಇದೇ ಮೆಥಡ್. ಬಿ ಜಾಗದಲ್ಲಿ ಎ ಹಾಕ್ಬೇಕು, ಸ್ಟೇಟ್ಮೆಂಟ್ ನ ಓದ್ಬೇಕು. ಟ್ರೂ ಅಂತ ಅನ್ಸಿದ್ರೆ ರಿಫ್ಲೆಕ್ಸಿವ್ ಅಂತ ಹೇಳ್ಬೇಕು. ಟ್ರೂ ಅಲ್ಲ ಅಂತ ಅನ್ಸಿದ್ರೆ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೇಕು. ಓಕೆನಾ? ಸೊ ಏನ್ ಮಾಡ್ಬೇಕು? ರಿಫ್ಲೆಕ್ಸಿವ್ ಕಂಡೀಷನ್, ಬಿ ಜಾಗದಲ್ಲಿ ಎ ರೀಪ್ಲೇಸ್ ಮಾಡ್ಬೇಕು. ಎ ರೀಪ್ಲೇಸ್ ಏನಪ್ಪ ಮಾಡ್ಬೇಕು. ಟ್ರೂ ಆದ್ರೆ ಏನಪ್ಪ? ರಿಫ್ಲೆಕ್ಸಿವ್. ಓಕೆನಾ? ಫಾಲ್ಸ್ ಇದ್ರೆ ರಿಫ್ಲೆಕ್ಸಿವ್ ಅಲ್ಲ. ನಾವು ಕಮಿಂಗ್ ಟು, ಈಗ ಟ್ರೂ ಆಯ್ತದ? ಆಯ್ತದೆ. ಟ್ರೂ ಆಯ್ತದೆ ಅಂತಂದ್ರೆ ಇದು ರಿಫ್ಲೆಕ್ಸಿವ್ ಅಂತ ಗೊತ್ತಾಯ್ತು. ರಿಫ್ಲೆಕ್ಸಿವ್ ಅಂತ ಎಲ್ಲಿ ಕಾಣ್ತಾ ಇದೆ? ಇಲ್ಲಿ ನಾಟ್ ರಿಫ್ಲೆಕ್ಸಿವ್ ಅಂತ ಇದೆ, ಎತ್ತಿ ಬಿಸಾಕು. ಓಕೆ, ಅಲ್ಲ ಇನ್ನ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದಪ್ಪ? ಸಿಮಿಟ್ರಿಕ್ ಹೆಂಗೆ ಚೆಕ್ ಮಾಡೋದು? ಸಿಂಪಲ್ ಆಗಿ ಸಿಮಿಟ್ರಿಕ್ ಹೆಂಗ್ ಚೆಕ್ ಮಾಡೋದಂತ ಅಂದ್ರೆ, ಎ ಜಾಗದಲ್ಲಿ ಮತ್ತೆ ಬಿ ಜಾಗದಲ್ಲಿ ಇಂಟರ್ಚೇಂಜ್ ಮಾಡ್ಬೇಕು. ಎ ಜಾಗದಲ್ಲಿ ಬಿ ಹಾಕ್ಬೇಕು, ಬಿ ಜಾಗದಲ್ಲಿ ಎ ಹಾಕ್ಬೇಕು. ಸ್ಟೇಟ್ಮೆಂಟ್ ಟ್ರೂನಾ ಅಂತ ಚೆಕ್ ಮಾಡ್ಬೇಕು ನೀವು. ಎ ಅಂಡ್ ಬಿ ನ ಇಂಟರ್ಚೇಂಜ್ ಮಾಡ್ಬೇಕು. ಎ ಅಂಡ್ ಬಿ ನ ಏನ್ ಮಾಡ್ಬೇಕು? ಇಂಟರ್ಚೇಂಜ್ ಮಾಡ್ಬೇಕು. ಟ್ರೂ ಆದ್ರೆ ಏನಂತ ಹೇಳ್ಬೇಕು? ಸಿಮಿಟ್ರಿಕ್ ಅನ್ಬೇಕು. ಫಾಲ್ಸ್ ಆದ್ರೆ ನಾಟ್ ಸಿಮಿಟ್ರಿಕ್ ಅನ್ಬೇಕು. ಈಗ ಎ ಮೈನಸ್ ಬಿ ≤ 1. ಹೌದು, ಒಪ್ಕೋತೀನಿ, ಅದು ಕೊಟ್ರ ಕ್ವಶನ್. ಬಿ ಮೈನಸ್ ಏನು ಕೂಡ ≤ 1 ಆಗುತ್ತಾ? ಆಬ್ವಿಯಸ್ ಅದೇ ಆಗುತ್ತಲ್ವಾ? ಯಾಕಾಗಲ್ಲ? ಯಾಕಂದ್ರೆ ಡಿಫ್ರೆನ್ಸ್ ಅಂತ ಅಂದ್ರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ 2 and 3? ಡಿಫರೆನ್ಸ್ ಅಂದ್ರೆ ಮೈನಸ್ ತಗೊಳಂಗಿಲ್ಲ, 1 ಪ್ಲಸ್ ತಗೋಬೇಕು, ಮಾಡ್ಯುಲಸ್ ಅಲ್ವಾ? 2 ಮತ್ತೆ 3 ಗೆ ಡಿಫರೆನ್ಸ್ 1, 3 ಮತ್ತೆ 2 ಗೆ 1. ಓಕೆನಾ? ನೀವು ಎ ಬಿ ಮಾಡಿದ್ರು ಡಿಫರೆನ್ಸ್ ಅದೇ ಬರುತ್ತೆ, ಬಿ ಎ ಡಿಫರೆನ್ಸ್ ಅದೇ ಬರುತ್ತೆ. ಬಿಕಾಸ್ ಆಫ್ ದಿಸ್ ಮಾಡ್ಯುಲಸ್, ಡಿಫರೆನ್ಸ್ ಇಸ್ ಸೇಮ್. ಎ ಬಿ ಗೆ ಏನು ಡಿಫರೆನ್ಸ್ ಬರುತ್ತೋ ಬಿ ಎಗೂ ಕೂಡ ಅದೇ ಡಿಫರೆನ್ಸ್ ಬರುತ್ತೆ. ಸೊ ಆ ಎ ಬಿ ಡಿಫರೆನ್ಸ್ ≤ 1 ಆದ್ರೆ ಬಿ ಎ ಡಿಸ್ಟೆನ್ಸ್ ಕೂಡ ಡಿಫರೆನ್ಸ್ ಏನಾಗುತ್ತೆ? ≤ 1 ಬರುತ್ತೆ. ಟ್ರೂ ಆಯ್ತಲ್ವಾ? ಇದೇನಂತ ಹೇಳ್ತೀರಿ ಈಗ? ಸಿಮಿಟ್ರಿಕ್ ಆಗೋಯ್ತು. ಓಕೆನಾ? ಸಿಮಿಟ್ರಿಕ್ ಆಗುತ್ತಲ್ವಾ ಇದು? ಎಲ್ಲಿ ಯಾವ್ದು ಆಪ್ಷನ್ ನೋಡ್ಬೇಕು ಈಗ? ನಾಟ್ ಸಿಮಿಟ್ರಿಕ್ ಅನ್ನೋದನ್ನ ತೆಗೆದಾಕ್ಬಿಡಿ. ಟ್ರಾನ್ಸಿಟಿವ್ ಆಗುತ್ತಾ? ಆಗಲ್ವಾ? ಆಗಲ್ಲ ಅಂತಂದ್ರೆ ಎಕ್ಸಾಂಪಲ್ ಹೇಳು. ಯಾಕೆ ಆಗಲ್ಲ ಅಂತ ಎಕ್ಸಾಂಪಲ್ ಹೇಳು. ಯು ಕ್ಯಾನ್ ಟೇಕ್ ಮೆನಿ ಎಕ್ಸಾಂಪಲ್ಸ್. ಟ್ರಾನ್ಸಿಟಿವ್ ಅಲ್ಲ ಅಂತ ಅಂದ್ರೆ ಎಕ್ಸಾಂಪಲ್ ಹೆಂಗ್ ಹೇಳ್ಬೋದಪ್ಪ ಅಂತ ನೋಡಿ. ಈಗ ಡಿಫರೆನ್ಸ್ 1 ಬರೋ ತರ ತಗೊಳ್ಳಿ. 1 ಮತ್ತೆ 2 ಇದ್ರಲ್ಲೇ ಬರುತ್ತಲ್ಲ, 1 ಮತ್ತೆ 2 ತಗೊಳಪ್ಪ. ಡಸ್ 1 ಕಮ್ 2 ಬಿಲಾಂಗ್ಸ್ ಟು ಆರ್? ಎಸ್, 1 and 2 ಡಿಫರೆನ್ಸ್ 1 ಆಗಿದೆ. ಮತ್ತೆ 2 ಮತ್ತೆ 3 ತಗೋ. 2 ಮತ್ತೆ ಡಿಫರೆನ್ಸ್ 1 ಆಗುತ್ತೆ, ಸಮಸ್ಯೆ ಇಲ್ಲ. ಈಗ ಅದು ಟ್ರಾನ್ಸಿಟಿವ್ ಆಗಿದ್ರೆ 1 ಮತ್ತೆ 3 ಕೂಡ ಡಿಫರೆನ್ಸ್ ಏನ್ ಬರ್ಬೇಕಿತ್ತು? 1 ಬರ್ಬೇಕಿತ್ತು. ಬಟ್ 1 ಮತ್ತೆ 3 ಡಿಫರೆನ್ಸ್ ಎಷ್ಟು? 2. ಹಂಗಾಗಿ ಸ್ಯಾಟಿಸ್ಫೈ ಆಗಲಿಲ್ಲ. ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಎಫ್ ಫ್ರಮ್ n to n ಡಿಫೈನ್ ಬೈ ಎಫ್ ಆಫ್ n ಕೊಟ್ಟಿದ್ದಾನೆ. ಆಡು ಇವನ್ ಅಂತ 2 ಕೇಸ್ ಕೊಟ್ಟಿದ್ದಾನೆ. ಇದೇನು ಅಂತ ಕೇಳಿದಾನೆ. ಆರೋ ಡಯಾಗ್ರಾಮ್ ಹಾಕೊಂಡ್ಬಿಡಿ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆರೋ ಡಯಾಗ್ರಾಮ್ ಹಾಕೊಂಡ್ಬಿಡಿ. ಓಕೆನಾ? n to n ಅಲ್ವಾ ಕೊಟ್ಟೋದು? ಇದು n ಕಣೋ, ಇದು n ಕಣೋ, ಇದು n, ಇದು n. ಓಕೆನಾ? ಫಂಕ್ಷನ್ ಡಿಫೈನ್ ಆಗಿದೆ. ಎಲಿಮೆಂಟ್ ಇಮೇಜ್ ಬರ್ಕೊಂತ ಹೋಗು ಸಿಂಪಲ್ ಆಗಿ. 1 ಗೆ ಇಮೇಜ್ ಏನಪ್ಪ? 1 ಆಡ ಇವನ್ ಆಡು. ಇದಕ್ಕೆ ಇಮೇಜ್ 1 + 1 ಎಷ್ಟು? 2. 2/2 ಏನು? 1. 1 ಗೆ ಇಮೇಜ್ 1. 2 ಗೆ ಇಮೇಜ್ ಏನಪ್ಪ? 2. 2 ಅಂದ್ರೆ ಈವನ್ ನಂಬರ್. 2/2 ಏನು? 1. ಟಕ್ ಅಂತ ಹೇಳ್ಬೋದು. ಇಟ್ ಇಸ್ ನಾಟ್
1 1. ಓಕೆನಾ? ನಾಟ್ 1 1 ಎಲ್ಲಿದೆ? 1 1 ಅಂತ ಇಲ್ಲಿದೆ. ಫಸ್ಟ್ ಆಫ್ ಆಲ್ ನೋಡು, 1 1 ಅಂತ ಇದೆ, ಆಗಲ್ಲ. 1 1 ಅಂತ ಇದೆ, ಆಗಲ್ಲ. ಇವೆರಡರಲ್ಲಿ ಒಂದು ಆನ್ಸರ್. ಈಗ ಆನ್ ಟು ಚೆಕ್ ಮಾಡೋಣ, ನೋಡೋಣ. ಆನ್ ಟು ಹೆಂಗ್ ಚೆಕ್ ಮಾಡೋಣ? ಸಪೋಸ್ 3 ಚೆಕ್ ಮಾಡಿ. ಈಗ 3 ಏನ್ ಬರುತ್ತೆ ಚೆಕ್ ಮಾಡು. 3 ಹಾಕಿದ್ರೆ ಆಡ್ ಅಲ್ವಾ? 3 + 1 4, 4/2 ಎಷ್ಟು? 2. ಸೊ 3 2 ಬಂತು. ನೆಕ್ಸ್ಟ್ 4 ಚೆಕ್ ಮಾಡು. 4 ಏನ್ ಬಂತು? 2 ಬಂತು. ಇದೇ ತರ ನೀನು ಮಾಡ್ಕೊಂತ ಹೋದ್ರೆ, ಲೆಟ್ ಅಸ್ ಅಸ್ಯೂಮ್ ಹೆಂಗೆ ಎಲ್ಲ ಫುಲ್ ಮಾಡ್ಕೊಂತ ಹೋಗು, ಜನರಲೈಸ್ ಮಾಡು, ಎಲ್ಲಾನು ಬರುತ್ತಲ್ಲ, ಕೊಡಮಲ್ಲಿ ಎಲ್ಲಕ್ಕೂ ಪ್ರೀ ಇಮೇಜ್ ಬಂದೇ ಬರುತ್ತಲ್ಲ. ಓಕೆನಾ? ಸೊ ಹಂಗಾಗಿ ಒಂದ್ ಎಲಿಮೆಂಟ್ ಎರಡೆರಡು ಪ್ರೀ ಇಮೇಜ್ ಬರ್ತವೆ ಎಲ್ಲದಕ್ಕೂ. ಓಕೆನಾ? ಸೊ ಹಂಗಾಗಿ ಇದೇನಂತ ಹೇಳ್ಬೋದು ನಾನು? ಆನ್ ಟು. ಇದ್ರಲ್ಲಿ ಯಾವ್ದು ಖಾಲಿ ಉಳಿಯಂಗಿಲ್ಲ, ಎಲ್ಲದಕ್ಕೂ ಆನ್ಸರ್ ಬಂದೇ ಬರುತ್ತೆ. ಹಂಗಾಗಿ ಇದು ಆನ್ ಟು ಫಂಕ್ಷನ್ ಆಗುತ್ತೆ. ಸೊ ಇಟ್ ಈಸ್ ಅನ್ ಆನ್ ಟು ಫಂಕ್ಷನ್ ಬಟ್ ನಾಟ್ 1 1 ಅಂತ ಹೇಳ್ಬೋದು. ಸಿಂಪಲ್ ಆರೋ ಡಯಾಗ್ರಾಮ್ ಹಾಕಿದ್ರೆ ಆನ್ಸರ್ ಹಂಗೆ ಬಂದ್ಬಿಡುತ್ತೆ. Suppose that f of x is equal to x plus 1 whole square for x is greater than -1. If f of x, g of x is a function whose graph is the reflection of the graph f of x in the line y is, ನೋಡು, actual graphical meaning ಏನಪ್ಪ ಇನ್ವರ್ಸ್ ಅಂತ ಅಂದ್ರೆ ರಿಫ್ಲೆಕ್ಷನ್ ಆಫ್ ದಿ ಗ್ರಾಫ್ ಅಬೌಟ್ y is equal to x ಅಂತ ಹೇಳ್ತೀವಿ. ಇದು ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಒಂದು ಫಂಕ್ಷನ್ಗೆ ಇನ್ವರ್ಸ್ ಯಾವ್ದೋ ಒಂದು ಫಂಕ್ಷನ್ ಇರುತ್ತೆ, ಯಾವ್ದೋ ಒಂದು ಫಂಕ್ಷನ್ ಗ್ರಾಫ್ ಗೊತ್ತು. ಆ ಅದ್ರ ಇನ್ವರ್ಸ್ ಫಂಕ್ಷನ್ ಗ್ರಾಫ್ ಹೆಂಗಿರುತ್ತೆ ಅಂತ ಅಂದ್ರೆ, ನೀವು y is equal to x ಲೈನ್ ಇರುತ್ತಲ್ವಾ, y is equal to x ಲೈನ್ ಹೆಂಗಿರುತ್ತೆ ಹೇಳು? ಹಿಂಗಿರುತ್ತೆ. ಇದು y is equal to x ಲೈನ್. ಈ ಲೈನ್ಗೆ ರಿಫ್ಲೆಕ್ಷನ್ ತಗೋಬೇಕು. ಈ ರೈಲ್ ಅಂತೀನಿ, ಈ ಲೈನ್ಗೆ ರಿಫ್ಲೆಕ್ಷನ್ ತಗೊಂಡಾಗ ಬರುತ್ತಲ್ವಾ, ಅದನ್ನೇ ನಾವು ಏನಂತ ಕರಿತೀವಿ? ಇನ್ವರ್ಸ್ ಆಫ್ ದಟ್ ಫಂಕ್ಷನ್, ಗ್ರಾಫ್ ಆಫ್ ದಿ ಇನ್ವರ್ಸ್ ಅಂತ ಕರಿತೀವಿ. ಅಂದ್ರೆ ಈ ಕ್ವಶನ್ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡಕ್ಕೆ ಹಿಂಗ್ ಎಲ್ಲ ಏನೇನೋ ಕೊಟ್ಟಿದ್ದಾನೆ. ಈ ಸಿಂಪ್ಲಿ ಆಸ್ಕಿಂಗ್ ಫಾರ್ ದಿ ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್, ಅದಕ್ಕೆ ಇನ್ವರ್ಸ್ ಕೇಳ್ತಿದ್ದಾನೆ ಅಷ್ಟೇ. ಇನ್ವರ್ಸ್ ಕಂಡಿಡಿರಿ, ಹೇಳ್ಕೊಟ್ಟಿದ್ದೀನಿ, ಈಗಿನ ಹೇಳ್ಕೊಟ್ಟಿದ್ದೀನಿ ತಾನೆ ಇನ್ವರ್ಸ್ ಕಂಡಿಡಿಯೋದು. ಹೆಂಗ್ ಹೇಳ್ಕೊಟ್ಟಿದ್ದೀನಿ? ಎಫ್ ಆಫ್ ಎಕ್ಸ್ ಜಾಗದಲ್ಲಿ y ಹಾಕೋಬೇಕು, y ಹಾಕೊಳ್ಳಿ, y is equal to x plus 1 whole square. x ಸಾಲ್ವ್ ಮಾಡ್ರಾಜು, ಈ ಕಡೆ ರೂಟ್ ಆಗುತ್ತಾ ಅದು? ರೂಟ್ y is equal to what? x plus 1. x is equal to ಏನಾಗುತ್ತೆ? ರೂಟ್ y minus 1. ಇನ್ವರ್ಸ್ ಅಂದ್ರೆ ಅಂತ ಹೇಳಿದೀನಿ, x ವ್ಯಾಲ್ಯೂ ಏನ್ ಬರುತ್ತೆ ಇದನ್ನ ಬರ್ಕೊಂಡ್ಬಿಟ್ಟು ಸೈಡ್ ಅಲ್ಲಿ x y ಜಾಗದಲ್ಲಿ ಏನ್ ಹಾಕ್ಬೇಕು? x ಹಾಕೋ, x minus 1 ಆಪ್ಷನ್. ನಮಸ್ಕಾರ. f from R to R defined by f of x is equal to 1 by x for all x belongs to R, then f is 1 1 on 2 ನ ಎಲ್ಲ ಕೇಳ್ತಿದ್ದಾನೆ. ಸೊ 1 by x ಗ್ರಾಫ್ ಕೇಳ್ತಿದ್ದಾನೆ, R to R 1 by x ಗ್ರಾಫ್ ಹಿಂಗಿರುತ್ತೆ ಬೇಸಿಕಲಿ. ಓಕೆ, ಫಸ್ಟ್ ಆಫ್ ಆಲ್ ಅದು ಡಿಫೈನ್ ಆಗಲ್ಲ, ಹೌದ್ ತಾನೆ? ಡಿಫೈನ್ ಆಗುತ್ತಾ ನೋಡಿ ಈಗ. ಯಾಕಂತ ಅಂದ್ರೆ ಇಲ್ಲಿ ಡೊಮೈನ್ ಹೆಂಗ್ ಕೊಟ್ಟಿದ್ದಾನೆ? ಆರ್ ಕೊಟ್ಟಿದ್ದಾನೆ. ಇಲ್ಲಿ 0 ಹಾಕ್ಬಿಟ್ಟೆ ಅಂತ ಅಂದ್ರೆ ಡಿಫೈನ್ ಆಗಲ್ಲ. ಸೊ ದ ಆನ್ಸರ್ ಇಸ್ ವಾಟ್? ಆನ್ ನಾಟ್ ಡಿಫೈನ್ಡ್ ಅಂತ. ಫಸ್ಟ್ ಆಫ್ ಆಲ್ ನೋಡ್ರು, ಫಂಕ್ಷನ್ 1 1 ಆನ್ ಟು ಚೆಕ್ ಮಾಡ್ಬೇಕಂದ್ರೆ ಅದು ಡಿಫೈನ್ ಆಗ್ಬೇಕು. ಡಿಫೈನ್ ಆದ್ರೆ ಆಮೇಲೆ ನಾನು ಮುಂದದೆಲ್ಲ ಮಾತಾಡ್ತೀನಿ. ಓಕೆನಾ? ಸೊ ಅದು ಡಿಫೈನ್ ಆಗಿಲ್ಲ ಅಂತಂದ್ರೆ ಮುಂದದೆಲ್ಲ ಮಾತಾಡೋದಕ್ಕೆ ಆಗಲ್ಲ. ಓಕೆನಾ? ಸೊ ಇದು ಕತೆ. ಈಗ ಮೈ ಕ್ವಶನ್ ಇಸ್ ವೆರಿ ಸಿಂಪಲ್. ಇದರಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ. ಈಗ ಇದೇ ಕ್ವಶನ್ ನಾವು ಏನಾದ್ರೂ ಹಿಂಗೆ ಕೊಟ್ಟಿದ್ದ ಅಂತ ಅಂದ್ರೆ r ಮೈನಸ್ ಸಿಂಗಲ್ಟನ್ 0 ಟು r ಅಂತ ಕೊಟ್ಬಿಟ್ಟು, ಓಕೆನಾ, ಇದೇ ಕ್ವಶನ್ ಕೇಳಿದ್ರೆ ನೀವೇನಂತ ಹೇಳ್ತಿದ್ರಿ? ಫಸ್ಟ್ ಆಫ್ ಆಲ್ ಫಂಕ್ಷನ್ ಡಿಫೈನ್ ಆಗ್ತಿತ್ತು. ಓಕೆನಾ? ಅವಾಗ ಡಿಫೈನ್ ಆಗ್ತಿತ್ತು, ಯಾಕಂದ್ರೆ 0 ಬಿಟ್ಬಿಡ್ಬೇಕು. ಯಾಕಂದ್ರೆ 0 ಒಂದೇ ಪ್ರಾಬ್ಲಮ್ ಪಾಯಿಂಟೇ 0. ಅಲ್ಲಿ 0 ನಮ್ಮ ಡೊಮೈನ್ ಅಲ್ಲೇ ಇಲ್ಲ, ಸಮಸ್ಯೆ ಏನಾಗಲ್ಲ. ಈಗ 1 1 ಆಯ್ತದ? 1 1 ಡೆಫಿನೇಷನ್ ಏನಂತ ಹೇಳಿದೀನಿ? ಒಂದೇ ಕಡೆ ಟಚ್ ಆಗ್ಬೇಕು, ಎರಡು ಕಡೆ ಟಚ್ ಆಗಿಲ್ಲ. ಹೌದಪ್ಪ, ನೀ ಎಲ್ಲೇ ಹೇಳಿದ್ರು ಒಂದೇ ಕಡೆ ಟಚ್ ಆಗುತ್ತೆ, ಸಮಸ್ಯೆ ಇಲ್ಲ. ಆನ್ ಟು ಆಗುತ್ತಾ? ಕೆಳಗಡೆ ಪ್ರಾಬ್ಲಮ್ ಆಗುತ್ತೆ. ಆಕ್ಚುಲಿ ಸಾರಿ ಕಣ, 1 by x ಅಂದ್ರೆ ಅಲ್ಲೊಂದೇ ಕಡೆ ಅಲ್ಲ, ಇಲ್ಲೂ ಇದೆ. ಹಿಂಗೆ 1 1 ಆಗುತ್ತೆ, ಆನ್ ಟು ಆಗುತ್ತೆ. ಇದು ಬೈಜೆಕ್ಷನ್ ಆಗುತ್ತೆ. ಓಕೆನಾ? ಇದು ಬೈಜೆಕ್ಷನ್ ಆಗುತ್ತೆ ಈ ಡೊಮೈನ್ ನಲ್ಲಿ. ಅದು ಗ್ರಾಫ್ ಆಕ್ಚುಲಿ 1 by x ಗೆ ಆ ಕಡೆಯಿಂದ ಹಂಗ್ ಬರುತ್ತೆ, ಈ ಕಡೆಯಿಂದ ಹಿಂಗ್ ಬರುತ್ತೆ. ನೀವು ನೋಡಿ ಚೆಕ್ ಮಾಡಿ, ಎಲ್ಲಾನ ಡ್ರಾಫ್ಟ್ ಮಾಡಿ ಒಂದೇ ಕಡೆ ಟಚ್ ಆಗುತ್ತಾನೆ. ಓಕೆನಾ? ಎಲ್ಲಾನ ನೀವು ಹಾರಿಜಾಂಟಲ್ ಇಂಟರ್ವಲ್ ಟಚ್ ಆಗುತ್ತೆ, ಮತ್ತೆ ಒಂದೇ ಕಡೆ ಟಚ್ ಆಗುತ್ತೆ. ಹಂಗಾಗಿ ಇದು ಬೈಜೆಕ್ಟಿವ್ ಆಗುತ್ತೆ. 0 ಮಾತ್ರ ಬಿಡಬೇಕು, 0 ಅಲ್ಲಿ ಬಿಡ್ಬಿಡ್ಬೇಕು. ಓಕೆನಾ? ಅಂದ್ರೆ ಮೇಲ್ ಅಂತ ಅಂದ್ರೆ ಇದು ಹೆಂಗಿಲ್ಲ ಕಣ, ಇದು ಹೆಂಗಿದೆ ಗೊತ್ತಾ? ಇಲ್ಲಿಂದ ಹತ್ರದಿಂದ ಹೋಗ್ತದೆ. ಅಂದ್ರೆ ಎಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಅದು ಫುಲ್ ಟಚ್ ಆಗತ್ರ ಹೋಗುತ್ತೆ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ತರ ನಾನು ಹಿಂಗ್ ಬರ್ದೀನಿ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಹೋಗಿ ನೀವು 1 by x ಗ್ರಾಫ್ ನೋಡಿ, ನೀಟಾಗಿ ಹಿಂಗ್ ಬರುತ್ತೆ. ಅಂದ್ರೆ ಫುಲ್ ಹೋಗ್ತಾ 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 ಕಡಿಮೆ ಡಿಸ್ಟೆನ್ಸ್ ಆಗ್ತಾ ಇರ್ತೀನಿ. ಓಕೆನಾ? ಈಕ್ವಲ್ ಇರೋದಿಲ್ಲ. ಓಕೆ, ಅಲ್ಲಿ ಗ್ಯಾಪ್ ಇರೋದಿಲ್ಲ. ನೀನ್ ಹೇಳ್ದಲ್ಲ ಈ ಗ್ಯಾಪ್, ಇಲ್ಲಿ ಗ್ಯಾಪ್ ಇದೆ ಅಂತಂದಲ್ಲ, ಆ ಗ್ಯಾಪ್ ಇರಲ್ಲ. ಅಲ್ಲಿ ಹೋಗ್ತಾ 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 ಕಡಿಮೆ ಆಗ್ತಾ ಇರುತ್ತೆ. 10 to 0 ಆಗ್ತಾ ಇರುತ್ತೆ. 0 ಆಗಲ್ಲ.
ಎಫ್ ಫ್ರಮ್ ಆರ್ ಟು ಆರ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಎಫ್ ಆಫ್ ಟು ಹೇಳಿ ನೋಡೋಣ. ಈ ಟೂ ನ ತಗೊಬಂದು ಎಫ್ ಒಳಗಡೆ ಹಾಕಿ. ಫಸ್ಟ್ ಟೂ ನ ತಗೊಬಂದು ಎಫ್ ಒಳಗಡೆ ಹಾಕು. ಟೂ ತಗೊಂಡ್ಬಿಟ್ಟು ಎಫ್ ಒಳಗಡೆ ಹಾಕಿದ್ರೆ ಏನಾಗುತ್ತೆ? ಎಫ್ ಆಫ್ ಟು ಏನ್ ಬಂತು? 2/5. ಆ 2/5 ನ ಮತ್ತೆ ಎಫ್ ಒಳಗಡೆ ಹಾಕು. 2/5 ನ ಮತ್ತೆ ಎಫ್ ಒಳಗಡೆ ಹಾಕು. ಎಫ್ ಆಫ್ ಟು ಇಸ್ ಈಕ್ವಲ್ ಟು ವಾಟ್? 2/5 ಡಿವೈಡೆಡ್ ಬೈ ಏನ್ ಬರುತ್ತೆ? 4/25 ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು ಸಿಂಪ್ಲಿಫೈಡ್ 2/5 ಅಪಾನ್ 29 29/25. 5 ones are 5 5s are so 2/1 into 5/29. So which you will get what? 10/29. Okay na? Composition ಇಷ್ಟು ಈಸಿ ಕ್ವಶನ್ ಕೇಳ್ತಿದ್ದಾನೆ. ಇದಕ್ಕಿಂತ ಈಸಿ ಕ್ವಶನ್ ಎಕ್ಸ್ಪೆಕ್ಟೇ ಮಾಡಕ್ ಹೋಗ್ಬೇಡಿ ದಯವಿಟ್ಟು. 4ನೇ ಕ್ಲಾಸ್ ಹುಡುಗರು ಮಾಡ್ತಾರ, ಅದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹಿಂಗೆ ಮಾಡ್ಬೇಕದಂತ. ಕೌಂಟಿಂಗ್ ಆಫ್ ಫಂಕ್ಷನ್ಸ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಕ್ವಶನ್ ನ. Z has 4 elements. ನೋಡಿ ಹಿಂಗ್ ಬರ್ಕೊಂಬಿಡಿ. F ಹಿಂಗ್ ಬರ್ಕೊಂಬಿಡಿ. ಸೆಟ್ ಅಲ್ಲಿ 4 ಎಲಿಮೆಂಟ್ಸ್ ಇದಾವೆ. ಆಯ್ತಣ್ಣ. ಸೆಟ್ ಬಿ has 5 ಎಲಿಮೆಂಟ್ಸ್. ಸೆಟ್ ಬಿ ನಲ್ಲಿ 5 ಎಲಿಮೆಂಟ್ಸ್ ಇದೆಯಣ್ಣ. ಓಕೆ, ಫಸ್ಟ್ ಆಫ್ ಆಲ್ ಎಲ್ಲಿಂದ ಎಲ್ಲಿಗೆ ಫಂಕ್ಷನ್ ಡಿಫೈನ್ ಅಂತ ನೋಡ್ಕೋಬೇಕು. ಕ್ಯಾನ್ ಬಿ ಡಿಫೈನ್ಡ್ ಫ್ರಮ್ ಎ ಟು ಬಿ. ಆಯ್ತು. ಕೇಳಿರೋದೇನು? ನಂಬರ್ ಆಫ್ ಇಂಜೆಕ್ಟಿವ್. ಸಾರಿ, 1 ಇನ್ನೊಂದ್ ಹೆಸರು ಇಂಜೆಕ್ಟಿವ್. ನೆನ್ಪಿಟ್ಕೊಳಪ್ಪ, ಇದನ್ನ ಹೇಳದ್ ಮರ್ತೆ ನಾನು. ಸೊ 1 ಗೆ ಇನ್ನೊಂದ್ ಹೆಸರು ಇಂಜೆಕ್ಟಿವ್, ಆನ್ ಟು ಗೆ ಇನ್ನೊಂದ್ ಹೆಸರು ಸರ್ಜೆಕ್ಟಿವ್. ಗೊತ್ತಿರಬೇಕು. ಆನ್ ಟು ಇನ್ನೊಂದ್ ಹೆಸರು ಸರ್ಜೆಕ್ಟಿವ್. ಅವನು ಇಂಜೆಕ್ಟಿವ್ ಕೇಳಿದಾನೆ. ಫಸ್ಟ್ ಆಫ್ ಆಲ್ ಇಂಜೆಕ್ಷನ್ ಡಿಫೈನ್ ಆಗುತ್ತಾ? ಇಂಜೆಕ್ಷನ್ ಗೆ ಕಂಡೀಷನ್ ಏನು? ಫಸ್ಟ್ ಸೆಟ್ ಚಿಕ್ಕದಿರ್ಬೇಕಾ ದೊಡ್ಡದಿರ್ಬೇಕಾ? ಚಿಕ್ಕದಿರ್ಬೇಕು. ಹೌದು, ಚಿಕ್ಕದಿದೆ, ಚಿಕ್ಕ ನಂಬರ್ ಇದೆ, ದೊಡ್ಡ ನಂಬರ್ ಇದೆ. ಸೊ ಫಸ್ಟ್ ಸೆಟ್ ಚಿಕ್ಕದಿದೆ, ಫಂಕ್ಷನ್ ಡಿಫೈನ್ ಇಂಜೆಕ್ಷನ್ ಡಿಫೈನ್ ಆಗುತ್ತೆ. ಎಷ್ಟು ಡಿಫೈನ್ ಆಗುತ್ತೆ ಅಂದ್ರೆ 5p4. 5p4 ಫಾರ್ಮುಲಾ ಏನು? 5 factorial divided by 5 minus 4 factorial. ಅಂದ್ರೆ simply it is what? 5 factorial. 5 factorial divided by 5 minus 4 factorial ಕೊಂಡ್ರೋ. So it is 5 minus 4 ಅಂದ್ರೆ 1 factorial 1 ಆಗುತ್ತೆ. 5 factorial ಆಗುತ್ತೆ. 5 factorial ಎಷ್ಟಪ್ಪ? ಗೊತ್ತಲ್ವೇನ್ರೋ? 5 into 4 into 3 into 2 into 1. 5 4 20 23 60 67 120. ಆಪ್ಷನ್ ಡಿ ಆಗುತ್ತೆ. ಎಫ್ ಇನ್ವರ್ಸ್ ಕೇಳಿದಾನೆ. ಹಿಂಗ್ ಮಾಡಿ. ಎಫ್ ಇನ್ವರ್ಸ್ ಕೇಳಿದಾನೆ. ಈಸಿಯಾಗಿ ಮಾಡಿ. ಎಫ್ ಇನ್ವರ್ಸ್ ಹೆಂಗ್ ಹೇಳಿದ್ದೀನಿ ನಾನು ಈಗ? ಎಫ್ ಆಫ್ ಎಕ್ಸ್ y ಹಾಕೊಳ್ಳಿ. y is equal to what? 2x plus 6. ಹೇಳ್ರ ಟಕ್ ಅಂತ ಇಷ್ಟೊತ್ತಿಗೆ ಹೇಳ್ಬೇಕಿತ್ತು ನೀವು. ಆಪ್ಷನ್ ಎ. ವೆರಿ ಗುಡ್. ಸೊ ಎಕ್ಸ್ ಗೆ ಸಾಲ್ವ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಬರುತ್ತೆ? y minus 6 upon 2 ಬರುತ್ತೆ. ಅಥವಾ ಇದನ್ನ y/2 minus 6. ಈ ಎಕ್ಸ್ ವ್ಯಾಲ್ಯೂ ಏನ್ ಬಂದಿರುತ್ತೆ? ಸಾರಿ, ಇದು 3 ಆಗುತ್ತೆ. ಸೊ ಅವಾಗ ಅಲ್ಲಿ ಎಕ್ಸ್ ಹಾಕೊಂಡ್ಬಿಡ್ಬೇಕು. x/2 minus 3 ಹಾಕೊಂಡ್ಬಿಡ್ಬೇಕು. ಸೊ ಆಪ್ಷನ್ ಎ ಆಗುತ್ತೆ. ನೈದರ್ 1 1 ನಾರ್ ಆನ್ 2. ಸೊ ಓಕೆನಾ? ಹೆಂಗೆ? 1 1 ಅಂತೂ ಆಗಲ್ಲ. ಕಂಪಲ್ಸರಿ 1 1 ಆಗಲ್ಲ. ಯಾಕೆಂತಂದ್ರೆ 1 ಗೆ ಮತ್ತೆ -1 ಗೆ ಇಮೇಜ್ ಏನಾಗುತ್ತೆ? 1 ಬರುತ್ತೆ. 1 1 ಆಗಲ್ಲ. 1 1 ಆಗಲ್ಲ ಅಂದ್ರೆ ಎಲ್ಲಿದೆ? ಇದೇನ್ ಈ ತರ ಇದೆಯಲ್ಲ ಗುರು? ಎಫ್ ಇಸ್ ನೈದರ್ 1 1. ಆನ್ ಟು ಆಗುತ್ತಾ? ಇಲ್ಲ ಅಂದ್ರೆ ಗ್ರಾಫ್ ನೋಡ್ತೀರಾ? ಗ್ರಾಫ್ ಅಲ್ಲಿ ಹೇಳ್ತೀರಾ? 2 ಸೆಕೆಂಡ್ ಹೇಳ್ಬೋದು. ಗ್ರಾಫ್ x² ಹೆಂಗಿರುತ್ತೆ x⁴ ಹಂಗೆ ಇರುತ್ತೆ ಕಣ್ರೋ. ಸ್ವಲ್ಪ ಇಲ್ಲಿ ಬೆಂಡ್ ಆಗಿರುತ್ತೆ ಅಷ್ಟೇ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಹಿಂಗ್ ಸ್ವಲ್ಪ ಹಿಂಗ್ ಹೋಗಿರುತ್ತದು. ಯಾಕಂದ್ರೆ ಎಕ್ಸ್ ಗೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಕೊಟ್ಟಂಗೆ y ತುಂಬಾ ಜಾಸ್ತಿ ಪವರ್ 4 ಇರೋದ್ರಿಂದ ತುಂಬಾ ಜಾಸ್ತಿ ಮೇಲೆ ಹೋಗ್ಬಿಡುತ್ತೆ. ಹಂಗೆ ಸ್ವಲ್ಪ x² ಹೆಂಗಿರುತ್ತೋ ಹಂಗೇನೆ ಇರುತ್ತೆ. ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಸಿಂಪಲ್ ಆಗಿ. ಇದು ನೋಡಿದ ತಕ್ಷಣ ಏನಂತೀರಾ? 1 1 ಆಗುತ್ತಾ? ನೋಡಿದ ತಕ್ಷಣ 2 ಕಡೆ ಟಚ್ ಆಗುತ್ತೆ. 1 1 ಹಾಕಿದ್ರೆ ನೋಡಿ 2 ಕಡೆ ಟಚ್ ಆಯ್ತು. ಓಕೆನಾ? ಇಲ್ಲಿ ಕೆಳಗಡೆ ಹೊಡೆದ್ರೆ ಟಚ್ ಇಲ್ಲ ಅಲ್ಲಿ. ಓಕೆನಾ? ಯಾಕಂದ್ರೆ ನಾವು R to R ಕೊಟ್ಟಿರೋದ್ರಿಂದ ನೀನ್ ಎಲ್ಲಿ ಬೇಕಾದ್ರೆ ಎಳಿಬಹುದು ಲೈನ್ ನ. ಓಕೆನಾ? ಸೊ ಯು ಹ್ಯಾವ್ ದಟ್ ಫ್ರೀಡಮ್. ಹಂಗಾಗಿ ಇದೇನಂತ ಹೇಳ್ಬೋದು? ಮತ್ ನಾನು ಯಾಕೆ ಇದನ್ನ ಇಂಟು ಅಂತ ಹಾಕಿದ್ದೇನಲ್ಲಿ ಅದು ನನಗೆ ಗೊತ್ತಿಲ್ಲ. ಓಕೆನಾ? ಇರ್ಲಿ. ಆಕ್ಚುಲಿ ನೈದರ್ 1 1 ನಾರ್ ಆನ್ 2. ಅದ್ ಯಾಕೆ ಇಂಟು ಆಗ್ತದೆ ಅಂತ ನನ್ಗೆ ಈಗಲೂ ಗೊತ್ತಾಗ್ತಿಲ್ಲ ಕಣ. ಎಫ್ ಇಸ್ ನೈದರ್ 1 1 ನಾರ್ ಆನ್ 2. ಓಕೆನಾ? ಸೊ -1 ಸೇಮ್ ಬರ್ತಾ ಇದೆ. ಇಟ್ ಇಸ್ ನಾಟ್ 1 1. ಓ ನಾಟ್ 1 1 1 1 ಅನ್ನೋದನ್ನ ಇಂಟು ಹಾಕ್ಬೇಕಿತ್ತು ನಾನು ಅಲ್ವಾ? ಅಲ್ಲ, ಅಷ್ಟು ಗೊತ್ತಾದ್ರೆ ಸಾಕಲ್ವಾ ಇನ್ನೆಲ್ಲ? ಎಫ್ ಇಸ್ ನಾಟ್ 1 ಅಂತ ಗೊತ್ತಾಯ್ತು. ಎಫ್ ಇಸ್ 1 1 ಅಂತ ಕೊಟ್ಟಿದ್ದಾನೆ, ಇಂಟು ಆಗ್ತೆ. ಎಫ್ ಇಸ್ 1 1 ಅಂತ ಕೊಟ್ಟಿದ್ದಾನೆ, ಇಂಟು ಆಗ್ತೆ. ಮೇ ಬಿ 1 1 ಅಂತ ಕೊಟ್ಟಿದ್ದಾನೆ. ಮೇ ಬಿ 1 1 ನಾಟ್ 1 1 ಪಕ್ಕ. ಓಕೆನಾ? ಸೊ ಹಂಗಾಗಿ ಇದು
ಆಪ್ಷನ್ ಬಿ ಅಂತ ಹೇಳ್ಬೋದು ಡೈರೆಕ್ಟ್ ಆಗಿ. ಓಕೆ, ಎಸ್. ಇದು ಕಂಪೋಸಿಷನ್ ಕೇಳಿದಾನೆ, ಕಂಪೋಸಿಷನ್ ಮಾಡು. ಈಗ ನೋಡಿಗ ಫಾಗ್ ಕೇಳಿದಾನೆ ಅಂತ ಅಂದ್ರೆ ಜೀನ ತಗೊಂಡೋಗಿ ಎಫ್ ಒಳಗಡೆ ಹಾಕ್ಬೇಕು ಅಷ್ಟೇ, ಇನ್ನೇನಿಲ್ಲ. ಜೀನ ತಗೊಂಡೋಗಿ ಎಫ್ ಒಳಗಡೆ ಹಾಕೋದಷ್ಟೇ. ಜೀನ ಎತ್ಕೊಂಡು ಬಂದು, ಜಿ ಅಂದ್ರೆ ಏನ್ರು ಇಲ್ಲಿ x⁻⁴ ಡೈರೆಕ್ಟ್ ಆಗಿ ಮಾಡೋದು, ಎಲ್ಲ ಕಥೆಗಳನ್ನೆಲ್ಲ ಬರ್ಕೊಂಡೋದಲ್ಲ. ಜೀನ ಎತ್ಕೊಂಡು ಬಂದು ಎಫ್ ಒಳಗಡೆ ಹಾಕೋದು ಅಂದ್ರೆ ವಿಸ್ ಈಕ್ವಲ್ ಟು 8 ಹಂಗೆ ಬರೀತೀಯಾ. ಈ ಎಕ್ಸ್ ಜಾಗ ಇದೆಯಲ್ಲ, ಈ ಎಕ್ಸ್ ಜಾಗದಲ್ಲಿ ಅದು ಫುಲ್ ಹಾಕೊಂಡ್ಬಿಡು. ಏನಾಗುತ್ತೆ? x⁻⁴ ಹೋಲ್ ಪವರ್ ವಾಟ್ 3. ಸೊ 3 ಕ್ಯಾನ್ಸಲ್ ಆಗುತ್ತೆ. ಏನ್ ಬಂತೆ? 8x. ಆಪ್ಷನ್ ಸಿ. ನೋಡು, ಎಫ್ ಕಂಪೋಸಿಷನ್ ಜಿ ಅಂದ್ರೆ ಜಿನ ಎತ್ಕೊಂಡು ಎಫ್ ಒಳಗಡೆ ಹಾಕೋದು. ಈಗ ಜಿ ಕಂಪೋಸಿಷನ್ ಎಫ್ ಅಂದ್ರೆ ಯಾವ್ದನ್ನ ಎತ್ಕೊಂಡು ಯಾವ್ದ್ರೊಳಗಡೆ ಹಾಕ್ಬೇಕು? ಜಿನ ಎತ್ಕೊಂಡು ಎಫ್ ಒಳಗಡೆ ಹಾಕ್ಬೇಕು. ಓಕೆ, ಎಫ್ ಒಳಗಡೆ ಎಕ್ಸ್ ಜಾಗದಲ್ಲಿ ಹಾಕ್ಬೇಕು. ಒಳಗಡೆ ಹಾಕುವಂತ ಎಲ್ಲಿ ಸರ್ ಹಾಕ್ಲಿ ಅಂತ ಹೋಗಿ ಆಮೇಲೆ. ಕಂಪೋಸಿಷನ್ ಏನದು? ಎಫ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾನೆ, ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ, R2 ಕೊಟ್ಟಿದ್ದಾನೆ. ಎರಡು ಕೂಡ ಸಮಸ್ಯೆ ಏನಿಲ್ಲ. ಯು ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂಸ್. ಕೇಳಮ್ಮ ಗಂಗೋತ್ರಿ. ದೆನ್ ಫಾಗ್ ಆಫ್ ಎಕ್ಸ್ ಕೇಳಿದಾನೆ. ಫಾಗ್ ಆಫ್ ಎಕ್ಸ್ ಕೇಳಿದಾನೆ, ಬಟ್ ಅಲ್ಲೊಂದು ಕಂಡೀಷನ್ ಇಟ್ಟಿದ್ದಾನೆ ಅಂತ, ಫಾರ್ ಆಲ್ ಎಕ್ಸ್ ಲೆಸ್ ದೆನ್ 0. ಸೊ ಫಸ್ಟ್ ಯು ಫೈಂಡ್ ಫಾಗ್. ಫಾಗ್ ಅಂದ್ರೆ ಏನು ನೋಡಿಗ? ಫಾಗ್ ಆಫ್ ಎಕ್ಸ್ ಅಂತ ಅಂದ್ರೆ ಯಾವ್ದನ್ನ ತಗೊಂಡು ಯಾವ್ದ್ರೊಳಗಡೆ ಹಾಕ್ಬೇಕು? ಜಿನ ಎತ್ಕೊಂಡು ಎಫ್ ಒಳಗಡೆ ಹಾಕ್ಬೇಕು. ಎಫ್ ಒಳಗಡೆ ಅಂದ್ರೆ ಎಕ್ಸ್ ಜಾಗದಲ್ಲಿ ಜಿ ಎತ್ಕೊಳಪ್ಪ. ಜಿ ಎತ್ಕೊಂಡೆ. ಜಿ ಅಂದ್ರೆ ಇಲ್ಲಿ mod x - x ಎತ್ಕೊಂಡೆ. ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಅದನ್ನ ಇಡಬೇಕು. ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ಎಕ್ಸ್ ಇದೆ, ನೋಡಿ ಇಲ್ಲೊಂದು ಎಕ್ಸ್ ಇದೆ, ಮತ್ತೆ ಇಲ್ಲೊಂದು ಎಕ್ಸ್ ಇದೆ. ಆ ಎಕ್ಸ್ ಜಾಗದಲ್ಲಿ ಇಡಬೇಕು. ಹಾಕೋದು ಅಂದ್ರೆ ಮಾಡ್ ಎಕ್ಸ್ ಅಂದ್ರೆ ಏನಪ್ಪ? mod x - x. ಕ್ಲಿಯರ್ ಅಲ್ಲ? mod x ಆಯ್ತು ಇದು. ನೆಕ್ಸ್ಟ್ ಏನು? ಪ್ಲಸ್ ಎಕ್ಸ್. ಎಕ್ಸ್ ಅಂದ್ರೆ ಏನು? mod x - x. ಕ್ಲಿಯರ್ ಅಲ್ವಾ? ನೋಡಿ ಇದು ಫುಲ್ ಎಕ್ಸ್, ಕನ್ಫ್ಯೂಷನ್ ಆಗ್ಬೇಡಿ. ಇದು ಫುಲ್ ಎಕ್ಸ್. mod x plus x ಇಲ್ಲಿ ಇಟ್ಟಿದ್ದೀನಿ. ಕ್ಲಿಯರ್ ಅಲ್ಲ? ಸಿಂಪ್ಲಿಫಿಕೇಶನ್. Since this is mod, I can remove that mod. I can write like this: mod x - x plus mod x minus x ಅಂತ ಬರೀಬಹುದು. ಈಗ ಕೊಟ್ಟಿದ್ದಾನೆ x ಲೆಸ್ ದೆನ್ 0 ಅಂತ ಕೊಟ್ಟಿದ್ದಾನೆ. x ಲೆಸ್ ದೆನ್ 0 ಅಂತ ಅಂದ್ರೆ ಏನಪ್ಪ? ಮಾಡ್ಯುಲಸ್ x ಡೆಫಿನಿಷನ್ ಏನಪ್ಪ? x ಲೆಸ್ ದೆನ್ 0 ಅಂತ ಅಂದ್ರೆ, x ಲೆಸ್ ದೆನ್ 0 ಅಂದ್ರೆ ಏನು? -x ಅಲ್ವಾ? -x ಹಾಕೊಳ್ಳಿ. -x - x - x ಏನಾಗುತ್ತೆ? -4x. ಈಗ ಸಪೋಸ್ x ಗ್ರೇಟರ್ ದೆನ್ 0 ಅಂತ ಕೊಟ್ಟಿದ್ದಿದ್ರೆ ಏನಾಗೋದು? ಇದೇ ಕ್ವಶನ್ x ಗ್ರೇಟರ್ ದೆನ್ 0 ಕೊಟ್ಟ ಈ ವರ್ಷ ಏನ್ ಮಾಡ್ತೀಯಾ? 0 ಬರುತ್ತೆ. ಇದು x ಆಗಿಬಿಡುತ್ತೆ, ಇದು x ಆಗುತ್ತೆ. x - x ಕ್ಯಾನ್ಸಲ್ 0. ಇದೇ ಕ್ವಶನ್ x ಗ್ರೇಟರ್ ದೆನ್ 0 ಕೊಟ್ರೆ 0 ಬರುತ್ತೆ. ನಮಸ್ಕಾರ. A set A is a set having 6 distinct elements. A is a set having 6 distinct elements from A to A ಕೊಟ್ಟಿದ್ದಾನೆ. ಅಂದ್ರೆ 6 ಇಂದ 6 ಕೊಟ್ಟಿದ್ದಾನೆ. Which are not bijections. ಇದನ್ನ ನಾನು ನಿಮ್ಗೆ ಹೇಳಿಲ್ಲಲ್ವಾ? ಸೊ ಇದು ನಾಟ್ ಬೈಜೆಕ್ಷನ್ಸ್ ಅಂದ್ರೆ ಹೆಂಗ್ ಗೊತ್ತೇನೋ? ಟೋಟಲ್ ನಲ್ಲಿ ಬೈಜೆಕ್ಷನ್ಸ್ ನ ಮೈನಸ್ ಮಾಡೋದು. ನಾಟ್ ಬೈಜೆಕ್ಷನ್ಸ್ ಅಥವಾ ನಾಟ್ 1 1 ಈ ತರ ಏನಾದ್ರು ಕೇಳಿದ್ರೆ, ನಾಟ್ ಬೈಜೆಕ್ಷನ್ಸ್ ಅಂತ ಏನಾದ್ರು ಕೇಳಿದ್ರೆ ಏನಾಗುತ್ತೆ? ಬೈಜೆಕ್ಷನ್ಸ್ ಎಷ್ಟಲ್ಲ ಅಂತಂದ್ರೆ ಟೋಟಲ್ ನಲ್ಲಿ ಬೈಜೆಕ್ಷನ್ಸ್ ಇರೋವನ್ನೆಲ್ಲ ಮೈನಸ್ ಮಾಡಿದ್ರೆ ನಾಟ್ ಬೈಜೆಕ್ಷನ್ಸ್ ಸಿಗುತ್ತೆ. ನಾಟ್ ಬೈಜೆಕ್ಷನ್ಸ್ ಇಸ್ ಈಕ್ವಲ್ ಟು ವಾಟ್? ಟೋಟಲ್ ಫಂಕ್ಷನ್ಸ್ ಮೈನಸ್ ಏನು? ಬೈಜೆಕ್ಷನ್ಸ್. ಓಕೆನಾ? ಈಗ ಟೋಟಲ್ ಫಂಕ್ಷನ್ಸ್ ಎಷ್ಟು? 6 × 6 ಅಲ್ವಾ? ಫಾರ್ಮುಲಾ ಏನು? n⁻m ತಾನೆ ಫಾರ್ಮುಲಾ. n⁻m 6 ಮೈನಸ್ ಬೈಜೆಕ್ಷನ್ಸ್ ಎಷ್ಟು ಫಾರ್ಮುಲಾ? 6 ಫ್ಯಾಕ್ಟೋರಿಯಲ್. ಸೊ ಆಪ್ಷನ್ ಸಿ. ಈಗ ಟೋಟಲ್ ನಾಟ್ ಆನ್ ಟು ಫಂಕ್ಷನ್ಸ್ ಅಂತ ಕೇಳಿದ್ರೆ ಏನ್ ಫಾರ್ಮುಲಾ ಹಾಕ್ತೀರಾ? ಟೋಟಲ್ ನಾಟ್ ಆನ್ ಟು ಅಂದ್ರೆ ಟೋಟಲ್ ಫಂಕ್ಷನ್ಸ್ ಮೈನಸ್ ಆನ್ ಟು ಫಂಕ್ಷನ್ಸ್ ಮಾಡಬೇಕು. ನಾಟ್ 1 1 ಅಂತ ಕೇಳಿದ್ರೆ ಟೋಟಲ್ ಮೈನಸ್ 1 1 ಮಾಡ್ಬೇಕು ಅಷ್ಟೇ, ಏನಿಲ್ಲ. ನಾಟ್ ಅಂತ ಕೇಳಿದ್ರೆ ಟೋಟಲ್ ನಲ್ಲಿ ಮೈನಸ್ ಮಾಡ್ಬೇಕಷ್ಟೇ. ಅದೇ ಸಪರೇಟ್ ಆಗಿ ಏನ್ ಫಾರ್ಮುಲಾ ಬೇಡ. ಎಫ್ ಕೊಟ್ಟಿದ್ದಾನೆ, ಜಿ ಕೊಟ್ಟಿದ್ದಾನೆ. ರಿಮೆಂಬರ್ ಎಫ್ ಡಿಫೈನ್ ಆಗಿರೋದು R ಇಂದ R ಗೆ. ಕ್ಲಿಯರಾ? ಜಿ ಡಿಫೈನ್ ಆಗಿರೋದು ಎಲ್ಲಿಂದ ಇಲ್ಲಿಗೆ? ಇದು ಪಾಸಿಟಿವ್, ಇದು ಪಾಸಿಟಿವ್ R ಟು R ಗೆ ಡಿಫೈನ್ ಆಗಿದೆ. ಆಯ್ತು, ಯೋಚನೆ ಮಾಡು. ಎಫ್ ಕೊಟ್ಟಿದ್ದಾನೆ, ಜಿ ಕೊಟ್ಟಿದ್ದಾನೆ. ಕ್ಲಿಯರ್ ಆಯ್ತು. ಒಂದೊಂದೇ ಮಾಡ್ಕೊಂತ ಬರೋಣ. ನೋಡಿ, ಈಗ ಈ 4 ನ ಎಫ್ ಒಳಗಡೆ ಹಾಕು.
ಇಲ್ಲಿ 4 ಹಾಕಿದ್ರೆ ಏನ್ ಬರುತ್ತೆ 16 ಆನ್ಸರ್ ಬಂತು. ಆ 16 ತಗೊಂಡ್ಬಂದು ಇಲ್ಲ ಹಾಕು. ರೂಟ್ 16 ಎಷ್ಟು? ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. 2ನ ತಗೊಂಡೋಗಿ ಜಿ ಒಳಗಡೆ ಹಾಕು. ಏನ್ ಬರುತ್ತಿಲ್ಲಿ ರೂಟ್ 2. ಆ ಬಂದಿರೋ ರೂಟ್ ನ ತಗೊಂಡೋಗಿ ಎಫ್ ಒಳಗಡೆ ಹಾಕು. ರೂಟ್ 2 ಹೋಲ್ ಸ್ಕ್ವೇರ್ ಇಸ್ ವಾಟ್? ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಜಿ ಒಳಗಡೆ -4 ಹಾಕು. ಜಿ ಇದೇ ಪ್ರಾಬ್ಲಮ್. ಯಾಕಂದ್ರೆ ಈಗ ಇವನ್ ಹೇಳಿರೋ ಪ್ರಕಾರ ಜಿ ಒಳಗಡೆ -4 ಹಾಕ್ಬೇಕು ನಾನೀಗ ಅಲ್ವಾ? ಜಿ ಒಳಗಡೆ -4 ಹಾಕೋದಿಕ್ಕೆ ಜಿ ಫಂಕ್ಷನ್ ಅಲ್ಲಿ -4 ಇಲ್ಲ. ಫಸ್ಟ್ ಆಫ್ ಆಲ್ ಇದು ಅನ್ಡಿಫೈನ್ ಆಗುತ್ತೆ. ಯಾಕಂದ್ರೆ ಜಿ ಡಿಫೈನ್ ಆಗಿರೋದು ಎಲ್ಲಿ? ಡೊಮೈನ್ ಏನ್ ಕೇಳಿದಾನೆ ಇಲ್ಲಿ? ಪಾಸಿಟಿವ್ ರಿಯಲ್ಸ್ ಕೇಳಿದಾನೆ. ನೀನ್ ಹೇಳ್ತಾ ಇದೀಯ ನೆಗೆಟಿವ್ ಆಗಪ್ಪ ಅಂತ. ಅವ್ನು ಇಲ್ದ ಇರನ್ನ ಕರಿ 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 ಬಾ 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 ಎಲ್ಲಿಂದ ಬರ್ತಾನ ಅವನು? ಜಿ ನಲ್ಲಿ -4 ಇಲ್ಲ, ಕರಿತಾ ಇದೆಯಾ -4 ಬಾ 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 ಅಂತ ಆಗಲ್ಲ. ಓಕೆನಾ? ಸೊ ದಿಸ್ ಇಸ್ ದಿ ನಾಟ್ ಟ್ರೂ. ಇದೇ ನಾಟ್ ಟ್ರೂ. ಓಕೆನಾ? ಇದು ಸ್ಯಾಟಿಸ್ಫೈ ಆಗುತ್ತೆ ನೋಡಿ. ಎಫ್ ಒಳಗಡೆ -2 ಹಾಕ್ಬೋದಾ? ಕ್ಯಾನ್ ಐ ಪುಟ್ ಎಫ್ ಎಸ್ -2? ಎಸ್, ಯಾಕಂದ್ರೆ ಎಫ್ ಅಲ್ಲಿ ಮೈನಸ್ ಕೂಡ ಇದ್ದಾನೆ, ಯಾಕಂದ್ರೆ ಆರ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇದನ್ನು ಕೂಡ ಕರೆಕ್ಟ್ ಆಗಿ ಬರುತ್ತೆ. ಓಕೆನಾ? ಸೊ ಸಿ ಈಸ್ ನಾಟ್ ಕರೆಕ್ಟ್. ಸೊ ಯು ಹ್ಯಾವ್ ಟು ಟಿಕ್ ಫಾರ್ ಸಿ. ಸೊ ಇದು 2019 ಅಲ್ಲಿ ಕೇಳಿರುವಂತ ಕ್ವಶನ್. ಎಫ್ ಎ ಕೊಟ್ಟಿದ್ದಾನೆ ಅಂಡ್ ಬಿ ಕೊಟ್ಟಿದ್ದಾನೆ. ದೆನ್ ದ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಫ್ರಮ್ ಎ ಟು ಎ ಕೊಟ್ಟಿದ್ದಾನೆ. ನಂಬರ್ ಆಫ್ ಆನ್ ಟು ಫಂಕ್ಷನ್ ಫ್ರಮ್ ಎ ಟು ಎ ಏನಾಗುತ್ತೆ? ಎ ಟು ಬಿ. ಹೇಳಪ್ಪ. ಏನಾಗುತ್ತಪ್ಪ? ನಂಬರ್ ಆಫ್ ಆನ್ ಟು ಫಂಕ್ಷನ್ ಫ್ರಮ್ ಎ ಟು ಬಿ. ಯೋಚನೆ ಮಾಡೋ, ಇನ್ನೊಂದು ಅರ್ಥ ಮಾಡ್ಕೋ. ಇದ್ರಲ್ಲಿ ಎಷ್ಟು ಬರ್ತಾವ ಅಣ್ಣ ಎಲಿಮೆಂಟ್? ಕ್ವಾಡ್ರಾಟಿಕ್ ಅಲ್ವೇನಾ? 2 ಸೊಲ್ಯೂಷನ್ ಬರ್ತವೆ. ನೀವು ಚೆಕ್ ಮಾಡಿ ನೋಡು, 2 ಸೊಲ್ಯೂಷನ್ ಬರ್ತವೆ. ಓಕೆನಾ ಅಣ್ಣ? ಇದ್ರಲ್ಲಿ ಎಲಿಮೆಂಟ್ಸ್ ಎಷ್ಟಿದೆ ಅಣ್ಣ? ಎಫ್ ಫ್ರಮ್ ಎ ಟು ಬಿ ಅಲ್ವೇನಣ್ಣ? ಎ ಟು ಬಿ ಅಲ್ವೇನಣ್ಣ? ಅಣ್ಣ ಅಣ್ಣ ಏನಲ್ಲಿ ಎಷ್ಟು ಎಲಿಮೆಂಟ್ ಇದಾವಣ್ಣ? ಏನಲ್ಲಿ ಎಷ್ಟು ಎಲಿಮೆಂಟ್ ಇದಾವಣ್ಣ? ಲೆಸ್ ದನ್ ಆರ್ ಈಕ್ವಲ್ ಟು 5 ಅಂದ್ರೆ 1 2 3 4 5 ಎಲಿಮೆಂಟ್ ಇದಾವಣ್ಣ. 2 ಬಿ ನ ಎಷ್ಟು ಎಲಿಮೆಂಟ್ ಇದೆಯಣ್ಣ? 2 ಇದೆಣ್ಣ. ಆನ್ ಟು ಫಂಕ್ಷನ್ಸ್ ಗೆ ಇಷ್ಟು ದೊಡ್ಡ ಫಾರ್ಮುಲಾ ಇದೆಯಣ್ಣ. ಅದು ಬೇಕಾಗಿಲ್ಲ ಅಣ್ಣ. ಅದ್ರ ಕೆಳಗಡೆ ಇಷ್ಟೇ ಚಿಕ್ಕದಾಗ ಒಂದು ಫಾರ್ಮುಲಾ ಇತ್ತಲ್ಲ ಅಣ್ಣ. ಏನಣ್ಣ ಫಾರ್ಮುಲಾ ಅದು? 2 ಪವರ್ m ಮೈನಸ್ 2. ಇದು m, ಇದೇ ನಿಮ್ಮ m. 2 ಪವರ್ 5 ಎಷ್ಟು? ಅವಾಗಲೇ ಹೇಳಿದ್ರು 2 ಪವರ್ 5 32. 32 ಮೈನಸ್ 2 ಇಸ್ ವಾಟ್? 30. ಸೊ 2 ಪವರ್ 5 ಮೈನಸ್ 2 ವಿಚ್ ಇಸ್ ಈಕ್ವಲ್ ಟು 30. ಸೊ 30. ಈಗ ಎಷ್ಟೊಂದು ಫಂಕ್ಷನ್, ಎಷ್ಟೊಂದು ಕ್ವಶನ್ಸ್ ಆಲ್ರೆಡಿ ನೀವು ನೋಡಿದೀರಾ. ಸೊ ಹಂಗಾಗಿ ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ, ನೋಡ್ಕೊಳ್ಳಿ. ಓಕೆ, ಒಂದು ರಿಲೇಷನ್ ಕೊಟ್ಟಿದ್ದಾನೆ, ಸೆಟ್ ಕೊಟ್ಟಿದ್ದಾನೆ, ರಿಲೇಷನ್ ಕೊಟ್ಟಿದ್ದಾನೆ. ಇದು 2020 ನಲ್ಲಿ ಕೇಳಿರುವಂತ ಕ್ವಶನ್. ಇದೇನಾಗುತ್ತೆ? ರಿಫ್ಲೆಕ್ಸಿವ್ ಆಗುತ್ತಾ? ಫಸ್ಟ್ ಆಫ್ ಆಲ್ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಅನ್ನೋದು ಎತ್ತು ಬಿಸಾಕಿ. ಓಕೆ, ಸೊ ಸಿಮಿಟ್ರಿಕ್ ಆಗುತ್ತಾ? ಟ್ರಾನ್ಸಿಟಿವ್ ಆಗುತ್ತಾ? ಸಿಮಿಟ್ರಿಕ್ ಆಗುತ್ತಾ? ಟ್ರಾನ್ಸಿಟಿವ್ ಆಗುತ್ತಾ? ಎರಡು ಆಗುತ್ತೆ. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಓನ್ಲಿ ಸಿಮಿಟ್ರಿಕ್ ಅಂತ ಇದೆ, ಟ್ರಾನ್ಸಿಟಿವ್ ಆಗಲ್ವಾ? ಹಂಗಾದ್ರೆ ಅದು ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಓಕೆನಾ? ಯಾಕೆ ಅಂತ ಹೇಳಿದೀನಿ, ಸಿಂಗಲ್ಟನ್ ಸೆಟ್ ಯಾವತ್ತೂ ಕೂಡ ಟ್ರಾನ್ಸಿಟಿವ್ ಆಗುತ್ತೆ. 2021 ಅಲ್ಲಿ ಕೇಳೋ ಕ್ವಶನ್ ಮಾಡಪ್ಪ. ಲೆಟ್ ಎ ಕೊಟ್ಟಿದ್ದಾನೆ. ಎ ಇಸ್ ಡಿಫೈನ್ಡ್ x such that x belongs to R and x is not a positive integer. ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಆ ಫಂಕ್ಷನ್ ಏನ್ ನಿಮ್ಗೆ ಕನ್ಫ್ಯೂಷನ್ ಮಾಡಕ್ ಹತ್ರ ಕೊಟ್ಬಿಟ್ಟಿದ್ದಾನೆ. ಎಫ್ ಫ್ರಮ್ ಎ ಸೆಟ್ ಏನಪ್ಪ ಅಂದ್ರೆ x such that x belongs to R, x is not a positive integer. ಏನಂದ್ರೆ ಅದ್ರ ಅರ್ಥ ಅಂದ್ರೆ ನೆಗೆಟಿವ್ ವ್ಯಾಲ್ಯೂ. x belongs to R such that x is not a positive integer. ಸ್ವಲ್ಪ ಹೇಳೋದ್ ಕಷ್ಟ ಇದು. ಇಂಟರ್ವಲ್ ಅಲ್ಲಿ ಕೂಡ ಬರೆಯಕ್ ಆಗಲ್ಲ ಇದನ್ನ. ಯಾಕಂತ ಅಂದ್ರೆ ಇಲ್ಲಾಂದ್ರೆ ಹಿಂಗ್ ಬರೀಬಿಡೋಣ. ಡೊಮೈನ್ ಎ ಟು ಆರ್ ಅಲ್ವಾ ಕೊಟ್ಟಿರೋದು? ಆರ್ ಮೈನಸ್ ಎನ್ ಅಂತ ಬರೀಲ್ಲ, ಸೆಟ್ ಅಲ್ಲ ಅದು. ಇದಲ್ವೇನಪ್ಪ? ನಾಟ್ ಎ ಪಾಸಿಟಿವ್ ಇಂಟೀಜರ್. ಹೌದು, ಇಲ್ಲಾಂದ್ರೆ ಹೋಲ್ ನಂಬರ್ ಅಂತ ಬರ್ದ್ಬಿಡೋಣ. ಅದೇ ಕಣೋ, ನಾಟ್ ಎ ಪಾಸಿಟಿವ್ ಇಂಟೀಜರ್. ನಾಟ್ ಎ ಪಾಸಿಟಿವ್ ಇಂಟೀಜರ್ ಅಂದ್ರೆ ಡಬ್ಲ್ಯೂ ತಾನೆ. ಡಬ್ಲ್ಯೂ ಅಲ್ಲ ಕಣೋ, ಎನ್ನೇ ಬರಿಬೇಕು ನೀವು.
ಆರ್ ಮೈನಸ್ ಎನ್. ವೆರಿ ಸಿಂಪಲ್ ಕಣ. ಆರ್ ನಲ್ಲಿ ನಾಟ್ ಎ ಪಾಸಿಟಿವ್ ಇಂಟೀಜರ್ ಅಂತ ಅಂದ್ರೆ, ಪಾಸಿಟಿವ್ ಇಂಟೀಜರ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಎನ್ ತಾನೆ. ನಾವು ಸೆಟ್ ಎನ್ನೇ ನಾವು ಏನಂತ ಕರೆಯೋದು? ಪಾಸಿಟಿವ್ ಇಂಟೀಜರ್ ನೇ ನಾವು ಎನ್ ಅಂತ ಕರೆಯೋದು. ಎನ್ ನೇ ನಾವು ಝೀರೋ ಅನ್ನೋದು ಇಟ್ ಇಸ್ ನ್ಯೂಟ್ರಲ್. ಓಕೆನಾ? ಎನ್ ಅನ್ನೋದೇನು? ಪಾಸಿಟಿವ್ ಇಂಟೀಜರ್. ಪಾಸಿಟಿವ್ ಇಂಟೀಜರ್ ಅಲ್ವಂತೆ ಅನ್ನೋದನ್ನ ನಾವು ಆರ್ ಮೈನಸ್ ಅಂತ ಮಾಡ್ತೀವಿ. 2 ಎಲ್ಲಿಗನ? ಆರ್ ಅಂದ್ರೆ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಇಲ್ಲ ಅಂತ ಅಂದ್ಕೊಳ್ಳಿ. ಡೊಮೈನ್ ಅಲ್ಲಿ ಏನಿಲ್ಲ? ನ್ಯಾಚುರಲ್ ನಂಬರ್ಸ್ ಇಲ್ಲ. ಇವಾಗ ಮಾತಾಡು. ಓಕೆ, ನ್ಯಾಚುರಲ್ ನಂಬರ್ಸ್ ಬಿಟ್ಟು ಬೇರೆ ಏನಾದ್ರೂ ಹಾಕು, ಆಗುತ್ತಾ? ಫಸ್ಟ್ ಆಫ್ ಆಲ್ 1 1 ಆಗುತ್ತಾ? ಹಂಗೆ ಚೆಕ್ ಮಾಡಿ ಫಂಕ್ಷನ್. ಎಕ್ಸ್ ಗೆ ಏನಾದ್ರೂ ಹಾಕಪ್ಪ. ಫಸ್ಟ್ ಆಫ್ ಆಲ್ ಫ್ರಾಕ್ಷನ್ ಇದೆ ಅಂತಂದ್ರೆ ಯು ಸಿ ದ ಡಿನಾಮಿನೇಟರ್. ಡಿನಾಮಿನೇಟರ್ ಗೆ ಪ್ರಾಬ್ಲಮ್ ಕೊಡೋ ವ್ಯಾಲ್ಯೂ ಯಾವುದು? 1. ನಮ್ಮ ಸೆಟ್ ಅಲ್ಲಿ 1 ಇದೆಯಾ? ಡೊಮೈನ್ ಅಲ್ಲಿ 1 ಇದೆಯಾ? 1 ಇಲ್ಲ. ಸಮಸ್ಯೆ ಏನಿಲ್ಲ. ಹಂಗಾಗಿ ಇದೇನಾಗುತ್ತೆ? 1 1 ಆಗುತ್ತೆ. 1 1 ಆಗುತ್ತೆ. 1 1 ಆಗಲ್ಲ ಅಂತ ಇಲ್ಲಿ ಹೇಳ್ತಿದ್ದಾನೆ. ಇಲ್ಲೇ ಹೇಳ್ತಿದ್ದಾನೆ. ಇಲ್ಲೇ ಹೇಳ್ತಿದ್ದಾನೆ, ಮತ್ತೆ ಇಲ್ಲೂ ಹೇಳ್ತಿದ್ದಾನೆ. ನೋಡು, ಸಿಂಪಲ್ ಆಗಿ ನೋಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡಿ, 2 ಆಪ್ಷನ್ಸ್ ಎತ್ ಬಿಸಾಕ ತರ ಇರುತ್ತೆ. 2 ಆಪ್ಷನ್ ಇಲ್ಲ, ಇವೆರಡರಲ್ಲಿ ಒಂದು ಆನ್ಸರ್. ಆನ್ ಟು ಚೆಕ್ ಮಾಡ್ಬೇಕು. ಆನ್ ಟು ಚೆಕ್ ಮಾಡಕ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ವಾಟ್ ಇಸ್ ದ ಮೆಥಡ್? y is equal to ಏನ್ ಬರ್ಕೋಬೇಕು? 2x upon x minus 1. ಕ್ರಾಸ್ ಮಲ್ಟಿಪ್ಲೈ ಮಾಡಿ. yx minus y is equal to what? 2x. so yx minus 2x is equal to minus y ಕಡೆ ಬಂದ್ರೆ plus y. x ನ ಕಾಮನ್ ತೆಗೆ ಏನ್ ಬರುತ್ತೆ? y minus 2 is equal to y. then what will be your x? y divided by y minus 2. y divided by y minus 2. ಈಗ ನೀನು ಚೆಕ್ ಮಾಡಬೇಕು. ಎಲ್ಲಿಂದ? ಈ 6 ಇವು y ವ್ಯಾಲ್ಯೂಸ್, ಇಲ್ಲಿರೋ ಎಲ್ಲ ವ್ಯಾಲ್ಯೂಸ್ ನ ಚೆಕ್ ಮಾಡ್ಕೊಂತ ಬರ್ಬೇಕು. ಓಕೆನಾ? ಈಗ ಕೋಡೊಮೈನ್ ಆರ್ ತಾನೆ. ಈಗ ಹೇಳಿ, ಅಂಟು ಆಗುತ್ತಾ ಆಗಲ್ವಾ? ಅನಲೈಸ್ ಮಾಡಿ. ಆಗುತ್ತಾ? ಏನ್ ಬೇಕಾದ್ರೆ ಹಾಕ್ಬೋದಲ್ವಾ ಆರ್ಗೆ? ಯಾಕಂದ್ರೆ ಕೋಡೊಮೈನ್ ಏನ್ ಕೊಟ್ಟಿದ್ದಾನೆ? ನಮ್ಮ ಆರ್ ಕೊಟ್ಟಿದ್ದಾನೆ. ಏನ್ ಬೇಕಾದ್ರೆ ಹಾಕ್ಬೋದಾ ಆರ್ಗೆ? ಹಂಗಾದ್ರೆ ಹಾಕ್ಬೋದಾ? ಏನ್ ಹಾಕಂಗಿಲ್ಲ, 2 ಹಾಕಂಗಿಲ್ಲ. ಬಟ್ 2ಗೆ ಫಂಕ್ಷನ್ ಡಿಫೈನ್ ಆಗಲ್ಲ. ಸೊ ಏನ್ ಹೇಳ್ಬೇಕು ನನಗೆ? ಇಟ್ ಈಸ್ ನಾಟ್ ಸರ್ಜೆಕ್ಟಿವ್. ಇಟ್ ಈಸ್ ಇಂಜೆಕ್ಟಿವ್ ಬಟ್ ನಾಟ್ ಸರ್ಜೆಕ್ಟಿವ್. ಆನ್ ಟು ಡೆಫಿನಿಷನ್ ಅದನ್ನ ಹೇಳುತ್ತಲ್ವಾ? ನೀನು y ನ ಎಲ್ಲಿಂದ ಚೂಸ್ ಮಾಡ್ಬೇಕು? ಈ ಕೋಡೊಮೈನ್ ಇಂದ ಚೂಸ್ ಮಾಡ್ಬೇಕು. ಹಾಕೋ ಅಂತ ಹೋಗ್ಬೇಕು. -2 ಹಾಕ್ಬಿಟ್ಟು +2 ಹಾಕ್ಬಿಟ್ಟೆ ಅಂತ ಅಂದ್ರೆ, ನೋಡಿ ನೀವು ಏನ್ ಅನ್ಕೊಂತಿದ್ದೀರಾ ಅಂತ ಅಂದ್ರೆ, ಸರ್ ನಾಟ್ ಪಾಸಿಟಿವ್ ಇಂಟಿಜರ್ ಅಂದ್ರೆ ಪಾಸಿಟಿವ್ ಇಂಟಿಜರ್ ಏನ್ ಇಲ್ಲ ಅಂತ ನಾವು ತಗೋಬೇಕಾದ್ರೆ ಎಲ್ಲಿಂದ ವ್ಯಾಲ್ಯೂಸ್ಗಳನ್ನ? ಕೋಡೊಮೈನ್ ಇಂದ. ಕೋಡೊಮೈನ್ ಆರ್ ಅಂತ ಕೊಟ್ಬಿಟ್ಟಿದ್ದಾನ ಅವನು. ಓಕೆನಾ? ಅವನು ರಿಸ್ಟ್ರಿಕ್ಷನ್ ಹೇಳಿರೋದು ಹೇಗೆ? ಎ ಅಂದ್ರೇನು? ಡೊಮೈನ್ಗೆ ರಿಸ್ಟ್ರಿಕ್ಷನ್ ಹೇಳಿರೋದು ಅವನು, ಕೋಡೊಮೈನ್ಗಲ್ಲ. ಓಕೆನಾ? ಹಂಗಾಗಿ ಇದು ಸರ್ಜೆಕ್ಟಿವ್ ಆಗಲ್ಲ. ಸೊ ಯಾಕಾಗಲ್ಲ? ಯಾವ ವ್ಯಾಲ್ಯೂ ಹಾಕೊಂಡಪ್ಪ? y is equal to 2 ಹಾಕಿದ್ರೆ ಅನ್ಡಿಫೈನ್ ಆಗುತ್ತೆ. ಹಂಗಾಗಿ ಸರ್ಜೆಕ್ಟಿವ್ ಆಗಲ್ಲ. ನಮಸ್ಕಾರ. ನೋಡು, ಇದು ಕೂಡ ಕೌಂಟಿಂಗ್ ಆಫ್ ಫಂಕ್ಷನ್ಸ್. ಎ ಸೆಟ್ ಎಕ್ಸ್ f ಫ್ರಮ್ x to y ಡಿಫೈನ್ ಆಗಿದೆ ಫಂಕ್ಷನ್. x ನಲ್ಲಿ ಎಷ್ಟು ಎಲಿಮೆಂಟ್ ಇದೆಯಂತೆ? 7 ಅಂತೆ. ಸೆಟ್ y ಆಸ್ 8 ಎಲಿಮೆಂಟ್ಸ್ ಇದೆ. ನಂಬರ್ ಆಫ್ ಬೈಜೆಕ್ಷನ್ಸ್. ಚಿಕ್ಕ ಮಕ್ಕಳು 2ನೇ ಕ್ಲಾಸ್ ಮಗು ಹೇಳುತ್ತೆ ಬಂದು, ಬೈಜೆಕ್ಷನ್ಸ್ ಎಷ್ಟು? ಯಾಕೆ? ಬೈಜೆಕ್ಷನ್ಸ್ ಕಂಡೀಷನ್ ಏನು? ಈಕ್ವಲ್ ಆಗಿರ್ಬೇಕು. ಈಕ್ವಲ್ ಇದ್ರೆ ಮಾತ್ರ ಬೈಜೆಕ್ಷನ್. ಅನ್ಈಕ್ವಲ್ ಇತ್ತು ಅಂತಾರೆ 0 ಅಷ್ಟೇ. ಇದು ನೀವು ಮಾಡ್ತೀರಾ? ಪ್ರಾಬ್ಲಿ ಇದು ಕಂಪೋಸಿಷನ್ ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ಸಿಂಪ್ಲಿಫಿಕೇಶನ್ ತಗೊಳುತ್ತೆ ಅನ್ಸುತ್ತೆ. ಆಯ್ತು, ನಾವು ಮಾಡ್ಬಿಡೋಣ ಬಿಡಪ್ಪ, ಹೋಗ್ಲಿ ಸುಮ್ಮನೆ ಯಾಕೆ. ಗಾಫ್ ಯಾವ್ದನ್ನ ತಗೊಂಡು ಯಾವ್ದ್ರೊಳಗಡೆ ಹಾಕ್ಬೇಕು ಕೇಳಿ. ಈಗ ಗಾಫ್ ಅಂದ್ರೆ ಎಫ್ ನ ತಗೊಂಡು ಜಿ ಒಳಗಡೆ, ಎಫ್ ಎಲ್ಲಿದೆ? ಇದೆ ನೋಡಿ, ಇದು ಎಫ್. ಅದನ್ನ ತಗೊಂಡು ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಹಾಕೊಂಡ್ಬಿಡು. ಇಸ್ ಈಕ್ವಲ್ ಟು ಗಾಫ್ ಇಸ್ ಈಕ್ವಲ್ ಟು, ಅದನ್ನ ಎತ್ಕೋ ಕೈಯಲ್ಲಿ ಹಿಂಗೆ ಎತ್ಕೊಂಡ್ಬಿಟ್ಟು ಈ ಎಕ್ಸ್ ಜಾಗದಲ್ಲಿ ಇಡು. ಹಂಗೆ ಏನಾಗುತ್ತೆ ನೋಡು, 3x² - 5. ನೋಡಿ ಈಗ ಟಕ್ ಅಂತ ಗೊತ್ತಾಯ್ತು. ಈಗ ಯಾವ ಆಪ್ಷನ್ ಅಲ್ಲಿ 3x² - 5 ನ್ಯೂಮರೇಟರ್ ಇದೆ? ಇದಂತೂ ಆಗಲ್ಲ, ಇದಂತೂ ಆಗಲ್ಲ. ನೋಡಿ, ಏನೂ ಮಾಡ್ದಲೆ ಟಕ್ ಅಂತ ಹೇಳಿದಿರಾ, ಆಯ್ತು. ಈಗ ಇಲ್ಲೂ ಅಷ್ಟೇ, ಈ ಎಕ್ಸ್ ಜಾಗದಲ್ಲಿ ಮತ್ತೆ ಈ ಎಕ್ಸ್ ಜಾಗದಲ್ಲಿ ಹಾಕ್ಬೇಕಲ್ವಪ್ಪ. ಈ ಎಕ್ಸ್ ಜಾಗದಲ್ಲಿ ಹಾಕೀಗ 3x² - 5 ದ ಹೋಲ್ ಸ್ಕ್ವೇರ್ ಪ್ಲಸ್ 1. ಈಗ ಸಿಂಪ್ಲಿಫೈ ಮಾಡು. ಇಟ್ ಈಸ್ 3x² - 5 ಅಪಾನ್ a - b ಹೋಲ್ ಸ್ಕ್ವೇರ್. ಫಾರ್ಮುಲಾ ಹಾಕು. 9x⁴ ಆಗುತ್ತೆ. ಇದು 9x⁴ ಆಗುತ್ತೆ. a ಸ್ಕ್ವೇರ್ ಅಂದ್ರೆ -2ab ಅಲ್ವಾ? -2ab. 5 2 10 10 3 30. 30x
ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಪ್ಲಸ್ 25 ಪ್ಲಸ್ 1 ಎಲ್ಲಿ ಬರುತ್ತೆ ಆಪ್ಷನ್ ನೋಡಿ 9x⁴ ಮೈನಸ್ 30 ಬರಬೇಕು ಪ್ಲಸ್ 25 ಪ್ಲಸ್ 1 ಎಷ್ಟು 26 ಸೊ ಆಪ್ಷನ್ ಬಿ ಆಗುತ್ತೆ. ಸೊ ಇದು ಅಷ್ಟೇ 2023 ನಲ್ಲಿ ಕೇಳಿರೋ ಕ್ವಶನ್ 2023 ನಲ್ಲಿ ಕೇಳಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ಲೆಟ್ f of x is equal to g of x is equal to ಕೊಟ್ಟಿದ್ದಾನೆ then g of f of x is invertible in the domain ಅಂತ ಕೇಳಿದ್ದಾನೆ ಇನ್ವರ್ಟಿಬಲ್ ಇನ್ ದ ಡೊಮೈನ್ ಅಂತ ಕೇಳಿದ್ದಾನೆ. g of f of x ಕಂಡುಹಿಡಿರಿ ಫಸ್ಟ್ g of f of x ಕಂಡುಹಿಡಿರಿ ಫಸ್ಟ್ ಆಮೇಲೆ ಮುಂದಕ್ಕೆ ಮಾತಾಡೋಣ. g of f x ಅಂದ್ರೆ ಯಾವ್ದ್ರೊಳಗಡೆ ಹಾಕ್ಬೇಕು f ನ ತಗೊಂಡು g ಒಳಗಡೆ ಹಾಕ್ಬೇಕು ಓಕೆನಾ f ನ ತಗೊಂಡು ಇದನ್ನ ತಗೊಂಡು ಅದ್ರೊಳಗಡೆ ಹಾಕ್ಬಿಡು ಏನಾಗುತ್ತೆ ಈಗ g of f of x is equal to ಏನ್ ಹೇಳಪ್ಪ ಇನ್ ತಗೊಂಡು ಇದ್ರೊಳಗಡೆ ಹಾಕ್ಬೇಕು ಈ x ಜಾಗದಲ್ಲಿ ಹಾಕ್ಬಿಡು ಇದನ್ನ ಏನಾಗುತ್ತೆ sin 2x plus cos 2x whole square minus 1 which is equal to a plus b whole square formula ಸಿಂಪ್ಲಿಫೈ ಮಾಡು ಆಮೇಲೆ ಮಾತಾಡೋಣ ಮುಂದಕ್ಕೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನಾಗುತ್ತೆ sin ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗುತ್ತೆ 1 ಆಗ್ಬಿಡುತ್ತೆ ಪ್ಲಸ್ 2ab ತಾನೆ 2a ಅಂದ್ರೇನು sin 2x into what cos 2x and this is minus 1 right so minus 1 plus 1 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಫೈನಲಿ you will get what 2 sin of 2x into cos 2x ನಿಮಗೆ sin cos ಎರಡು ಇದ್ರೆ ಅನಾಲಿಸಿಸ್ ಮಾಡಕ್ಕೆ ಕಷ್ಟ ಆಗುತ್ತೆ ಅದನ್ನ ಒಂದೇ ಮಾಡ್ಕೋ. ನಿಮಗೆ sin 2 θ ಫಾರ್ಮುಲಾ ಗೊತ್ತಿರಬೇಕು. sin 2 θ ಫಾರ್ಮುಲಾ ಏನಪ್ಪಾ 2 sin θ into cos θ. ಯೋಚನೆ ಮಾಡು sin 4 θ ಏನಾಗುತ್ತೆ ಗೊತ್ತಾ ನೋಡು ಇಲ್ಲಿ 2 ಇದ್ದಿದ್ಕೆ ಇಲ್ಲೆಲ್ಲ ಏನಾಯ್ತು by 2 ಓಕೆನಾ. ಸೊ ಇಲ್ಲಿ ಇದರಲ್ಲಿ ಇಲ್ಲೇನಿತ್ತಪ್ಪ ಇದರಲ್ಲಿ ಅರ್ಧ ಇತ್ತಿದ್ದು ಅಲ್ವಾ ಇಲ್ಲಿ 2 θ ಇದ್ದಿದ್ದು ಇಲ್ಲೇನಿತ್ತು θ ಇತ್ತು ಇಲ್ಲಿ 4 θ ಇದ್ದಿದ್ದು ಸೇಮ್ 2 ನೇ ಬರುತ್ತೆ ಇಲ್ಲೇನ್ ಬರುತ್ತೆ ಹಂಗಾದ್ರೆ sin 2 θ into cos 2 θ. ನೆನ್ಪಿಟ್ಕೊಳ್ಳಿ ಇದು ಫಾರ್ಮುಲಾ ಈ ತರ ಬರೆಯೋದು ಹಂಗ ಇದನ್ನೇಂತ ಬರೀಬಹುದು ನಾನೀಗ sin 4x ಅಂತ ಬರಿಬಹುದು. ದಿಸ್ ಇಸ್ ದ ಫಾರ್ಮುಲಾ ಆಫ್ sin 4x ಅಂದ್ರೆ ಒಂದು ಕನ್ವರ್ಟ್ ಮಾಡಿ. ಸೊ g of f of x ಆನ್ಸರ್ ಬಂತು ಆಯ್ತಪ್ಪ ಒಂದು ಆನ್ಸರ್ ಬಂತು ಸರ್ ಆಯ್ತು ಇಟ್ಕೊಳ್ಳೋಣ. ಏನಂತ ಕೇಳಿದಾನೆ ದಟ್ ಈಸ್ ಇನ್ವರ್ಟಿಬಲ್ ಇನ್ ದ ಡೊಮೈನ್ ಅಂತ ಕೇಳಿದಾನೆ. ಇದು ಇನ್ವರ್ಟಿಬಲ್ ಆಗಬೇಕಂದ್ರೆ ಡೊಮೈನ್ ಇರಬೇಕು. ನಮಗೆ ಗೊತ್ತಿದೆ ಸೈನ್ ಫಂಕ್ಷನ್ ಇನ್ವರ್ಟಿಬಲ್ ಅಲ್ಲ ಸರ್. ಮತ್ತೆ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಓದ್ತೀವಲ್ಲ ಸರ್ ಇನ್ವರ್ಸ್ ಓದ್ತೀವಲ್ಲ ಸರ್ ಓದಿದ್ರು ಕೂಡ ಅಲ್ಲಿ ನಾವು ರಿಸ್ಟ್ರಿಕ್ಷನ್ ಮಾಡ್ತೀವಿ ಏನ್ನ ಡೊಮೈನ್ ನ ರಿಸ್ಟ್ರಿಕ್ಟ್ ಮಾಡಿಬಿಟ್ಟು ಅದನ್ನ ಇನ್ವರ್ಸ್ ಮಾಡ್ಕೋತೀವಿ ನಾವು. ಡೊಮೈನ್ ನ ಕೋಡೊಮೈನ್ ನ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ನಾವು ಇನ್ವರ್ಸ್ ನ ಫ್ರೇಮ್ ಮಾಡ್ಕೋತೀವಿ. ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಲವ್ ತಾನೆ ಬೇಸಿಕಲಿ ಸೈನ್ ಎಕ್ಸ್ ಫಂಕ್ಷನ್ ಮುಂಚೆ ಹೇಳಿದೀನಿ. ಸೊ ಆಲ್ ದ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನಾಟ್ 1 1 ಅಂತ ಬಟ್ ಆದ್ರೂ ಇನ್ವರ್ಸ್ ಮಾಡ್ಕೋಬೇಕೀಗ. ಸೊ ಈಗ ನಿಮ್ಗೆ ಪ್ರಿನ್ಸಿಪಲ್ ಡೊಮೈನ್ ಅಂತ ಓದಿದಿರಲ್ವಾ ಓಕೆನಾ. ಒಂದು ಸೈನ್ ಫಂಕ್ಷನ್ ಇನ್ವರ್ಸ್ ಆಗ್ಬೇಕಂದ್ರೆ ಆ ಎಕ್ಸ್ ವ್ಯಾಲ್ಯೂ ಏನಿರ್ಬೇಕಪ್ಪ ಅಂದ್ರೆ -π/2 to π/2 ಇರ್ಬೇಕು. ಓಕೆ -π/2 to π/2 ಇರ್ಬೇಕು. ರೇಂಜ್ ಬಂದ್ಬಿಟ್ಟು -1 to 1 ಇರ್ಬೇಕು ಓಕೆನಾ. ಸೊ ಅದಿರ್ಬೇಕು ಅಂದ್ರೆ ಇವಾಗ ಎಕ್ಸ್ ಗೆ ಡೊಮೈನ್ ಕೇಳ್ತಿರೋದ್ರಿಂದ ಯು ಫೋಕಸ್ ಆನ್ ಓನ್ಲಿ ಡೊಮೈನ್. ಸೊ ಸೈನ್ ಎಕ್ಸ್ ಇನ್ವರ್ಟಿಬಲ್ ಯಾವಾಗಪ್ಪ ಸೈನ್ ಎಕ್ಸ್ ಈಸ್ ಇನ್ವರ್ಟಿಬಲ್ ಇದು ಬರ್ಕೋಬೇಕು ಇಫ್ ಎಕ್ಸ್ ಬಿಲಾಂಗ್ಸ್ ಟು ಏನೋ -π/2 to π/2 ಹೌದಲ್ವಾ. ಇದು ರಿಸಲ್ಟ್ ಇದು ಸೈನ್ ಎಕ್ಸ್ ಇಸ್ ಇನ್ವರ್ಟಿಬಲ್ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ದಿಸ್. ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಇಲ್ಲ ಏನಿದೆ 4x. ದಿಸ್ ಈಸ್ ಇನ್ವರ್ಟಿಬಲ್. ಅದು ಇನ್ವರ್ಟಿಬಲ್ ಆಗ್ಬೇಕಂದ್ರೆ ಆ 4x ಅನ್ನೋದು ಮಸ್ಟ್ ಬಿಲಾಂಗ್ಸ್ ಟು ವಾಟ್ -π/2 π/2. 4 ನ ಡಿವೈಡ್ ಮಾಡಿದ್ರೆ x ಬಿಲಾಂಗ್ಸ್ ಟು ಏನಾಗುತ್ತೆ -π/8 π/8 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾನೆ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ.
ಸಾರಿ ಎಫ್ ಆಫ್ ಎಕ್ಸ್ ಜಿ ಎಫ್ ಎಕ್ಸ್ ಅಲ್ಲ, ಕಂಪೋಸಿಷನ್ಸ್ ನ ಕೊಟ್ಟಿದ್ದಾನೆ. ಜಿ ಕಂಪೋಸಿಷನ್ ಎಫ್ ಎಕ್ಸ್ ಇದಂತೆ, ಫಾಗ್ ಇದಂತೆ, ಎಫ್ ಅಂಡ್ ಜಿ ಏನು ಅಂತ ಕೇಳಿದ್ದಾನೆ. ಇದು ನೀವು ಟ್ರಯಲ್ ಅಂಡ್ ಎರರ್ ಮಾಡ್ಬಿಡಿ, ಸುಮ್ನೆ ಟ್ರಯಲ್ ಅಂಡ್ ಎರರ್ ಮಾಡ್ಬಿಡಿ. ಎಫ್ ಜಿ ಎತ್ಕೊಳ್ಳಿ. ಈಗ ಫಸ್ಟ್ ಗಾಫ್ ನೋಡಪ್ಪ, ಗಾಫ್ ನೋಡ್ರ ಫಸ್ಟ್. ಗಾಫ್ ಆನ್ಸರ್ ಏನ್ ಬರ್ಬೇಕು? ಸೈನ್ ಬರ್ಬೇಕು. ಗಾಫ್ ಅಂದ್ರೆ ಏನು? ಎಫ್ ನ ತಗೊಂಡು ಯಾವ ಒಳಗೆ ಹಾಕ್ಬೇಕು? ಜಿ ಒಳಗಡೆ. ಈ ಎಫ್ ನ ತಗೊಂಡು ಇದಕ್ಕೆ ಹಾಕ್ಬಿಡಿ. ಈ ಎಕ್ಸ್ ಜಾಗದಲ್ಲಿ ಹಾಕೋದ್ರೆ ಏನ್ ಬರುತ್ತೆ? ಸೈನ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ನಮ್ಗೆ ಏನ್ ಬರ್ಬೇಕಿತ್ತು? ಸೈನ್ ಎಕ್ಸ್. ಆಗಲ್ಲ. ಕ್ಲಿಯರ್ತಾ? ಬಿ ಚೆಕ್ ಮಾಡಿ. ಸೈನ್ ಎಕ್ಸ್ ಇಂಟು ರೂಟ್ ಎಕ್ಸ್ ನ ಎತ್ಕೊಂಡ್ಬಂದು ಇಲ್ಲಿ ಹಾಕಿದ್ರೆ ಆನ್ಸರ್ ಏನ್ ಬರುತ್ತೆ? ಸೈನ್ ಎಕ್ಸ್ ಬರುತ್ತಾ? ಸೈನ್ ಎಕ್ಸ್ ಇಂಟು ರೂಟ್ ಎಕ್ಸ್ ಎತ್ಕೊಂಡ್ಬಂದು ಇಲ್ಲಿ ಹಾಕ್ಬೇಕಂತೆ. ರೂಟ್ ಆಫ್ ಸೈನ್ ಎಕ್ಸ್ ಇಂಟು ರೂಟ್ ಎಕ್ಸ್ ಏನೋ ಬರುತ್ತಲ್ಲ, ಇದು ಕೂಡ ಆಗಲ್ಲ. ಇದ್ರ ಎತ್ಕೊಂಡ್ಬಂದು ಅಲ್ಲಿ ಹಾಕು. ಸೈನ್ ಸ್ಕ್ವೇರ್ ಎಕ್ಸ್ ನ ತಗೊಂಡ್ಬಂದು ಇಲ್ಲಿ ಹಾಕು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? ಸೈನ್ ಎಕ್ಸ್ ಬಂತಲ್ವಾ? ಫಸ್ಟ್ ಇದನ್ನ ಚೆಕ್ ಮಾಡಿ ಈಗ. ಸೊ ಹಂಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್. ಯಪ್ಪ, ಇನ್ನ ಎಷ್ಟು ಕ್ವಶನ್ಸ್ ಇದಾವೆ? ಒಂದೇ ಕ್ವಶನ್ ಬಿಡು. ಲಾಸ್ಟ್ ಕ್ವಶನ್ ನೋಡಪ್ಪ. ಬಿಡು ಬೇಗ ಬಿಡ್ತೀನಿ. ಆಯ್ತು. ಈಕ್ವಿವೆಲೆನ್ಸ್ ಕ್ಲಾಸ್ ಅನ್ನೋದು ಹೇಳೋದು ಮರ್ತು ಬಿಟ್ಟೆ. ಆಕ್ಚುಲಿ ಈಕ್ವಿವೆಲೆನ್ಸ್ ಕ್ಲಾಸ್ ಅಂದ್ರೆ ಹೇಳ್ಬೇಕಿತ್ತು. ಆಕ್ಚುಲಿ ಈಕ್ವಿವೆಲೆನ್ಸ್ ಕ್ಲಾಸ್ ಅಂದ್ರೆ ಐಡಿಯಾ ಇದೆಯಾ? ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಎನ್ ಎಲಿಮೆಂಟ್ ಅಂತ ಅಂದ್ರೆ ಏನ್ ಗೊತ್ತೇನೋ? ಯೋಚನೆ ಮಾಡಿ, ಸಿಂಪಲ್ ಆಗಿ ಹೇಳ್ತೀನಿ ಕೇಳು. ಓಕೆ, ಆರ್ ಅನ್ನೋದು ಒಂದು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಏನದು ಆರ್ ಅನ್ನೋದು? ಏನಪ್ಪಾ? ಈಕ್ವಿವೆಲೆನ್ಸ್ ರಿಲೇಷನ್. ಎ ಅನ್ನೋದೇನಪ್ಪಾ? ಸೆಟ್. ಈಕ್ವಿವೆಲೆನ್ಸ್ ಕ್ಲಾಸ್ ನ ಹೇಳ್ತಾ ಇದ್ದೀನಿ. ಸುಮ್ನೆ 1 2 3 ಅಂತ ತಗೊಳ್ಳೋಣ. ಸುಮ್ನೆ 1 2 3 ಅಂತ ಸೆಟ್ ತಗೊಂಡು ನಿಮ್ಗೆ ಈಕ್ವಿವೆಲೆನ್ಸ್ ಕ್ಲಾಸ್ ನ ಈಸಿಯಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ. ನಾನು ಅಲ್ಲಿ ಥಿಯರಿನಲ್ಲಿ ಹೇಳ್ಬೇಕಿತ್ತು, ನೀವು ಈಕ್ವಿವೆಲೆನ್ಸ್ ಕ್ಲಾಸ್ ಬಗ್ಗೆ ಓದೇ ಇಲ್ಲ ಥಿಯರಿನಲ್ಲಿ, ಯಾಕಂದ್ರೆ ಅದ್ರ ಬಗ್ಗೆ ಕ್ವಶನ್ ಕೇಳ್ತಿರ್ಲಿಲ್ಲ ಅಂತ ನಿಮ್ಗೆ ಗೊತ್ತಿತ್ತು. ಓಕೆನಾ? ಹಂಗಾಗಿ ಸೆಟ್ ಕೊಟ್ಟಿದ್ದಾನೆ, 6 ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಅನ್ಕೊಳ್ಳೋಣ. ಈಕ್ವಿವೆಲೆನ್ಸ್ ರಿಲೇಷನ್. ಈಗ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ ಎಲಿಮೆಂಟ್ 1 ಅಂತ ಕೇಳಿದ್ರೆ ಇದ್ರ ಅರ್ಥ ಹೆಂಗ್ ಗೊತ್ತಾ? ಈ ಈಕ್ವಿವೆಲೆನ್ಸ್ ರಿಲೇಷನ್ ಅಲ್ಲಿ 1 ಅನ್ನ ಎಲಿಮೆಂಟ್ ಯಾವ್ದ್ರ ಜೊತೆ ರಿಲೇಟ್ ಆಗಿದೆ ಎಲ್ಲವನ್ನು ಬರಿಬೇಕು. ಅರ್ಥ ಆಯ್ತಲ್ವಾ? ಈಗ ಅರ್ಥ ಆಯ್ತೇನೋ? ಅದನ್ನೇ ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಬರಿತೀವಿ. ಅಂದ್ರೆ ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಅಂದ್ರೆ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 1 ಅಂತ ಹೇಳ್ಬೇಕಂದ್ರೆ ಇಟ್ ಈಸ್ ದಿ ಸೆಟ್ ಆಫ್ ಆಲ್ ಎಕ್ಸ್ ಇನ್ ವಿಚ್ 1 ಈಸ್ ರಿಲೇಟೆಡ್ ಟು ಎಕ್ಸ್. ಅರ್ಥ ಆಗ್ತಿದೆಯಲ್ಲ? 1 ಈ ಈಕ್ವಿವೆಲೆನ್ಸ್ ರಿಲೇಷನ್ ಅಲ್ಲಿ ಯಾವ ಎಲಿಮೆಂಟ್ ಜೊತೆ ಕನೆಕ್ಷನ್ ಹೊಂದ್ಕೊಂಡಿದೆ ಆ ಎಲ್ಲಾ ಎಲಿಮೆಂಟ್ಸ್ ಬರೆದ್ರೆ ಅವಾಗ ಆ ಸೆಟ್ ನ ಏನಂತ ಕರಿತೀವಿ ಅಂದ್ರೆ ಈಕ್ವಿವೆಲೆನ್ಸ್ ಕ್ಲಾಸ್ ಅಂತ ಕರಿತೀವಿ. ಇದು ಬೇಸಿಕ್ ಡೆಫಿನಿಷನ್ NCERT ಬುಕ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಓಕೆ, ಇದು ಸ್ವಲ್ಪ ಈಗ ಈ ಕ್ವಶನ್ ಬರೋಣ. ನಾವು ಕಮಿಂಗ್ ಟು ದ ಕ್ವಶನ್. ಈಗ ಸೆಟ್ ಕೊಟ್ಟಿದ್ದಾನೆ 2 ಇಂದ ಎಷ್ಟುವರೆಗೂ? 18 ವರ್ಗು. ಆಯ್ತು, ತೋಳೋಣ, ಇರ್ಲಿ. ರಿಲೇಷನ್ ಏನ್ ಕೊಟ್ಟಿದ್ದಾನೆ? ದಿಸ್ ಇಸ್ ದ ರಿಲೇಷನ್. A ordered pair, set of ordered pairs ಕೊಟ್ಟಿರೋದು A ಇಂದ A cross A. A, B is equal to C, D if and only if AD is equal to BC. That is the relation. Then the number of ordered pairs of the equivalence class 2, 3, 2 ಅಂತ ಕೊಟ್ಟಿದ್ದಾನೆ ಅಲ್ವಾ? ಈಗ ಅದರ ಅರ್ಥ ನೋಡಿ. ಈಗ ಅಂದ್ರೆ ಇದ್ರ ಅರ್ಥ ಹೆಂಗ್ ಗೊತ್ತೇನೋ? 3, 2 ಎಲಿಮೆಂಟ್ ಇದೆಯಲ್ಲ, ಅದು ಯಾವ ಎಲಿಮೆಂಟ್ ಜೊತೆ ರಿಲೇಟ್ ಆಗಿದೆ ಅಂತ ತಾನೇ ಕಂಡುಹಿಡಬೇಕಾಗಿರೋದು ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 3, 2 ಅಂತ ಅಂದ್ರೆ. ಈಗ ನಾನು ಅದನ್ನ ಕಂಡುಹಿಡಬೇಕಂತಂದ್ರೆ ನೀನ್ ಏನ್ ಕಂಡುಹಿಡಬೇಕು? ಆಕ್ಚುಲಿ 3, 2 ಅನ್ನೋದು ಯಾವ ಎಲಿಮೆಂಟ್ ಜೊತೆ ರಿಲೇಟ್ ಆಗಿದೆ ಅಂತ ಕಂಡುಹಿಡಬೇಕು. ಈಗ ಸೆಟ್ ಆಫ್ ಎಕ್ಸ್, ವೈ ಕಂಡುಹಿಡಬೇಕಾಗಿರೋದು. ಈಗ ಹೆಂಗ್ ಕಂಡುಹಿಡಿತೀಗ ಅದನ್ನ? ಇದಕ್ಕೆ ರಿಲೇಷನ್ ಮಾಡು. ಈಗ AB is equal to CD ಅಂದ್ರೆ ಹೆಂಗ್ ತಗೊಂತ ಇದ್ದೀನಿ ಈಗ? ಸೊ AD is equal to BC ತಗೋ. ರಿಲೇಷನ್ ಇರೋದು ಹಿಂಗೆ. ಓಕೆನಾ? ಸೊ ಹಿಂಗೆ AD ಅಲ್ವಾ? AD ಅಂದ್ರೆ 3y is equal to what? AD is equal to BC. BC ಅಂದ್ರೆ AD is equal to what? BC. ಈ ರಿಲೇಷನ್ ನ ಸ್ಯಾಟಿಸ್ಫೈ ಮಾಡುವಂತ ಎಲ್ಲಾ ಎಲಿಮೆಂಟ್ಸ್ ಬರ್ಕೊಂತ ಹೋಗು. ಸೆಟ್ ಇಂದ ಎಕ್ಸ್ ಗೆ ಹಾಕೊಂತ ಹೋಗು. ಸೊ ದೀಸ್ ಆರ್ ಆಲ್ ಎಕ್ಸ್ ವ್ಯಾಲ್ಯೂಸ್. ಈಗ ಬರ್ಕೊಂತ ಹೋಗು. ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 3, 2 ಯಾವ್ಯಾವ ಬರ್ತವೆ ಅಂತ ಅಂದ್ರೆ ಬರ್ಕೊಂತ ಹೋಗಿ. ಈಗ ಸ್ಯಾಟಿಸ್ಫೈ ಮಾಡುವಂತವು ಎಷ್ಟು? ಆಕ್ಚುಲಿ ನಂಬರ್ ಆಫ್ ಎಲಿಮೆಂಟ್ಸ್, ಎಷ್ಟು ಎಲಿಮೆಂಟ್ ಇದಾವೆ ಅಂತ, ಎಷ್ಟು ಆರ್ಡರ್ ಪೇರ್ ಇದಾವೆ ಅಂತ ಕೇಳ್ತಿದ್ದಾನೆ. ಫಸ್ಟ್ ಎಕ್ಸ್ ಗೆ ವ್ಯಾಲ್ಯೂ ಕೊಡ್ಕೊಂತ ಹೋಗು. ಎಕ್ಸ್ ಗೆ 2 ಹಾಕೋ. ಎಕ್ಸ್ ಗೆ ಏನಾಕು? 2 ಹಾಕೋ. ಎಕ್ಸ್ ಗೆ 2 ಹಾಕೊಂಡ್ರೆ ಏನ್ ಬರುತ್ತಪ್ಪ? 4 ಬರುತ್ತೆ.
ಸೊ y ವ್ಯಾಲ್ಯೂ ಏನ್ ಬರುತ್ತೆ, x ಗೆ 2 ಹಾಕೊಂಡ್ರೆ 4/3 ಬರುತ್ತೆ. ಬರುತ್ತಾ ಆ ತರ ಬರುತ್ತಾ y ವ್ಯಾಲ್ಯೂ? ಬರಲ್ಲ. x ಗೆ 3 ಹಾಕೊಳ್ಳಪ್ಪ, x ಗೆ 3 ಹಾಕೋ, ಏನಾಗುತ್ತೆ? x ಗೆ 3 ಹಾಕೊಂಡ್ರೆ y ವ್ಯಾಲ್ಯೂ ಏನ್ ಬರುತ್ತೆ? x ಗೆ 3 ಹಾಕದೆ y ವ್ಯಾಲ್ಯೂ ಏನ್ ಬಂತು? 2 ಬಂತು. ಒಂದು ರಿಲೇಟ್ ಆಯ್ತು. ಓಕೆ, 3,2 3,0 ರಿಲೇಟ್ ಆಗಿದೆ. ಎಸ್. ನೆಕ್ಸ್ಟ್ x ಗೆ 2 3 ಆಯ್ತಾ? 2 ಆಯ್ತು, 3 ಆಯ್ತು, 4 ಹಾಕೋ. ಈಗ x ಗೆ 4 ಹಾಕೋದು ಏನ್ ಬರುತ್ತೆ? ಬರುತ್ತಾ? 4 ಹಾಕಿದ್ರೆ ಬರಲ್ಲ. 5 ಹಾಕು, ಬರುತ್ತಾ? ಬರಲ್ಲ. 6 ಹಾಕು, 6 ಹಾಕಪ್ಪ. 6 ಹಾಕಿದ್ರೆ ಏನ್ ಬರುತ್ತೆ? ಇಲ್ಲಿಗೆ 6 ಹಾಕಿದ್ರೆ 6 2 12 ಅಂದ್ರೆ y ವ್ಯಾಲ್ಯೂ ಏನ್ ಬರುತ್ತೆ? 4 ಬರುತ್ತೆ. ಎಸ್. ಓಕೆ, ಸೊ ನೆಕ್ಸ್ಟ್ ನೆಕ್ಸ್ಟ್ 6 ಹಾಕ್ತಲ್ವ? ಏನ್ ಹಾಕಿದ್ದೀನಿ ಈಗ? 6 ಹಾಕಿದ್ದು. 4 ಆಯ್ತು, 5 ಆಯ್ತು, 6 ಆಯ್ತು, 7 ಹಾಕು, ಬರುತ್ತಾ? 7 2 14 ಡಿವೈಡ್ ಆಗಲ್ಲ. 8 ಹಾಕು, 8 ಹಾಕಿದ್ರೆ ಬರುತ್ತಾ? 9 ಹಾಕು, 9 ಹಾಕಿದ್ರೆ ಬರುತ್ತಾ? 9 ಹಾಕಿದ್ರೆ ಬರುತ್ತಾ? 9, 6 ಬರುತ್ತೆ. 10 ಹಾಕಿದ್ರೆ ಬರುತ್ತಾ? 11 ಹಾಕಿದ್ರೆ ಬರುತ್ತಾ? 12 ಹಾಕಿದ್ರೆ ಬರುತ್ತಾ? ಎಸ್, 12 ಡಿವೈಡ್ ಆಗುತ್ತೆ ನೋಡಿ. ಈಗ 12 ಡಿವೈಡ್ ಆಗುತ್ತೆ. 12 x ಗೆ 12 ಹಾಕಿದ್ರೆ 12 2 ಎಷ್ಟಪ್ಪ? 12 ಹಾಕಿದ್ರೆ ಇಲ್ಲಿ 3 4 ಎಷ್ಟು ಬರುತ್ತಿದ್ದು? 8. ಓಕೆ, ಸೊ ನೆಕ್ಸ್ಟ್ ಏನ್ ಬರುತ್ತಪ್ಪ? 12 13 14 ಹಾಕಿದ್ರೆ ಬರುತ್ತಾ? 15. ಎಸ್, 15 ಹಾಕಿದ್ರೆ ಬರುತ್ತೆ. 15, 15 ಹಾಕಿದ್ರೆ y ವ್ಯಾಲ್ಯೂ ಡಿವೈಡ್ ಆಗುತ್ತೆ. ಫಸ್ಟ್ ಆಫ್ ಆಲ್ 15 ಅಂದ್ರೆ 3 5 10 ಬರುತ್ತೆ. ಎಸ್. 16 ಡಿವೈಡ್ ಆಗಲ್ಲ, 17 ಡಿವೈಡ್ ಆಗಲ್ಲ, 18 ಡಿವೈಡ್ ಆಗುತ್ತೆ ನೋಡಿ. ಇಲ್ಲೇ ನೋಡಿ, x y ಡಿವೈಡ್ ಆಗೋದು 3 ಮಲ್ಟಿಪಲ್ಸ್ ಆಫ್ 3 ಇರಬೇಕು. 3 ಇಂದ ಡಿವೈಡ್ ಆಗೋದು 18 ಅಷ್ಟೇ. x ಗೆ ನೀನ್ 18 ಹಾಕಿದ್ರೆ ಏನ್ ಬರುತ್ತೆ? y ಏನ್ ಬರುತ್ತೆ? 12 ಬರುತ್ತೆ. ಪ್ಯಾಟರ್ನ್ ಅರ್ಥ ಮಾಡ್ಕೋ. ಎಷ್ಟೇ ಲಿಮಿಟ್ ಇದೆ ನೋಡು, 6. ಓಕೆ, ಸೊ ಅಷ್ಟೇ. ಸೊ ನಮಸ್ಕಾರ, ಒಳ್ಳೇದಾಗ್ಲಿ. ಸೊ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಹೇಳಿ. ಬಾಯ್.